ನಿಂತ್ಕೋ. ಯಾಕೆ ಏನಾಯ್ತು? ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನಿನ್ನನ್ನು? ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗಲ್ಲ. ಇಲ್ಲಿಗ್ ಬರೀ ಶ್ರೀಮಂತರೇ ಬರ್ತಾರೆ. ಸಾಮ್ರಾಟ್, ಒಂದ್ಸಲ ನನ್ ಬಟ್ಟೆ ನೋಡು. ರೋಡಲ್ಲಿ ತಟ್ಟೆ ಹಿಡ್ಕೊಂಡ್ ಭಿಕ್ಷೆ ಬೇಡೋ ಭಿಕಾರಿ ತರ ಕಾಣಿಸ್ತಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ಸಾಮ್ರಾಟ್, ನನ್ ಮಾತ್ ಕೇಳು. ಒಂದ್ಸಲ ರೆಸ್ಟೋರೆಂಟ್ ಒಳಗಡೆ ಊಟ ಮಾಡ್ತಿರೋ ಶ್ರೀಮಂತ್ರನ್ನ ನೋಡು. ಅವ್ರಿಗೂ ನಮ್ಗೂ ಭೂಮಿ ಆಕಾಶಕ್ಕಿರೋ ಅಂತರ ಇದೆ. ಸಾನ್ಯಾ, ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆಯಾ. ಟ್ರಸ್ಟ್ ಮೀ. ಸಾಮ್ರಾಟ್, ಈ ರೆಸ್ಟೋರೆಂಟ್ ಇದೆಯಲ್ಲ, ಈ ಸಿಟಿಲಿರೋ ಅತ್ಯಂತ ಕಾಸ್ಟ್ಲಿ ರೆಸ್ಟೋರೆಂಟ್. ನಮ್ ಯೋಗ್ಯತೆ ಈ ರೆಸ್ಟೋರೆಂಟ್ ಅಲ್ಲಿ ನೀರ್ ಕುಡಿಯೋಷ್ಟು ಇಲ್ಲ. ಸಾನ್ಯಾ, ನೀನ್ ಚಿಂತೆ ಮಾಡ್ಬೇಡ. ನಾನು ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ನಿನ್ ಬರ್ಡೇ ಪುಟ ನಡಿ. ಹೌದೇನು? ನೀನ್ ಹೇಗೆ ಯೋಚನೆ ಮಾಡ್ತೀಯಾ? ಇದೆಲ್ಲ ಹಗಲು ರಾತ್ರಿ ಆನ್ಲೈನ್ ಆರ್ಡರ್ ಡೆಲಿವರಿ ಮಾಡಿ ನೀನ್ ಕೂಡಿಟ್ಟಿರೋ ಹಣ ಹೀಗೆ ಒಂದೇ ಸೆಕೆಂಡ್ಗೆ ಖರ್ಚು ಮಾಡಕ್ ಬಿಡ್ತೀನಾ? ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ತಿದ್ದೀನಿ. ನಾನು ಟೇಬಲ್ ಬುಕ್ ಮಾಡಕ್ ಹೋಗ್ತಾ ಇದ್ದೀನಿ. ಕೈ ಬಿಡು. ಸಾಮ್ರಾಟ್. ಸಾನ್ಯಾ ಸಾಮ್ರಾಟ್ನ ತಡೆಯೋಕಂತ ಅವನ ಹಿಂದೆನೆ ಓಡ್ತಿದ್ಲು. ಹೋಗೋ ಹರಿಬರಿಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಡಿಕ್ಕಿ ಹೊಡಿತಾಳೆ. ಆಗ ಆ ಶ್ರೀಮಂತ ವ್ಯಕ್ತಿಯ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲುತ್ತೆ. ಸಾರಿ, ಡ್ಯಾಮೆಟ್, ನನಗ್ ಕ್ಷಮಿಸ್ಬಿಡಿ. ನನಗ್ ಗೊತ್ತಾಗ್ಲಿಲ್ಲ. ಕಾಣಿಸಲ್ವಾ? ಈ ಗಮಾರಿನ ಒಳಗೆ ಯಾರು ಬಿಟ್ಟಿದ್ದು? ನಿನಗೆ ಗೊತ್ತಿದ್ಯಾ ಈ ಸೂಟಿನ ಬೆಲೆ ಎಷ್ಟು ಅಂತ? 20 ಲಕ್ಷದ ಸೂಟ್ ಇದು. ನನಗ್ ಕ್ಷಮಿಸ್ಬಿಡಿ ಸರ್. ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ನನ್ ಬಿಟ್ಬಿಡಿ. ನಿನಗೇನನ್ಸುತ್ತೆ ನಿನ್ನ ಅಷ್ಟೇ ಸುಲಭವಾಗಿ ಬಿಡ್ತೀನಿ ಅಂತನಾ? ಈ ಸೂಟಿನ ಬೆಲೆ ಚುಕ್ತಾ ಮಾಡು, ಇಲ್ಲ ಅಂದ್ರೆ ಇಲ್ಲ. ಏನ್ ಮಾಡ್ತೀಯಾ ಹೇಳು, ಏನ್ ಮಾಡ್ತೀಯಾ? ಅರೆ ವಾ, ಮತ್ತೊಬ್ಬ ಬೀದಿಲ್ ಭಿಕ್ಷೆ ಬೇಡೋ ಬಿಕಾರಿ. ಅನ್ನಿಸ್ತಿದೆ ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ಸ್ ತುಂಬಾ ಹಾಳಾಗೋಗಿದೆ. ಬೇಡ, ಈಗಿಂದೀಗ್ಲೇ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು. ಬೇಡ ಪ್ಲೀಸ್. ನಾನ್ ಕ್ಷಮೆ ಕೇಳ್ಬೇಕಾ? ನಿನಗ್ ಗೊತ್ತಿದೆಯೇನೋ ನಾನ್ ಯಾರು ಅಂತ? ಸಾಮ್ರಾಟ್, ಕ್ಷಮೆ ಕೇಳೋ, ಹೊರಟು ಹೋಗೋಣ ಇಲ್ಲಿಂದ. ಇಸ್ ದಿ ಓನರ್ ಆಫ್ ಸಿಂಘಾನಿಯಾ ಇಂಡಸ್ಟ್ರೀಸ್. ಲೆಟ್ಸ್ ಗೋ ಪ್ಲೀಸ್. ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಾನು ಹೇಳ್ತಿದ್ದೀನಿ, ಕ್ಷಮೆ ಕೇಳು ನನ್ನ ಹೆಂಡತಿ ಹತ್ರ ಈಗಿಂದೀಗ್ಲೇ. ಇಲ್ಲ ಅಂದ್ರೆ ನೀನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಸಾಮ್ರಾಟ್ನ ಮಾತ್ ಕೇಳಿ ಆ ಶ್ರೀಮಂತ ವ್ಯಕ್ತಿ ಕೋಪದಲ್ಲಿ ಕ್ರೋಧಿತನಾಗ್ತಾನೆ. ಪೂರ್ತಿ ರೆಸ್ಟೋರೆಂಟ್ ಇದನ್ನ ನೋಡ್ತಿತ್ತು. ನಾನು ಈ ಸಿಟಿಯ ಅತಿ ದೊಡ್ಡ ವಜ್ರದ ವ್ಯಾಪಾರಿ. ದೊಡ್ಡ ಶ್ರೀಮಂತರು, ಮಂತ್ರಿ, ರಾಜಕಾರಣಿ ಎಲ್ರೂ ನನ್ನ ಪಾಕೆಟ್ ನಲ್ಲಿದ್ದಾರೆ. ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹೇಳ್ ಹೆಸರಿಲ್ದಿರೋ ತರ ಮಾಡ್ಬಿಡ್ತೀನಿ. ಅದೇ ನಾನ್ ಚಿಟ್ಕೆ ಹೊಡೆದ್ರೆ ನಿನ್ ಬಿಸ್ನೆಸ್ ಕೂಡ ಹೇಳ್ ಹೆಸರಿಲ್ದಿರೋ ತರ ಮಾಯ ಆಗೋದ್ರೆ ಆಗ? ಅಲ್ಲಿವರೆಗೂ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ತಾ. ಮರುಕ್ಷಣನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಕಾಲ್ ಬಂತು. ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು. ಏನು ಇದೆಲ್ಲ ಹೀಗಾಗೋಕ್ ಹೇಗ್ ಸಾಧ್ಯಪ್ಪ? ಯಾರೋ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ಯಾ? ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದೀಗ್ಲೇ ಅವ್ರ ಹತ್ರ ಕ್ಷಮೆ ಕೇಳು. ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ. ನೀನು ಇದೆಲ್ಲ ಹೇಗ್ ಮಾಡ್ದೆ? ಅಷ್ಟಕ್ಕೂ ನೀನ್ ಯಾರು? ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ. ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಬದುಕ್ತಾ ಇದ್ದ. ಆದ್ರೆ ಇವತ್ತು ಅವನು ಯಾರನ್ನೋ ಭೇಟಿ ಮಾಡೋಕಂತ ಹೋಗ್ತಿದ್ದ. ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ. ಎಲ್ಲಿ ಹೋಗ್ತಿದ್ಯೋ ದರಿದ್ರದೋನೆ? ಬಾ ಇಲ್ಲಿ, ನನ್ ಕಾಲೊತ್ತು ತುಂಬಾ ನೋಯ್ತಿದೆ. ಅತ್ತೆ, ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು. ನಾನ್ ಬಂದ್ಮೇಲೆ ನಿಮ್ ಕಾಲು ಓದ್ತೀನಿ. ನಿಂತ್ಕೊಳ್ಳೋ. ಇವತ್ತೊಂದ್ 10 ಪೈಸೆನೂ ಸಂಪಾದನೆ ಮಾಡೋಕ್ಕಾಗಲ್ಲ ನಿಂಗೆ. ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು? ಅಂತದ್ರಲ್ಲಿ ಯಾರೋ ಭೇಟಿ ಆಗಕ್ ಹೋಗ್ಬೇಕಾ? ಆಗ್ಲೇ ಸಾಮ್ರಾಟ್ನ ಪತ್ನಿ ಸಾನ್ಯಾ ಅಲ್ಲಿಗೆ ಬರ್ತಾಳೆ. ಏನಾಗ್ತಿದೆ ಇಲ್ಲಿ? ಯಾಕೆ ಹೀಗ್ ಬೆಳ್ಬೆಳ್ಗೆ ಕೂಗಾಡ್ತಿದ್ದೀರಾ? ಕೂಗಾಡ್ತಿರೋದು ನಾನಲ್ಲ, ನೀನ್ ಗಂಡ ಆಗ್ಲಿಂದ ನಾಟಕ ಆಡ್ತಿರೋದು. ಇಂತೋನ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸೆರ್ಗಿ ಗಂಟ್ ಹಾಕಿದ್ರು. ನನ್ ಮಾತ್ ನಡೆಯೋದಾಗಿದ್ರೆ ಈಗಿಂದೀಗ್ಲೇ ಇವನ್ನ ಮನೆಯಿಂದ ಹೊರಗಾಗ್ತಿದ್ದೆ. ಸಾಮ್ರಾಟ್, ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು. ಪ್ಲೀಸ್, ನನ್ನಮ್ಮ ಏನ್ ಕೆಲ್ಸ ಹೇಳಿದರೂ ಅದನ್ನ ಮಾಡ್ಬಿಟ್ಟು ಹೋಗು. ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ಬೇಕು. ಸಾಮ್ರಾಟ್. ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ. ವಾಪಸ್ ಬರ್ಲಿ ಇರು. ಇವತ್ತು ಇವನ್ನ ಬೀದಿ ನಾಯಿಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ? ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು? ಮುಂದೆನಾಗುತ್ತೆ?
ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ ಪ್ಯಾರಡೈಸ್ಗೆ ಬರ್ತಾನೆ. ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ. ಏಯ್ ಲೇ ಬಿಕಾರಿ, ಜೇಬಲ್ಲಿ 10 ರೂಪಾಯಿ ಇಲ್ಲ, ಈ ಹೋಟೆಲ್ನಲ್ಲಿ ಊಟ ಮಾಡಕ್ ಬಂದಿದ್ಯಾ? ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನು ಮನೆ ಮಾರ್ಬೇಕಾಗತ್ತೆ. ಹೋಗ್ತಾ ಇರು ಇಲ್ಲಿಂದ. ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು. ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ. ಆದ್ರೆ ಹೋಟೆಲ್ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತಡೆದಿದ್ರು. ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಏನ್ ಹೇಳ್ದೆ ನೀನು? ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ? ಲೇ, ನಿನ್ನಂತ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ, ಅರ್ಥ ಆಯ್ತಾ? ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ, ಹೋಗಿಲ್ಲಿಂದ. ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ಗೆ ದೂಡೋರಿದ್ರು. ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ. ಅರೆ ಗಾಡ್ಸ್ ಅಣ್ಣ, ಈ ಭಿಕಾರಿಗಳನ್ನ ಈ ತರ ಓಡ್ಸೋದಲ್ಲ ಅಣ್ಣ. ಪಾಪ ಈ ಬಡಪಾಯಿ ತಿಂದು ಅದೆಷ್ಟು ದಿನ ಆಯ್ತೋ ಏನೋ. ಹೌದು, ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ, ಸುಮ್ನೆ ಎಸದ್ ಬಿಡ್ತೀವಿ. ಅದನ್ನ ಇವನಿಗೆ ತಿನ್ನೋಕ್ ಕೊಡ್ಬೋದಲ್ವಾ? ಪಾಪ ಬಡಪಾಯಿ ತುಂಬಾ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ. ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು. ಆದ್ರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು. ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್, ಈ ನಿನ್ ಬಾಯ್ ಫ್ರೆಂಡ್ ಅಂತ. ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿನೇ ಇರಲಿಲ್ಲ. ಆದ್ರೆ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು. ಅಕ್ರಮ್ ಸರ್ ಬಂದ್ರು. ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ. ಆಗಲೇ ಆ ಕಾರಿಂದ ಹೋಟೆಲ್ ನ ಮಾಲೀಕ ಅಕ್ರಮ್ ಇಳಿತಾನೆ. ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ್ನ ನೋಟ ಹೋಟೆಲ್ ನಲ್ಲಿ ಸೇರಿದ ಜನರ ಕಡೆ ಹರಿಯುತ್ತೆ. ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ. ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ? ಗೊತ್ತಿಲ್ಲ ಸರ್, ಯಾರೋ ಬಿಕಾರಿ ಹೇಳ್ತಿದ್ದ, ನೀವೇ ಅವನ್ನ ಕರೆದ್ರಿ ಅಂತ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸಬೇಡ ಅಂತ. ಎತ್ಕೊಂಡು ಹೋಗಿ ಹೊರಗಾಕಿ ಅವನ್ನ. ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ 4 ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡು ಬರ್ತಾರೆ. ಗಾರ್ಡ್ಸ್ ಸಾಮ್ರಾಟ್ನನ್ನ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ನ ಕಣ್ಣು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲ್ ಬೀಳುತ್ತೆ. ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ಕನ್ನುವಂತ ಘಟನೆ ನಡೆಯುತ್ತೆ. ಬಿಟ್ಬಿಡಿ ಅವ್ರನ್ನ. ಆದ್ರೆ ಸರ್, ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ. ಟೈಗರ್. ಮತ್ತಲ್ಲಿ ಕರೋಡ್ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ. ನಾನು ನಿಮ್ಮನ್ನ ಗುರುತಿಸ್ಲಿಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್. ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ? ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು? ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ? ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ. ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ನೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು. ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ. ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್. ಎಸ್ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು. ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ. ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ? ಗೈಸ್, ದಿ ಸಿಚುವೇಶನ್ ಡಸಂಟ್ ಲುಕ್ ಗುಡ್. ಇದು ನಮ್ಮ ಕೊನೆಯ ನಂಬಿಕೆಯಾಗಿತ್ತು ಎಸ್ಕೆ ಇಂಡಸ್ಟ್ರೀಸ್ ನ ರಿವೈವ್ ಮಾಡೋದಕ್ಕೆ. ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು. ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು. ಆದ್ರೆ ಸಾನ್ಯಾ ತಾತ ಸಾಯೋಕ್ಕೂ ಮುಂಚೆ ಬಲವಂತದಿಂದ ಸಾನ್ಯಾ ಮದ್ವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮಾಡಿಸಿದ್ರು. ಸಾನ್ಯಾ ಏನನ್ನು ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು. ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ, ಸಾನ್ಯಾ, ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ. ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್.
ಒಂದ್ ವೇಳೆ ಇದೇ ತರ ನಡೆದ್ರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ. ಮಾರ್ಕ್ರೋ, ಯು ನೋ ವೆರಿ ವೆಲ್, ಈ ಕಂಪನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ. ವರ್ಷಾನ್ಗಟ್ಲೆ ನಮ್ ಶ್ರಮದಿಂದ ಕೇವಲ ನಮ್ ದೇಶದಲ್ಲ, ವಿದೇಶದಲ್ಲೂ ಕೂಡ SK ಇಂಡಸ್ಟ್ರೀಸ್ ತನ್ನದೇ ಛಾಪು ಮೂಡಿಸಿದೆ. ಕ್ಷಣ ಮಾತ್ರದಲ್ಲೇ ಇದೆಲ್ಲ ಹೇಗ್ ಹಾಳಾಗೋಗುತ್ತೆ? ಈ ತರ ಆಗೋಕ್ ಸಾಧ್ಯನಿಲ್ಲ. ಯಾವ್ದಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ. ಸಾನಿಯಾ, ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು. ಅವ್ರ ಜೊತೆ ಚಿರಾಗ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ, ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ. ಓ ದೇಸಾಯಿಗಳೇ, ನಾಟ್ ಅಗೇನ್. ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳಕ್ಕೆ ಮುಂದೆ ಬರಲ್ಲ. ದಟ್ಸ್ ನಾಟ್ ಅನ್ ಆಪ್ಷನ್. ಮಾರ್ಕ್ರೋ, ಲೆಟ್ಸ್ ಸಿ ಯುವರ್ ಪ್ಲಾನ್. ದೇಸಾಯಿ ಉರ್ಫ್ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು. ಅವರು ಸಾನ್ಯಾ ತಾತನ ಜೊತೆ ಸೇರಿ SK ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು. ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು. ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ, ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೇ. ನೀವ್ ಹೇಗಿದ್ದೀರಾ? ಇವತ್ತು ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ? ನೀನ್ ಯಾವತ್ತು ಕೆಲ್ಸದವ್ರ ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ? ಯಾವತ್ತಾದ್ರೂ ನ್ಯೂಸು ವೀವ್ಸು ನೋಡ್ತಾ ಇದೆಯಾ ಹೇಗೆ? ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು. ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ. ಅಂತದ್ದೇನಾಯ್ತು ನನಗೆ ಗೊತ್ತಿಲ್ದೇ ಇರೋಂಥದ್ದು? ನೋಡು, ಸರ್ಕಾರಿ ಟೆಂಡರ್ ಸಿಗದೆ ಇರೋ ಕಾರಣ SK ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ. ವೆಂಟಿಲೇಟರ್ ಮೇಲೆ ಚಲಿಸುತ್ತಿದ್ದ SK ಇಂಡಸ್ಟ್ರೀಸ್ಗೆ 200 ಕೋಟಿ ಟೆಂಡರ್ ಕೈ ತಪ್ಪಿದೆ. ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ. ಹಾ, ಹಲೋ ಮ್ಯಾಮ್. ಎಸ್ ಮ್ಯಾಮ್, ಐ ವಿಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ. ಮಿಸಸ್ ಲೋಬೋ, ಸಾನ್ಯಾ ಎಲ್ಲಿ? ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ಸಾನ್ಯಾ ಹತ್ರ ಹೋಗ್ಬೇಕು. ಐ ನೀಡ್ ಟು ಮೀಟ್ ಹರ್ ರೈಟ್ ನೌ. ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್? ಈಗ ನೀನು ಮನೆಗೆ ಹೋಗು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಕಾನ್ಫರೆನ್ಸ್ ರೂಮ್ಗೆ. ಥ್ಯಾಂಕ್ ಯು ಮಿಸಸ್ ಲೋಬೋ. ಅಯ್ಯೋ, ಈಗ ಬೇಡ. ಸಾನ್ಯಾ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು. ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರೂ ಗಾಬರಿ ಆಗೋಗ್ತಾರೆ. ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ SK ಪರಿವಾರದ ಒಬ್ಬ ಯೂಸ್ಲೆಸ್ ಮನೆ ಅಳಿಯ ಎಂದು. ಸಾಮ್ರಾಟ್, ಗೆಟ್ ಔಟ್. ಈಗ ಆಗಲ್ಲ. ಸಾನ್ಯಾ, ನಿನ್ನ ಈ ಸಂಕಷ್ಟದಿಂದ, ನಿಮ್ಗೆಲ್ರೂ ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ. ನನ್ನ ಹತ್ರ ದಾರಿ ಇದೆ. ನನಗೆ 5 ನಿಮಿಷ ಟೈಮ್ ಕೊಡು. ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಎದ್ದು, ಇದು ಕಾನ್ಫರೆನ್ಸ್ ರೂಮ್. ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ? ಸಾನ್ಯಾ, ಮೊದಲು ಈ ವ್ಯಕ್ತಿನ ಕಂಪ್ನಿಯಿಂದ ಹೊರಗೆ ಹಾಕು. ಇವ್ನು ಯಾವಾಗ ಈ ಕಂಪನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ. ಸಾನ್ಯಾ, ಮೊದಲು ಇದನ್ನ ಸರಿ ಮಾಡು. ಏಯ್, ನಡಿಯೋ ಇಲ್ಲಿಂದ. ಚಿರಾಗ್ ಸಾಮ್ರಾಟ್ ನನ್ನ Security. ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ. ಸೆಕ್ಯೂರಿಟಿ, ಎಳ್ಕೊಂಡು ಹೋಗಿ ಮನುಷ್ಯನ ಹೊರಗೆ ಬಿಸಾಕಿ. ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು. ಮತ್ತವರು ಚಿರಾಗ್ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ, ಸರ್, ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್. ಯು ಕ್ಯಾನ್ ಗೋ ಇನ್ಸೈಡ್ ದ ಮೀಟಿಂಗ್. ಹೌದಾ? ನೀವು ಫೈಲ್ಸ್ ತಗೊಂಡು ಬಂದ್ರ? ಎಸ್. ಸರಿ, ಕೊಡಿ ನನಗೆ. ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾನೆ. ನಡಿ. ಬಿಡಿ ಅವರನ್ನ. ಇವರು ಕಳ್ರೋ ಕಾಕ್ರೋ ಅಲ್ಲ. ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ. ಮತ್ತೆ ಈ SK ಪರಿವಾರದ ಮನೆ ಅಳಿಯ. ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು? ಥ್ಯಾಂಕ್ ಯು ಮಿಸಸ್ ಲೋಬೋ. ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ. ಯು ಇಡಿಯಟ್, ಕಮ್ ವಿತ್ ಮಿ ರೈಟ್ ನೌ. ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ. ಕಂಪ್ನಿನ ಕ್ರೈಸಿಸ್ ಇಂದ ಹೊರಗೆ ತರೋದಾಗಿ. ಅದು ಹೇಗೆ? ನಂಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ. ಆದ್ರೆ ನಾನು ಸಹಾಯ ಮಾಡಬೇಕು ಅಂದ್ರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು. ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್. ಯಾವ ಥರ ಇನ್ಫಾರ್ಮೇಶನ್? ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗಷ್ಟೇ ನೀನೇ ನೋಡ್ದೆ ಅಲ್ವಾ ಏನಾಯ್ತು ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ. ಹೀಗಿರುವಾಗ ಏನ್ ಮಾಡೋದು? ನನ್ಗೆ ಸಹಾಯ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ರವಿಕಾಂತ್ ದೇಸಾಯಿ ಸರ್. ಅವರು ಸಾನ್ಯಾ ಗ್ರ್ಯಾಂಡ್ ಫಾದರ್ಗೆ ತುಂಬಾ ಕ್ಲೋಸ್ ಆಗಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ. ಆದ್ರೆ ಒಂದ್ ಮಾತು ಹೇಳ್ತೀನಿ, ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್. ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೇಟ್ ಸೇದೋಕೆ. ನೀನಿಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡು. ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ. ಅವರನ್ನ ಕನ್ವಿನ್ಸ್ ಮಾಡೋಕೆ ಪೂರ್ತಿ ಪ್ರಯತ್ನ ಪಡು. ಐ ಆಮ್ ಶೋರ್ ಯು ಕ್ಯಾನ್ ಡೂ ಇಟ್. ಓಕೆ, ಈಗ ನಾನು ಹೋಗ್ಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ ಮಂತ್ರಿಗಳೇ, ಹೇಗಿದ್ದೀರಾ? ಅರೆ ಸಾಮ್ರಾಟ್ ಸರ್,
ನೀವು ನಮಗ್ ಫೋನ್ ಮಾಡಿದಿರಾ? ನಮ್ ಭಾಗ್ಯವೇ ಬದಲಾದಾಗಾಯ್ತು. ಅಯ್ಯೋ ಆತರ ಏನೂ ಇಲ್ಲ, ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ. ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು, ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು, ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ. ಆಗಲೇ ರವಿಕಾಂತ್ ದೇಸಾಯಿ ಉರ್ಫ್ ರವಿಕಾಂತ್ ಅಲ್ಲಿಗೆ ಬಂದ್ರು. ಹಾಗೆ ಫಾರಿನ್ ಡೀಟೇಲ್ಸ್ನ ಪತ್ತೆ ಹಚ್ಚಿ ಮಂತ್ರಿಗಳೇ, ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಫೋನ್ ಇಡ್ತೀನಿ. ಸರಿ. ರವಿಕಾಂತ್ ಸರ್, ನೋಡಿ SK ಕಂಪನಿನ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜ್ ಮಾಡಿದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಜೊತೆನಾ? ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು. ಆದ್ರೆ ಸಾಮ್ರಾಟ್, ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು. ಅವರು ತಮ್ಮ ಸಿಗರೆಟ್ ವಾಪಸ್ಸಿಟ್ಟು ಸಾಮ್ರಾಟ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು. ಏ ಬಡವಾ, ನೀನಿನ್ನೂ ಹೋಗಿಲ್ವಾ ಇಲ್ಲಿಂದ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡ್ಬೇಕು. ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್. ಅದು ಈ ತಿರುಪೇಯತ್ತು ಹತ್ರ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು. ಹಿ ಹ್ಯಾಸ್ ಎ ಪಾಯಿಂಟ್. ಅದ್ ಹೇಗೆ ಹೀಗೆ ಹೇಳ್ತಾ ಇದೀರಾ ನೀವು? ಅಲ್ಲ, ಏನ್ ಹೇಳಕ್ ಹೊರಟಿದ್ದೀರಾ? ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಸಾನಿಯಾ ಮಗಳೇ, ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಮತ್ತಿದ್ಯಾವತ್ತು ನೆನ್ಪಿಟ್ಕೋ, ನಿನಗೆ ಇಲ್ಲ SK ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಟ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ. ತನ್ನೆದ್ರಿಗೆ ನಡೀತಿರೋ ಈ ರಾದ್ಧಾಂತ ನೋಡಿ ಸಾನಿಯಾ ಜೋರಾಗಿ ಕೂಗ್ತಾಳೆ. ಚಿರಾಗ್, ಇದೆ ನೆನ್ಪಿರ್ಲಿ, ಈ ಕಂಪನಿ ನಂದು, ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ. ಸಿಟ್ ಡೌನ್. ಸಾಮ್ರಾಟ್, ಕೂತ್ಕೋ, ಮತ್ತೆ ಏನ್ ಮಾಡ್ತೀಯ ಮಾಡು. ಸಾನಿಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಯಲ್ಲಿ ಕೂರ್ಸಿದ್ರು. ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ಬಿಟ್ಟ. ಸಾನಿಯಾ, ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಆ್ಯಂಡ್ ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಮಾರ್ಕ್ರು, ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯ, ನೀನು ಈಗಲೂ ಕೂಡ ಈ ಮುಟ್ಟಾಳದ ಮಾತನ್ನ. ಲ್ಯಾಪ್ಟಾಪ್ ಪಾಸ್ ಮಾಡು. ಮಾರ್ಕ್ರು, ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್? ಯಾಕೆ ಮರ್ತೋಯ್ತಾ ಸಾಮ್ರಾಟ್ ನನ್ನ ಪತಿ ಅನ್ನೋದು? 2 ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಡೋದನ್ನು ನೋಡಿದ್ಲು. ಸಾನಿಯಾ, ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಿದೆ. ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ. ಏನು ಇಷ್ಟ ಬಂದಾಗ ಮಾತಾಡ್ತೀಯಾ? ಇದೆಲ್ಲ ಗಾಳಿ ಗುಂಡಾರ್ಸೋ ಮಾತು. ಮೊದ್ಲೇಳು, ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗ್ ಬಚಾವ್ ಮಾಡ್ತೀಯ ನೀನು? ಬೀಳ್ತಿರೋ ಶೇರ್ಸ್ನ ಹೇಗ್ ಕಂಟ್ರೋಲ್ ಮಾಡ್ತೀಯ ನೀನು? ಸಾಮ್ರಾಟ್, ಸಾನಿಯಾ, ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ರಿಲಿಯಂಟ್ ಐಡಿಯಾ. ನಿನಗೇನು ಅನ್ಸುತ್ತೆ ಸಾಮ್ರಾಟ್? ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಾಮ್ರಾಟ್, ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? ರೈಟ್, ಓಕೆ, ಲೆಟ್ ಮಿ ಮೇಕ್ ಎ ಕಾಲ್. ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ದ. ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ದಸಕಂತು. ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು. ಯಾ ಮಿಸ್ಟರ್ ಅಕ್ರಮ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. AK ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ SK ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದೀಗಲೇ 500 ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಎರಡನೇ ಮಾತು, AK ಪ್ರೈವೇಟ್ ಲಿಮಿಟೆಡ್ ಮತ್ತೆ SK ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ. ಮತ್ತು ಹಾಂ, ಅಹೂಜಾ ಕಾರ್ಪೊರೇಷನಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ.
ರವಿಕಾಂತ್ ಸಾಮ್ರಾಟ್ನ ಮಾತು ಕೇಳಿ ಖುಷಿ ಪಡ್ತಿದ್ರು. ಆದ್ರೆ ಸಾನ್ಯಾ ಸಾಮ್ರಾಟ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡೋದ್ ನೋಡಿ ಗಾಬರಿ ಆದ್ಲು. ಅವಳಿಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ ಅವಳ ಮನೆ ಅಳಿಯನಾಗಿರೋ ಗಂಡ ಇಷ್ಟು ದೊಡ್ಡ ಕಂಪನಿ ಮಾಲೀಕನೊಂದಿಗೆ ಮಾತಾಡಿ ಅವಳ SK ಇಂಡಸ್ಟ್ರೀಸ್ ನ ಮರ್ಜ್ ಮಾಡೋದ್ರಲ್ಲಿದ್ದ ಅಂತ. ಸಾಮ್ರಾಟ್, ಯಾರ್ ನೀನು? ಸಣ್ಣ ನಗು ಬೀರ್ತಾ ಸಾಮ್ರಾಟ್ ಸಾನ್ಯಾ ಕಡೆ ನೋಡ್ದ. ಆದ್ರೆ ಯಾವುದೇ ಉತ್ತರ ಕೊಡ್ಲಿಲ್ಲ. 10 ಪೈಸೆಗೂ ಎಣಗಾಡ್ತಿದ್ದ ಸಾಮ್ರಾಟ್ ಹೇಗೆ ದಿವಾಳಿ ಆಗ್ತಿರೋ SK ಇಂಡಸ್ಟ್ರೀಸ್ಗೆ 500 ಕೋಟಿ ಕೊಡಿಸ್ತಾ ಒಬ್ಬ ಬಡ ಮನೆ ಅಳಿಯ ಕೊನೆಗೂ SK ಪ್ರೈವೇಟ್ ಲಿಮಿಟೆಡ್ ನಂತಹ ಕಂಪನಿ ಜೊತೆ SK ಇಂಡಸ್ಟ್ರೀಸ್ ಜೊತೆ ಹೇಗೆ ಮರ್ಜ್ ಮಾಡಿಸ್ತಾ? ಏನು SK ಇಂಡಸ್ಟ್ರೀಸ್ ಬರ್ಬಾರ್ದು ಹಾಗೆ ಸರ್ಕಾರಿ ಟೆಂಡರ್ ಸಿಗದೆ ಇರೋದ್ರ ಹಿಂದೆ ಚಿರಾಗ್ ಮತ್ತೆ ಮಾರ್ಕೋ ಕೈವಾಡ ಇದ್ಯಾ? ಮಂತ್ರಿಗಳ ಜೊತೆ ಸಾಮ್ರಾಟ್ ಏನನ್ನ ಪತ್ತೆ ಹಚ್ಚೋಕೆ ಹೇಳಿದ್ದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಟೈಗರ್, ಓಡು, ಫಾಸ್ಟ್ ಆಗಿ ಓಡು, ಎಲ್ಲೋ ನಿಲ್ಬೇಡ. ಇವ್ರು ನಿನ್ನನ್ನು ಸಾಯಿಸ್ಬಿಡ್ತಾರೆ. ಮಗನೇ, ಡೋಂಟ್ ಸ್ಟಾಪ್. ಸಂಜಯ್ ಕೈಗೆ ಆಲ್ರೆಡಿ ಬುಲೆಟ್ ಬಿದ್ದಿದ್ರಿಂದ ನರಳ್ತಾ ಇದ್ದ. ತನ್ನ 5 ವರ್ಷದ ಮಗನ್ನ ಕತ್ಲಲ್ಲಿ ಅಡಗಿಸ್ಕೊಂಡು ಬೆಂಗಳೂರಿನ ಕಲಾಸಿಪಾಳ್ಯದ ಒಂದು ಚಿಕ್ಕ ಗಲ್ಲಿಲಿ ಬಚ್ಚಿಟ್ಕೊಂಡಿದ್ದ. ಅವನ್ ಕಾರು ಬುಲೆಟ್ ಗಾಯಕ್ಕೆ ಗಾಜು ಹೊಡ್ಕೊಂಡು ರಸ್ತೆ ಮಧ್ಯೆನೇ ನಿಂತಿತ್ತು. ಸಂಜಯ್ಗೆ ಶೂಟ್ ಮಾಡಿದವರು ಅಲ್ಲೇ ನಿಂತು ಅವರನ್ನ ಹುಡುಕ್ತಿದ್ರು. ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಡ್ಯಾಡ್, ನಾನ್ ನಿನ್ ಜೊತೆನೇ ಇರ್ತೀನಿ. ಹೇಯ್, ಲಿಸನ್ ಟು ಮೀ. ಲೈಫಲ್ಲಿ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ, ಆದ್ರೆ ನಿನ್ ಲೈಫ್ ಈಗ ಶುರುವಾಗ್ತಿದೆ ಟೈಗರ್. ಬಿ ಬ್ರೇವ್ ಮೈ ಬಾಯ್ ಅಂತ ಹೇಳ್ತಾ ತನ್ನ ಕೈಲಿರೋ ಹಸಿರು ಹರಳಿನ ಚಿನ್ನದ ಉಂಗ್ರನ ಸಾಮ್ರಾಟ್ ಕೈ ಕೊಟ್ಟು ಹಣೆಗೊಂದು ಮುತ್ತಿಟ್ಟು ಗಟ್ಟಿಯಾಗಿ ಹಗ್ ಮಾಡ್ದ. ನೆಕ್ಸ್ಟ್ ಮೂಮೆಂಟೇ ಗನ್ ಹಿಡ್ಕೊಂಡು ಗೂಂಡಾಗಳನ್ನ ಫೇಸ್ ಮಾಡೋದಕ್ಕೆ ಮುನ್ನುಗ್ದ. ಪುಟ್ಟ ಸಾಮ್ರಾಟ್ ಕತ್ಲಲ್ಲೇ ಬಚ್ಚಿಟ್ಕೊಂಡು ಭಯದಿಂದ ಅಪ್ಪನ್ನೇ ನೋಡ್ತಾ ಇದ್ದ. ಸಂಜಯ್ ಕಾರ್ ಹತ್ರ ಹೋಗ್ತಿದ್ದ ಹಾಗೆ ಒಬ್ಬ ಗೂಂಡ ಅವನ್ ಕಡೆ ಗನ್ ಪಾಯಿಂಟ್ ಮಾಡ್ದ. ಅಷ್ಟೇ, ಒಂದೇ ಸಮ ಸಂಜಯ್ ಮೇಲೆ 3 ಬುಲೆಟ್ ಫೈರ್ ಆದ್ವು. ಟೈಗರ್, ಈ ಬದ್ಮಾಶ್ ಮುಖ ನೆನ್ಪಿಟ್ಕೋ. ನೀನೇ ಇವನನ್ನು ಹೊಡಿಬೇಕು. ಸಂಜಯ್ ಜೋರಾಗಿ ಕಿರ್ಚ್ಕೊಂಡು ಹಾಗೆ ನೆಲಕ್ಕುಸ್ದ. ಡ್ಯಾಡ್, ಡ್ಯಾಡ್, ಡ್ಯಾಡ್. ಸಾಮ್ರಾಟ್ ಜೋರಾಗಿ ಕಿರ್ಚ್ತಾ ನಿದ್ದೆಯಿಂದ ಮೇಲೆದ್ದ. ಪೂರ್ತಿ ಬೆವ್ತೋಗಿ ಜೋರಾಗಿ ಉಸಿರಾಡ್ತಿದ್ದ. ಕಳೆದ 18 ವರ್ಷಗಳಿಂದ ಇದೇ ಕನ್ಸು ಅವನನ್ನ ಬಿಟ್ಟು ಬಿಡದೆ ಕಾಡ್ತಿತ್ತು. ಅಪ್ಪ ಕೊಟ್ಟಿರೋ ಉಂಗ್ರ ನೋಡ್ತಾ ಅವನು ಹೇಳಿದ ಮಾತನ್ನೇ ನೆನಪು ಮಾಡ್ಕೊಂಡ. ಸಾಮ್ರಾಟ್ ತಂದೆನ ಕಳ್ಕೊಂಡ್ಮೇಲೆ ಸುಮ್ನಹಳ್ಳಿಲಿರೋ ಒಂದು ಅನಾಥಾಶ್ರಮದಲ್ಲಿ ಬೆಳೆದ. 18 ವರ್ಷ ಆದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೋಬೇಕಾಯ್ತು. ಇಷ್ಟ ಇಲ್ದೇ ಇದ್ರು ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು ಅಂದ್ರೆ ಇದು ಅನಿವಾರ್ಯ ಆಗಿತ್ತು. ಈ ಎಲ್ಲಾ ಬೇಜಾರ್ ನಡುವೆ ಅವನಿಗಿದ್ದ ಒಂದೇ ಒಂದು ಖುಷಿ ಅಂದ್ರೆ ಅವನ ಗರ್ಲ್ ಫ್ರೆಂಡ್ ವೈಭವಿ. ಇವತ್ತು ಅವಳು ಬರ್ತಾಳೆ. ಬೇಗ ಕೆಲಸ ಮುಗಿಸಿ ಅವಳನ್ನ ಮೀಟ್ ಮಾಡೋದಕ್ಕೆ ಹೊರಟ. ಆನ್ ದ ವೇ ಯಾವಾಗ್ಲೂ ಹೋಗೋ ಬೇಕ್ರಿಗೆ ಹೋಗಿ, ಅಣ್ಣ ಇದೆಷ್ಟು? ದೊಡ್ಡ ಕೇಕ್ ಕಡೆ ಕೈ ತೋರಿಸಿ ಕೇಳ್ದ. ಅಪ್ಪ ಕಂಜೂಸು, ಸುಮ್ನೆ ಬಿಲ್ಡಪ್ ಕೊಡ್ಬೇಡ. ನೀನ್ ತಗೊಳ್ಳೋದು ಸಿಂಗಲ್ ಪೀಸ್ ಕೇಕ್ನ ಅಂತ ಗೊತ್ತು ನನಗೆ. 60 ರೂಪಾಯಿ ಏನ್ ಪಾರ್ಸಲ್ಲ? ಸದ್ಯಕ್ಕೆ 60 ಸಾಕಣ. 10-100 ರೂಪಾಯಿ ಉಳಿಸಿದ್ರೆ ನನ್ನ ಹುಡುಗಿ ಆಸೆ ಪಟ್ಟಂಗೆ ಬೆಂಗಳೂರಲ್ಲಿ ಒಂದು ಮನೆ ತಗೋಬಹುದು. ಸಿಂಗಲ್ ರೂಪಾಯಿ ಮ್ಯಾಟರ್ಸ್ ರಾಜಣ್ಣ ಅಂತ ನಕ್ಕು ಖುಷಿಯಿಂದಲೇ ಪಾರ್ಸಲ್ ತಗೊಂಡ. ಈ ಕಡೆ ವೈಭವಿ ರೂಮ್ ಕಲರ್ಫುಲ್ ಲೈಟ್ಸ್ ಅಲ್ಲಿ ಜಗಮಗಿಸ್ತಾ ಲೌಡ್ ಮ್ಯೂಸಿಕ್ ಕಿವಿ ಕಿತ್ತೋಗೋ ತರ ಕೇಳಿಸ್ತಾ ಇತ್ತು. ಸಾಮ್ರಾಟ್ ಕುತೂಹಲದಲ್ಲಿ ಡೋರ್ ಬೆಲ್ ಒತ್ತದಾಗ ವೈಭವಿನೇ ಡೋರ್ ಓಪನ್ ಮಾಡಿದ್ಲು. ಅವಳನ್ನ ನೋಡಿ ಸಾಮ್ರಾಟ್ ಫುಲ್ಲು ಶಾಕ್ ಆದ. ವೈಭವಿ, ವಾಟ್ ಈಸ್ ದಿಸ್? ಏನಿದೆಲ್ಲ? ಯಾವಾಗ್ಲೂ ಟ್ರೆಡಿಷನಲ್ ಆಗಿರ್ತಿದ್ದ ವೈಭವಿ ಇವತ್ತು ಚಿಕ್ಕ ಸ್ಕರ್ಟ್ ಹಾಕೊಂಡು ತಲೆ ಮೇಲೆ ಕ್ರೌನ್ ಇಟ್ಕೊಂಡು ಫುಲ್ ಮಾಡರ್ನ್ ಆಗಿ ಬಳುಕ್ತಾ ಇದ್ಲು. ಟೇಬಲ್ ಮೇಲೆ ದೊಡ್ಡ ಕೇಕು, ಶಾಂಪೇನು, ವಿಸ್ಕಿ ಬಾಟಲ್ಸ್ ರಾಶಿ ಬಿದ್ದಿದ್ವು. ಸುತ್ತ ಅವಳ ಫ್ರೆಂಡ್ಸು ಡ್ಯಾನ್ಸ್ ಮಾಡ್ತಿದ್ರು. ಹೇ ವೈಭವಿ, ಆ ಡೆಲಿವರಿ ಬಾಯ್ ಹತ್ರ ಏನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಬೇಗ ಬಾ ಅಂತ ಒಬ್ಳು ಕರೆದ್ರೆ ಇನ್ನೊಬ್ಳು, ಏಯ್ ನೀನ್ ಮಿಸ್ಟೇಕ್ ಮಾಡ್ಕೊಂಡೆ, ಅವನು ಜಸ್ಟ್ ಡೆಲಿವರಿ ಬಾಯ್ ಅಲ್ಲ ಕಣೆ, ವೈಭವಿ ಡೇಟ್ ಮಾಡ್ತಿರೋ ಸ್ಪೆಷಲ್ ಬಾಯ್. OMG, ನೀನ್ ಯಾವಾಗ ಇಷ್ಟೊಂದು ಚೀಪ್ ಆದೆ ವೈಭವಿ? ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಅವಮಾನ ಆಗೋಯ್ತು. ವೈಭವಿ ಒಂದ್ ಮಾತು ಆಡದೆ ಸುಮ್ನೆ ನಿಂತಿದ್ಲು. ಅಷ್ಟರಲ್ಲಿ ಹಿಂದೆಯಿಂದ ಹ್ಯಾಪಿ ಬರ್ಡೇ ಡಾರ್ಲಿಂಗ್. ಸಾಮ್ರಾಟ್ ಹಿಂದೆ ತಿರುಗಿ ನೋಡಿದಾಗ ಸೂಟು ಬೂಟು ಹಾಕೊಂಡು ಜಗನ್ ನಿಂತಿದ್ದ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿದ್ರಿಂದ ಎಲ್ರಿಗೂ ಪರಿಚಯ ಆಯ್ತು. ಯಾವಾಗ್ಲೂ ವೈಭವಿ ಹಿಂದೆನೆ ಸುತ್ತುತ್ತಿದ್ರಿಂದ ಸಾಮ್ರಾಟ್ಗೆ ಅವನನ್ನ ನೋಡಿದ್ರೇನೆ ಇರಿಟೇಟ್ ಆಗ್ತಿತ್ತು.
ಕಾಸ್ಟ್ಲಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡಿರೋ ಜಗನ್ ಮುಂದೆ ಒಂದೇ ಒಂದು ಕೇಕ್ ಪೀಸ್ ತಂದಿರೋ ಸಾಮ್ರಾಟ್ ಕಾಮಿಡಿ ಪೀಸ್ ತರ ಕಾಣ್ತಿದ್ದ. ಜಗನ್ ನಗ್ತಾ ಸಾಮ್ರಾಟ್ನ ಸೈಡಿಗೆ ತಳ್ಳಿ ವೈಭವಿಗೆ ಗಿಫ್ಟ್ ಕೊಟ್ಟು ಟೈಟಾಗಿ ಹಗ್ ಮಾಡ್ದ. ಸಾಮ್ರಾಟ್ಗೆ ಕೋಪ ಸರ್ರಂತ ನೆತ್ತಿಗೇರ್ತು. ವೈಭವಿ ಫ್ರೆಂಡ್ಸ್ ಕಡೆ ತಿರ್ಗಿ, ಗರ್ಲ್ಸ್, ನಾನೇನು, ನನ್ನ ಸ್ಟ್ಯಾಂಡರ್ಡ್ಸ್ ಏನು ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಾ ಅಂತ ಹೇಳಿ ಅಹಂಕಾರದಿಂದ, ಸಾಮ್ರಾಟ್ ಗೆಟ್ ಔಟ್ ಅಂತ ಹೇಳೋವರೆಗೂ ಇಲ್ಲೇ ಇರ್ತೀಯಾ ಅಂದ್ಬಿಟ್ಲು. ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ? ಸಾಮ್ರಾಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜಗನ್ ನಗ್ತಾ ವೈಭವಿ ಕೆನೆಗೆ ಮುತ್ಕೊಟ್ಟು, ಇನ್ನೇನು ನಿನ್ನಂತ ಬಿಕಾರಿ ಜೊತೆ ಇವಳು ಲೈಫ್ ಲಾಂಗ್ ಈ ತರ ಸಿಂಗಲ್ ಪೀಸ್ ಕೇಕ್ ತಿನ್ಕೊಂಡೇ ಬದುಕ್ಬೇಕಾ ಅಂತ ಅವಮಾನ ಮಾಡ್ದ. ಸಾಮ್ರಾಟ್ ಕಣ್ಣಂಚು ಒದ್ದೆ ಆಗ್ತಿತ್ತು. ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ಕೈಲಿದ್ದ ಕೇಕ್ನ ಬಿಸಾಕಿ ಮುಷ್ಟಿ ಕಟ್ಟಿ ಜಗನ್ ಮುಖಕ್ಕೆ ಚಕ್ ಅಂತ ಒಂದ್ ಪಂಚ್ ಮಾಡೇ ಬಿಟ್ಟ. ಮೂಗಿಂದ ಬರ್ತಿರೋ ರಕ್ತನ ಜಗನ್ ಒರೆಸ್ಕೋತಾ, ಹೇ ಬಾಸ್ಟರ್ಡ್, ಐ ವಿಲ್ ಫಿನಿಶ್ ಯು ಅಂತ ಅಟ್ಯಾಕ್ ಮಾಡೋಕ್ ಹೋದ. ಬಟ್ ಸಾಮ್ರಾಟ್ ಕೊಟ್ಟ ಇನ್ನೊಂದು ಪಂಚ್ಗೆ ಅವನೇ ಪಂಚರ್ ಆಗೋದ. ವೈಭವಿ ಕಡೆ ತಿರುಗಿ ಸಾಮ್ರಾಟ್ ಆಕ್ರೋಶದಲ್ಲಿ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ ವೈಭವಿ, ಇದಕ್ ನೀನ್ ರಿಗ್ರೆಟ್ ಮಾಡೇ ಮಾಡ್ತೀಯಾ, ಅವತ್ ನಾನ್ ಮಾತಾಡ್ತೀನಿ ಅಂತಂದು ಅಲ್ಲಿಂದ ಹೊರಟ್ಬಿಟ್ಟ. ಇವಾಗ ಅವನ್ಗೆ ನಿಜವಾಗ್ಲೂ ತಾನು ಅನಾಥ ಅನ್ನೋ ಫೀಲ್ ಕಾಡೋದಕ್ ಶುರುವಾಯ್ತು. ಆ ಸಿಟ್ಟು ಹತಾಶೆಲಿ ಬಾರಿಗೆ ಹೋದ. ನೋವು ತಣಿಯೋವರೆಗೂ ಕುಡ್ದು ಕೈಲಿದ್ದ ಬಾಟಲ್ನ ಕೋಪದಲ್ಲಿ ಒಡೆದು ಹಾಕ್ತ. ಫುಲ್ಲು ಟೈಟಾಗಿ ಓಲಾಡ್ಕೊಂಡು ಫುಟ್ಪಾತಲ್ಲಿ ಬ್ಯಾಲೆನ್ಸ್ ತಪ್ಪಿ ದಡಾರ್ ಅಂತ ಬಿದ್ದೋದ. ಆದ್ರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. ಅಟ್ ದ ಸೇಮ್ ಟೈಮ್ ಯಂಗ್ ಬಿಸ್ನೆಸ್ ಮ್ಯಾನ್ ಸೂರಜ್ ಕಾರು ಅದೇ ರೋಡಲ್ಲಿ ಬರ್ತಿತ್ತು. ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಡ್ರೈವ್ ಮಾಡ್ತಾ ಫಾಸ್ಟ್ ಆಗಿ ಬರ್ತಿದ್ದ. ತಾತ ಶ್ರೀಕಂಠ ದತ್ ಕಟ್ಟಿದ ಕೊಂಡದ ಮನೆ ಸಾಮ್ರಾಜ್ಯಕ್ಕೆ ತಾನೇ ವಾರಸ್ದಾರ ಆಗ್ಬೇಕು ಅನ್ನೋ ಆಸೆ ಇರೋ ಸೂರಜ್ಗೆ ಅವನ ತಂಗಿ ಸಾನ್ಯಾ ಬಿಸಿ ತುಪ್ಪ ಆಗಿದ್ಲು. ತಾತನ್ ಪ್ರಕಾರ ಬಿಸ್ನೆಸ್ ನಡ್ಸೋಕೆ ಸೂರಜ್ಗಿಂತ ಸಾನ್ಯಾನೇ ಕೇಪಬಲ್ ಆಗಿದ್ಲು. ಸೂರಜ್ ಯಾವಾಗ್ಲೂ ತಾನೇ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾನೆ ಇರ್ತಿದ್ದ. ಈಗ್ಲೂ ಕೂಡ ಸಾನ್ಯಾನ ಮಟ್ಟ ಹಾಕೋದಕ್ಕೆ ಅಂತ ಒಂದು ಕೆಟ್ಟ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದ. ಸಡನ್ ಆಗಿ ಕಾರ್ ನಿಲ್ಸಿ ರೋಡ್ ಮಧ್ಯದಲ್ಲಿ ಬಿದ್ದಿರೋ ಸಾಮ್ರಾಟ್ ಕಡೆ ನೋಡ್ದ. ಅವನ್ ತಲೆಗೆ ಒಂದು ಹುಚ್ಚು ಐಡಿಯಾ ಬಂತು. ಏಯ್, ಎತ್ಕೊಳ್ರ ಇವನನ್ನ, ಇನ್ನರ್ಧ ಗಂಟೆಯಲ್ಲಿ ಇವನು ಸಾನ್ಯಾ ರೂಮಲ್ಲಿ ಇರ್ಬೇಕು, ಇಂಥ ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಜೊತೆಲಿರೋ ಗೂಂಡಾಗಳಿಗೆ ಹೇಳ್ದ. ಒಂದೇ ನಿಮಿಷದಲ್ಲಿ ಗೂಂಡಾಗಳು ಸಾಮ್ರಾಟ್ನ ಎತ್ತಾಕೊಂಡು ಹೊರಟ್ರು. ಸ್ವಲ್ಪ ಹೊತ್ತಲ್ಲಿ ಕಾರು 7 ಸ್ಟಾರ್ ಹೋಟೆಲ್ ಮುಂದೆ ಸ್ಟಾಪ್ ಆಯ್ತು. ಸೂರಜ್ ಕಾರ್ ಇಳಿತಾ, ಏಯ್, ರೂಮ್ ನಂಬರ್ ಗೊತ್ತು ತಾನೆ, 409, ಇವನ್ ಬಟ್ಟೆ ಬಿಚ್ ಮಲ್ಗಿಸಿ ಅಂದ. ಗೂಂಡಾಗಳು ಸಾಮ್ರಾಟ್ನ ಎತ್ಕೊಂಡು ಹೋಗಿ 409 ರೂಮಲ್ಲಿ ಮಲ್ಗಿಸಿದ್ರು. ಅಲ್ಲೇ ಪಕ್ಕದಲ್ಲಿ ಸೂರಜ್ ತಂಗಿ ಸಾನ್ಯಾನು ಮಲ್ಗಿದ್ಲು. ಬೆಳಿಗ್ಗೆ ಸಾಮ್ರಾಟ್ ನಿದ್ದೆಗಣ್ಣಲ್ಲಿ ಸೈಡಿಗೆ ಟರ್ನ್ ಆದಾಗ ಸಾಫ್ಟ್ ಕೈ ಟಚ್ ಆಗ್ತಿರೋ ಹಾಗೆ ಫೀಲ್ ಆಯ್ತು. ಕರೆಂಟ್ ಶಾಕ್ ಹೊಡೆದಾಗೆ ಕಣ್ಬಿಟ್ಟ. ಅವನ್ ಪಕ್ಕ ಒಬ್ಳು ಬ್ಯೂಟಿಫುಲ್ ಹುಡುಗಿ ಮಲ್ಗಿದ್ಲು. ಗಾಬರಿಯಾಗಿ ಎತ್ ಕೂತ್ಕೊಂಡ್ರೆ ಅವನ್ ಮೈ ಮೇಲೆ ಶರ್ಟು ಪ್ಯಾಂಟೇ ಇರ್ಲಿಲ್ಲ. ಅವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ತಿದ್ದಾಗ ಸಾನ್ಯಾ ಕೂಡ ಎಚ್ಚರ ಆದ್ಲು. ಅವಳಿಗೆ ಏನೇನು ಅರ್ಥ ಆಗ್ಲಿಲ್ಲ. ಒಂದೇ ಸಲ ಚಂಡಮಾರುತ ಬಂದು ಮುಖ ಕಪ್ಪಳಿಸ್ದಂಗಾಯ್ತು. ಸರ್ರಂತ ಸಿಟ್ಟು ನೆತ್ತಿಗೇರಿ ಸಾಮ್ರಾಟ್ ಕಪಾಳಕ್ಕೆ ಎತ್ತಿ ಬಾರ್ಸೇ ಬಿಟ್ಲು. ಹೂದ ಹೆಲ್ಲಾರಿಯೋ, ನೀನ್ ಹೇಗ್ ಒಳಗಡೆ ಬಂದೆ? ನಿನ್ ಬಟ್ಟೆಯಲ್ಲಿ ನನ್ಗೇನ್ ಮಾಡ್ದೆ? ರಾಸ್ಕಲ್, ಬಾಯ್ ಬಿಡೋ. ಪಾಪ ಸಾಮ್ರಾಟ್ಗೆ ರೋಡ್ ಮಧ್ಯದಲ್ಲಿ ನಿಂತಿದ್ದಷ್ಟೇ ನೆನಪು. ಸೊ ಅವನ್ ತಾನೇ ಏನ್ ಹೇಳ್ತಾನೆ. ಪಕ್ಕದಲ್ಲಿ ಸೂರಜ್ ತಂಗಿ ಸಾನ್ಯಾನು ಮಲ್ಗಿದ್ಲು. ಹೂದ ಹೆಲ್ಲಾರಿಯೋ, ನೀನ್ ಹೇಗ್ ಒಳಗಡೆ ಬಂದೆ? ನಿನ್ ಬಟ್ಟೆಯಲ್ಲಿ ನನ್ಗೇನ್ ಮಾಡ್ದೆ? ರಾಸ್ಕಲ್, ಬಾಯ್ ಬಿಡೋ. ಅದು ನಾನು ಅಂತ ತಡವರ್ಸ್ತಿದ್ದಾಗ್ಲೇ ಆ ರೂಮ್ ಡೋರ್ ದಡ್ ಅಂತ ಓಪನ್ ಆಯ್ತು. ನೋಡಿದ್ರೆ ಅಲ್ಲಿ ಸೂರಜ್ ಮತ್ತೆ ಅವನ ಗ್ಯಾಂಗ್ ನಿಂತಿತ್ತು. ಸಾನ್ಯಾಗೆ ಮಾತಾಡೋದಕ್ಕೆ ಬಿಡ್ದೆ, ಶೇಮ್ ಆನ್ ಯು ಸಾನ್ಯಾ, ನನಗೆ ಮೊದ್ಲಿಂದಾನು ಡೌಟ್ ಇತ್ತು. ಆದ್ರೆ ತಾತನ್ ಹೇಳಿದ್ರೆ ಸಾನ್ಯಾ ಬಂಗಾರದಂತ ಹುಡುಗಿ ಅಂತಿದ್ರು. ಅವ್ರ ಮುದ್ದಿನ ಮೊಮ್ಮಗಳು ಕಾಗೆ ಬಂಗಾರ ಅಂತ ತೋರ್ಸೋದಕ್ಕೆ ತಾತನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಿನ್ ಕರ್ಮಕಾಂಡನ ಅವರು ಲೈವ್ ಆಗಿ ನೋಡ್ಲಿ ಅಂತ. ತಾತ ಅಂದ್ ಕೂಡ್ಲೆ ಸಾನ್ಯಾಗೆ ಇಡೀ ಮೈ ನಡುಗೋಯ್ತು. ಅವಳು ಕೈ ಜೋಡಿಸಿ, ಅಣ್ಣ ಬಿಲೀವ್ ಮಿ, ಇಲ್ಲೇನ್ ನಡೀತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಈ ಹುಡುಗನ್ನ ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಬೇಡ್ಕೊಂಡ್ಲು. ಶ್ರೀಕಂಠ ದತ್ತ ಒಳಗ್ ಬಂದ್ರು. ಸಾನ್ಯಾ ಕಂಡೀಷನ್ ನೋಡಿ ಅವ್ರ ಕಣ್ಣು ಕೆಂಡ ಆಯ್ತು. ನಾನ್ ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾನ್ಯಾ. ತಾತ ಪ್ಲೀಸ್ ಟ್ರಸ್ಟ್ ಮೀ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಇವನ್ ಯಾರು ಅಂತನೂ ನನಗೆ ಗೊತ್ತಿಲ್ಲ ಅಂತ ಗೋಗರದ್ಲು. ಶ್ರೀಕಂಠ ದತ್ತ ಸಿಟ್ಟಲ್ಲಿ, ಕೊಂಡೋದ್ ಮನೆ ಫ್ಯಾಮಿಲಿ ಪರಂಪರೆ ಏನು,
ರೀತಿ ರಿವಾಜ್ ಏನು ಅಂತ ನಿನಗೆ ಗೊತ್ತಿದೆ ತಾನೆ. ಗೊತ್ತಿದ್ದು ತಪ್ಪು ಮಾಡಿದ್ಯಾ ಅಂದಮೇಲೆ ಶಿಕ್ಷೆ ಆಗ್ಲೇಬೇಕಲ್ವಾ ಅಂತ ಹೇಳಿ ಸಾಮ್ರಾಟ್ ಕಡೆ ನೋಡ್ಕೊಂಡು ಹಲ್ ಕಚ್ತಾ, ನೀನು ನನ್ನ ಮೊಮ್ಮಗಳ ಜೊತೆ ಮಲಗಿದ್ದೆ ಅಲ್ವಾ? ನಮ್ಮ ಕುಟುಂಬದ ರೂಲ್ಸ್ ಪ್ರಕಾರ ಇನ್ನು ಮುಂದೆ ನೀನೇ ನಮ್ಮ ವಂಶದ ಅಳಿಯ, ಇನ್ನು ಚರ್ಚೆ ಬೇಡ ಅಂತ ಅಬ್ಬರ್ಸಿದ್ರು. ವೇಟ್, ನಮ್ಮಿಬ್ರು ನಡುವೆ ಅಂತ ಏನೂ ನಡೆದಿಲ್ಲ. ಸಾಮ್ರಾಟ್ ಬೇಡ್ಕೊಂಡ. ಅವನ್ ಪ್ಯಾಂಟ್ ಹಾಕ್ತಾ ಇರೋದನ್ನ ಶ್ರೀಕಂಠ ದತ್ತ ಅವರು ಅಬ್ಸರ್ವ್ ಮಾಡಿ, ಓ ಹೌದಾ ಅಂತ ವ್ಯಂಗ್ಯ ಮಾಡ್ತಾ ಗಾರ್ಡ್ಸ್ ಕಡೆ ನೋಡಿದ್ರು. ಅಷ್ಟೇ, ಎಲ್ರೂ ಸಾಮ್ರಾಟ್ಗೆ ಹಿಗ್ಗಾಮುಗ್ಗ ಬಾರಿಸೋದಕ್ಕೆ ಶುರು ಮಾಡಿದ್ರು. ಅವನ್ಗೆ ರಿಟರ್ನ್ ಹೊಡೆಯೋಷ್ಟು ಶಕ್ತಿ ಇದ್ರೂ ಕೂಡ ಇಲ್ಲೇನಾಗ್ತಿದೆ, ಇವರೆಲ್ಲ ಯಾರು ಅಂತ ಯೋಚಿಸ್ತಾ ಸೈಲೆಂಟ್ ಆಗಿದ್ದ. ಶ್ರೀಕಂಠ ದತ್ತ ಸಾನ್ಯಾ ಕಡೆ ತಿರುಗಿ, ಸಾನ್ಯಾ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಲ್ವಾ? ಇವಾಗ ಇವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಇವತ್ತು ಸಂಜೆ ಅಕ್ರಮ್ ಪಾರ್ಟಿಗೆ ಇನ್ವೈಟ್ ಮಾಡಿದಾನೆ, ಅಲ್ಲಿಗೆ ಹೋಗ್ಬೇಕು. ನೀನೊಬ್ಳೇ ಅಲ್ಲ, ಜೊತೆಲಿ ಅವನೂ ಬರಬೇಕು ಅಂತ ಆರ್ಡರ್ ಮಾಡೋ ಥರ ಹೇಳಿ ಅಲ್ಲಿಂದ ಹೊರಟ್ರು. ಆ ಪಾರ್ಟಿ ನಡೀತಿದ್ದ ಪ್ಲೇಸ್ ಕೋಟೆ ಥರ ಇತ್ತು. ಬೌನ್ಸರ್, ಸೆಕ್ಯೂರಿಟಿಗಳು ಎಲ್ಲರೂ ಮೆಷಿನ್ ಗನ್ ಹಿಡ್ಕೊಂಡು ನಿಂತಿದ್ರು. ಒಳಗೆ ಹೋದಾಗ ಮೊದಲು ಸಾಮ್ರಾಟ್ ಕಣ್ಣಿಗೆ ಕಂಡಿದ್ದು ಅವನ ಶತ್ರು ಜಗನ್. ಅವನಿಂದಾನೇ ಸಾಮ್ರಾಟ್ಗೆ ಈ ಸ್ಥಿತಿ ಬಂದಿತ್ತು. ಸಾಮ್ರಾಟ್ ಕೊಟ್ಟಿದ್ದ ಪಂಚ್ಗೆ ಜಗನ್ ಮೂಗು ಪಂಚರ್ ಆಗಿ ಪ್ಲಾಸ್ಟರ್ ಹಾಕೊಂಡಿದ್ದ. ಜಗನ್ ವ್ಯಂಗ್ಯ ಮಾಡ್ತಾ, ಏಯ್ ಬಾಸ್ಟರ್ಡ್, ನೀನಿಲ್ಲೇನೋ ಮಾಡ್ತಿದ್ಯಾ? ಇಲ್ಲೂ ಸಿಂಗಲ್ ಪೀಸ್ ಕೇಕ್ ಡೆಲಿವರಿ ಮಾಡೋಕ್ ಬಂದ್ಯಾ? ಸಾಮ್ರಾಟ್ ಮುಷ್ಟಿ ಬಿಗಿ ಹಿಡಿದು ಕೋಪ ಕಂಟ್ರೋಲ್ ಮಾಡ್ಕೋತಿರುವಾಗ್ಲೇ ಸಾನ್ಯಾ ಅವ್ರ ಮಧ್ಯೆ ಬಂದು ಫರ್ಮ್ ಆಗಿ, ಈಸ್ ಮೈ ಹಸ್ಬೆಂಡ್ ಅಂದ್ಲು. ವಾಟ್? ನಿನ್ಗೇನ್ ಹುಚ್ಚ? ಈ ಯೂಸ್ಲೆಸ್ನ ಮದ್ವೆ ಆಗಿದ್ಯಾ? ಯಾವಾಗ? ಸಾಮ್ರಾಟ್ ಸಿಟ್ಟಲ್ಲಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ಅಬ್ಬಾ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಹೊಡಿತೀಯಾ? ಇಲ್ಲಿಗೆ ಬಂದು ಹೊಡೆಯೋಷ್ಟು ಧೈರ್ಯ ಇದೆಯಾ ನಿನ್ಗೆ? ಗಂಡ್ಸಾಗಿದ್ರೆ ಹೊಡೆಯೋ ನೋಡೋಣ. ತಕ್ಷಣ ಸಾಮ್ರಾಟ್ ಟ್ರಿಗರ್ ಆದ. ಮುಷ್ಟಿ ಬಿಗಿ ಮಾಡ್ತಿದ್ದ ಹಾಗೆ, ಏನ್ ನಡೀತಿದೆ ಇಲ್ಲಿ ಅನ್ನೋ ಒಂದು ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ಅಲ್ಲಿ ಪಾರ್ಟಿನ ಆರ್ಗನೈಸ್ ಮಾಡಿರೋ ಅಕ್ರಮ್ ನಿಂತಿದ್ದ. ಜಗನ್ ಪಾಪ್ತವನ್ ತರ ಮುಖ ಮಾಡ್ಕೊಂಡು, ಅಕ್ರಮ್ ಸರ್, ಇವನೊಬ್ಬ ಕ್ರಿಮಿನಲ್, ಈ ಪಾರ್ಟಿ ಕದ್ದು ಬಂದಿದ್ದಾನೆ ಅಂತ ಕಂಪ್ಲೇಂಟ್ ಹೇಳ್ದ. ಅಕ್ರಮ್ ಗುರಾಯಿಸ್ತಾ ಸಾಮ್ರಾಟ್ ಹತ್ರ ಬಂದು, ಯು ಆರ್ ನಾಟ್ ಇನ್ವೈಟೆಡ್ ಹಿಯರ್, ಸೀನ್ ಕ್ರಿಯೇಟ್ ಮಾಡ್ದೆ ಇಲ್ಲಿಂದ ಹೊರಡು, ಇಲ್ಲಾಂದ್ರೆ ಪೊಲೀಸ್ನ ಕರಿಬೇಕಾಗತ್ತೆ ಅಂತ ವಾರ್ನ್ ಮಾಡ್ದ. ಸಾಮ್ರಾಟ್ ಹ್ಯಾಂಡ್ ರೈಸ್ ಮಾಡ್ತಾ, ಅದ್ರ ಅವಶ್ಯಕತೆ ಇಲ್ಲ ಮಿಸ್ಟರ್ ಅಕ್ರಮ್, ನಾನೇ ಹೋಗ್ತೀನಿ ಅಂದ. ಆಗ ಅಚಾನಕ್ ಆಗಿ ಅವನ ಬೆರಳಲ್ಲಿದ್ದ ರಿಂಗ್ ಕಾಣಿಸಿ ಅಕ್ರಮ್ ಬೆಚ್ಚ ಬಿದ್ದ. ಅವನಿಡೀ ಬಾಡಿ ನಡುಗ್ತಾ ಇತ್ತು. ಟೈಗರ್ ಅಂತ ಮನಸ್ಸು ಕಿರಿಸ್ತು, ಆದ್ರೆ ಗಂಟ್ಲಿಂದ ಸ್ವರ ಹೊರಡ್ಲಿಲ್ಲ. ಅಲ್ಲಿಂದ ಹೊರಡೋದಕ್ಕೆ ತಿರುಗಿ ನಿಂತ ಸಾಮ್ರಾಟ್ ಕೈನ ರಫ್ ಅಂತ ಹಿಡ್ಕೊಂಡು ಅವನ್ಗೆ ಒಂದು ಮಾತಾಡೋದಕ್ಕೂ ಅವಕಾಶ ಕೊಡದೆ ಅಲ್ಲಿಂದ ಎಳ್ಕೊಂಡು ಹೋದ. ಅವನ್ ಹಾಗೆ ಎಳ್ಕೊಂಡು ಹೋದ ಸ್ಪೀಡ್ ನೋಡಿನೇ ಸಾನ್ಯಾ, ಸೂರಜ್, ಜಗನ್ ಅಲ್ಲಿದ್ದ ಎಲ್ರೂ ಇವತ್ತು ಸಾಮ್ರಾಟ್ ಕತೆ ಮುಗೀತು ಅನ್ಕೊಂಡ್ರು. ಅಕ್ರಮ್ ಸಾಮ್ರಾಟ್ನ ಸೀದಾ ಒಂದು ರೂಮ್ ಒಳಗಡೆ ಕರ್ಕೊಂಡು ಬಂದು ಡೋರ್ ಕ್ಲೋಸ್ ಮಾಡ್ದ. ಯಾಕೆ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ಮು? ಸಾಮ್ರಾಟ್ ಕೇಳೋ ಅಷ್ಟರಲ್ಲಿ, ನಾನ್ ನಿನ್ನ ಬೆರಳಲ್ಲಿರೋ ರಿಂಗ್ನ ನೋಡ್ಬೋದಾ ಅಂತ ಅಕ್ರಮ್ ಕೇಳ್ದ. ಯಾಕೆ? ಡೋಂಟ್ ವರಿ, ಜಸ್ಟ್ ನೋಡ್ತೀನಿ ಅಷ್ಟೆ. ಇವಾಗ ಅಕ್ರಮ್ ಮಾತಿನ ವರ್ಷ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಮೊದ್ಲಿನ ದರ್ಪ ಇರಲಿಲ್ಲ. ಸಾಮ್ರಾಟ್ ರಿಂಗ್ ಬಿಚ್ಚಿ ಅವನ್ ಕೈ ಕೊಟ್ಟ. ಅದ್ರ ಒಳಗಿರೋ ಟೀ ಸಿಂಬಲ್ನ ನೋಡಿ ಅಕ್ರಮ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಪ್ ಅಂತ ಸಾಮ್ರಾಟ್ ಕಾಲಿಗೆ ಬಿದ್ಬಿಟ್ಟ. ಟೈಗರ್ ಅಂತ ಹೇಳ್ತಾ ಫುಲ್ ಎಮೋಷನಲ್ ಆದ. ಸಾಮ್ರಾಟ್ಗೆ ಟೈಗರ್ ಅಂದಿದ್ ಕೇಳಿ ಶಾಕ್ ಆಯ್ತು. ತನ್ನಪ್ಪ ಸಾಯೋ ಕ್ಷಣದಲ್ಲಿ ಹೇಳಿದ ಮಾತೆ ಅವನ್ ತಲೆಯಲ್ಲಿ ಎಕೋ ಆಯ್ತು. ಫೈನಲಿ ನಮ್ ಟೈಗರ್ ನಮಗ್ ಸಿಕ್ತಾ ಅಂತ ಅಕ್ರಮ್ ಎದ್ದು ಖುಷಿಲ್ ಕುಣ್ದಾಡ್ದ. ಸಾಮ್ರಾಟ್ ಕನ್ಫ್ಯೂಸ್ ಆಗ್ತಾ, ಹೇಯ್ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ದ. ಹೌದು, ನಾನು ನಿನ್ಗೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೆ. ನೀನೇ ನಮ್ ಟೈಗರ್. ನಮ್ಮ 1000 ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ. ನಿಮ್ಮಪ್ಪ, ನಾನು ಮತ್ತೆ ರಾಣ, ನಾವು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಟ್ಟಿದ್ದಿ ಸಾಮ್ರಾಜ್ಯ ಇವತ್ತಿಂದ ನಿಂದು ಅಂತ ಹೇಳಿ ಗೋಡೆ ಮೇಲೆ ನೇತಾಡ್ತಾ ಇರೋ ಫೋಟೋ ಕಡೆ ಕೈ ತೋರಿಸ್ತಾ. ಅದ್ರ ಮಧ್ಯದಲ್ಲಿ ಸಂಜಯ್ ಇದ್ರೆ ಬಲ್ಗಡೆ ಅಕ್ರಮ್ ಇದ್ದ. ಎಡಗಡೆ ಇರೋ ರಾಣಾ ಫೋಟೋ ನೋಡಿದ ಕೂಡ್ಲೆ ಸಾಮ್ರಾಟ್ ಸ್ಟನ್ ಆದ. ಟೈಗರ್, ಈ ಬದ್ಮಾಶ್ ಮುಖ ನಾನ್ ನೆನ್ಪಿಟ್ಕೋ, ನೀನೇ ಇವನನ್ನ ಹೊಡಿಬೇಕು ಅಂತ ಅಪ್ಪ ಹೇಳಿದ ಮಾತು ಪದೇ ಪದೇ ಅವನ್ ಕಣ್ಮುಂದೆ ಬಂತು.
ಸ್ವಂತ ಫ್ರೆಂಡ್ಗೆ ದ್ರೋಹ ಮಾಡಿದ ಆ ಪಾಪಿ ಫೋಟೋ ನೋಡಿ ಸಾಮ್ರಾಟ್ ಕಣ್ಣು ಕೆಂಪಾದ್ವು. ರಕ್ತ ಕೊತ ಕೊತ ಅಂತ ಕುದಿಯೋದಕ್ಕೆ ಶುರುವಾಯ್ತು. ಡ್ಯಾಡ್, 18 ವರ್ಷ ನಾನು ಯಾವುದಕ್ಕೋಸ್ಕರ ಕಾಯ್ತಾ ಇದ್ನೋ ಆ ಟೈಮ್ ಹತ್ರ ಬರ್ತಿದೆ. ನಿನ್ನನ್ನು ಸಾಯಿಸಿದ ಈ ರಾಣನ್ನ ಮಣ್ಣು ಮುಕ್ಕಿಸ್ತೇನೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾ ಸಾಮ್ರಾಟ್ ಮುಷ್ಟಿ ಬಿಗಿ ಮಾಡ್ದ. ಏನಾಯ್ತು ಟೈಗರ್, ಯಾಕಿಷ್ಟೊಂದು ಕೋಪ? ತಕ್ಷಣ ಸಾಮ್ರಾಟ್ ತಲೆ ತಗ್ಗಿಸ್ಕೊಂಡು, ಇಲ್ಲ ಏನಿಲ್ಲ, ನೀವೇನೋ ಹೇಳ್ತಿದ್ರಿ, ಕಂಟಿನ್ಯೂ ಮಾಡಿ. ಹಾ ನಾವು ಕಟ್ಟಿದ್ದ ಅಂಡರ್ವರ್ಲ್ಡ್ ಸಾಮ್ರಾಜ್ಯದ ಬಗ್ಗೆ ಹೇಳ್ತಿದ್ದೆ. ಅದಕ್ಕೆ ನಾವಿಟ್ಟ ಹೆಸರು ಮಾಫಿಯಾ ಕಿಂಗ್. ಬಿಗ್ಗೆಸ್ಟ್ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮನ್ಗಳು, ರೌಡಿಗಳನ್ನ ಎಲ್ರನ್ನೂ ನಾವೇ ಆಳ್ತಿದ್ವಿ. ಬಟ್ ನಮಗೆ ತುಂಬ ಶತ್ರುಗಳಿದ್ರು. ಅದರಲ್ಲಿ ಸ್ಟ್ರಾಂಗೆಸ್ಟ್ ಎನಿಮಿ ಅಂದರೆ ದಿಗ್ಬಾಲ್. ಅವನು ಇವಾಗಲೂ ನಿನಗೋಸ್ಕರ ಹುಡುಕ್ತಾನೆ ಇದ್ದಾನೆ ಟೈಗರ್. ಇವಾಗ ಸದ್ಯಕ್ಕೆ ರಾಣಾ ಮಗ ಮಾಂಟಿ ಮಾಫಿಯಾ ಕಿಂಗ್ ವರ್ಕ್ನೆಲ್ಲ ನೋಡ್ಕೋತಾ ಇದ್ದಾನೆ. ಬಟ್ ನೀನೇ ನಮ್ಮ ರಿಯಲ್ ಟೈಗರ್. ಇನ್ಮುಂದೆ ನೀನೇ ಎಲ್ಲಾನು ನೋಡ್ಕೋಬೇಕು. ಅಕ್ರಮ್ ಹೇಳಿದ ಒಂದೊಂದು ವಿಷಯನೂ ಸಾಮ್ರಾಟ್ಗೆ ಶಾಕಿಂಗ್ ಆಗಿತ್ತು. ಅಂಡರ್ ವರ್ಲ್ಡ್ಗೂ ತನ್ನ ಅಪ್ಪನಿಗೂ ಇಷ್ಟು ಲಿಂಕ್ ಇದೆ ಅಂತ ಅವನು ಅಂದ್ಕೊಂಡಿರ್ಲಿಲ್ಲ. ನಿನ್ನೆವರೆಗೂ ಜೇಬಲ್ಲಿ ಬಿಡಿಗಾಸಿಲ್ದೆ ಓಡಾಡ್ತಿದ್ದ ಸಾಮ್ರಾಟ್ ಈಗ 1000 ಕೋಟಿ ಮಾಫಿಯಾ ಸಾಮ್ರಾಜ್ಯಕ್ಕೆ ಟೈಗರ್. ಹೌದು, ನಾನು ನಿನಗೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೆ. ನೀನೇ ನಮ್ಮ ಟೈಗರ್. ನಮ್ಮ 1000 ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ. ನಿಮ್ಮಪ್ಪ, ನಾನು ಮತ್ತೆ ರಾಣಾ, ನಾವು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಟ್ಟಿದ್ದಿ ಸಾಮ್ರಾಜ್ಯ ಇವತ್ತಿಂದ ನಿಂದು. ರಾತ್ರೋರಾತ್ರಿ ಸಾಮ್ರಾಟ್ ಜೀವನ ದಿಕ್ಕೇ ಬದಲಾಗಿತ್ತು. ಗೋಡೆ ಮೇಲಿರೋ ರಾಣಾನ ಫೋಟೋನೇ ಆಕ್ರೋಶದಿಂದ ನೋಡ್ತಿದ್ದ. ಒಂದ್ ವೇಳೆ ರಾಣಾ ಈಗ ಅವನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಅವನ್ ತಲೆನ ಕಡ್ದು ಅಪ್ಪನ್ ಸಾವಿಗೆ ರಿವೆಂಜ್ ತಗೋತಿದ್ದ. ಸಾಮ್ರಾಟ್ ತುಂಬಾ ಡಿಸ್ಟರ್ಬ್ ಆಗಿರೋದ್ನ ನೋಡಿದ ಅಕ್ರಮ್, ಹಾ ಟೈಗರ್, ನಾನ್ ಕೇಳೋದ್ ಮರ್ತೆ, ಇಷ್ಟು ವರ್ಷ ಎಲ್ಲಿದ್ದೆ, ಹೇಗಿದ್ದೆ ಅಂತ ಕೇಳ್ದ. ಸಾಮ್ರಾಟ್ ಕಣ್ಣಂಚಲಿ ನೀರ್ ಬಂತು. ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು. ಡ್ಯಾಡ್ನ ಕಳ್ಕೊಂಡ್ಮೇಲೆ 18 ವರ್ಷ ಅನಾಥಾಶ್ರಮದಲ್ಲೇ ಇದ್ದೆ. ಆಮೇಲೆ ಒಂದ್ ಜಾಬಿಗೆ ಸೇರ್ಕೊಂಡೆ. ಅದ್ಬಿಡಿ, ನೀವ್ಯಾಕೆ ಇಷ್ಟು ವರ್ಷ ನನ್ನನ್ನು ಹುಡುಕ್ಲೇ ಇಲ್ಲ? ಸಂಜಯ್ ಹೋದ್ಮೇಲೆ ಮಾಫಿಯಾ ಕಿಂಗ್ನಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು. ಆ ಟೈಮ್ನಲ್ಲಿ ಶತ್ರುಗಳ ಕಣ್ಣಿಂದ ನೀನ್ ದೂರ ಇರೋದೇ ಒಳ್ಳೇದಾಗಿತ್ತು. ಅದಕ್ಕೋಸ್ಕರ 4-5 ವರ್ಷ ನೀನನ್ನ ಹುಡುಕಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ನಮ್ ಪುಟ್ಟ ಟೈಗರ್ ದೊಡ್ಡವನಾಗಿದ್ದ. ಹುಡುಕಿದ್ರೂ ಗುರ್ತಿಡಿಯೋದಕ್ಕಾಗ್ಲಿಲ್ಲ. ಆಕ್ಚುಲಿ ಈಗ ನೀನ್ ಸಿಕ್ಕಿರೋ ವಿಷಯನ ಮಾಂಟಿ ಮತ್ತೆ ಉಳ್ದೋರ್ಗೆಲ್ಲ ಹೇಳ್ಬೇಕು. ನನ್ನ ಹಾಗೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ದ. ರಾಣನ್ ಮಗನ ಹೆಸರು ಕೇಳ್ತಿದ್ ಕೂಡ್ಲೆ ಸಾಮ್ರಾಟ್ ಮುಖ ಕೆಂಪಾಯ್ತು. ಅವನ್ಗೆ ಮಾಂಟಿನ ಮೀಟ್ ಮಾಡೋದು ಇಷ್ಟ ಇರ್ಲಿಲ್ಲ. ಹೇ ಟೈಗರ್, ಏನ್ ಯೋಚಿಸ್ತಿದ್ಯಾ? ಸಾಮ್ರಾಟ್ ಪಟ್ ಅಂತ ತಲೆ ಕೊಡುಕೊಂಡು, ಆಕ್ಚುಲಿ ನನಗ್ ನೆನ್ಪಿರೋ ಹಾಗೆ ಡ್ಯಾಡ್ ಯಾವತ್ತೂ ಈ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ನನ್ನ ಹತ್ರ ಹೇಳೇ ಇರ್ಲಿಲ್ಲ. ಅವ್ರಿಗೂ ಅಂಡರ್ವರ್ಲ್ಡ್ಗೂ ಲಿಂಕ್ ಇರೋದು ನಿಜಾನೇ ಆಗಿದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಹೇಳಿರ್ತಿದ್ರು ಅಲ್ವಾ? ಅಕ್ರಮ್ ಟೈಗರ್ ಹೆಗ್ಲು ಮೇಲೆ ಕೈ ಇಟ್ಟು, ನೀನ್ ಅವಾಗಿನ್ನೂ ತುಂಬಾ ಚಿಕ್ಕವನು, ಅದಕ್ಕೆ ಈ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಹೇಳಿರ್ಲಿಲ್ಲ ಅನ್ಸತ್ತೆ. ಅಥವಾ ಇದೆಲ್ಲದ್ರಿಂದ ನಿನ್ನ ದೂರ ಇಡ್ಬೇಕು ಅನ್ಕೊಂಡಿದ್ನೇನೋ. ಬಟ್ ಬಿಲೀವ್ ಮಿ, ನಾನಂತೂ ನಿಂದಾರಿನೇ ಕಾಯ್ತಾ ಇದ್ದೆ. ಫೈನಲಿ ನೀನ್ ಸಿಕ್ಕಾಯ್ತು. ಇನ್ನು ಮುಂದೆ ಟೈಗರ್ ಗರ್ಜನೆಗೆ ಬೆಂಗಳೂರು ಅಂಡರ್ವರ್ಲ್ಡ್ ನಡ್ಗೋಗುತ್ತೆ. ಮಾಫಿಯಾ ಕಿಂಗ್ಗೆ ಯಾವತ್ತಿದ್ರು ನೀನೇ ಕಣೋ ಕಿಂಗು. ಸಾಮ್ರಾಟ್ ತಲೆಲೀಗ ಸುಮಾರು ಪ್ರಶ್ನೆಗಳು ಹುಟ್ಕೊಂಡ್ವು. ಮನ್ಸಲ್ಲೇ, ಇವ್ರಿಗೆ ರಾಣಾನೇ ಡ್ಯಾಡಿನ ಸಾಯಿಸಿದ್ದು ಅಂತ ಗೊತ್ತಿಲ್ವಾ ಅಂತ ಮಿತ್ರದ್ರೋಹಿ ಮಗ ಮಾಂಟಿಗೆ ಇಡೀ ಸಿಲಿಕಾನ್ ಸಿಟಿ ಮಾಫಿಯಾದ ಸಿಂಹಾಸನ ಕೊಟ್ಟು ಕೂರ್ಸಿದಾರ ಛೇ ಅಂತ ಬೈಕೊಂಡ. ಬಟ್ ಅವನ್ಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅಕ್ರಮ್ ಹತ್ರ ಇದ್ರ ಬಗ್ಗೆ ಏನೋ ಹೇಳೋದಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ಅಕ್ರಮ್ ಏನೋ ಯೋಚಿಸಿ 50 ಕೋಟಿ ಚೆಕ್ ಬರೆದು ಸಾಮ್ರಾಟ್ ಕೈ ಕೊಟ್ಟು, ಇದನ್ನ ಇಟ್ಕೋ, ನೀನು ವಾಪಸ್ ಟೈಗರ್ ಪೊಸಿಷನ್ಗೆ ಬರೋವರೆಗೂ ಬೇಕಾಗತ್ತೆ ಅಂದ. ಆ ಚೆಕ್ಕಲ್ಲಿ ಬರ್ತಿರೋ ಅಮೌಂಟ್ನ ನೋಡಿ ಸಾಮ್ರಾಟ್ಗೆ ಶಾಕ್ ಆಗಿದ್ದು ಎಷ್ಟು ನಿಜಾನೋ, ಆ ಕ್ಷಣದಿಂದ ಅವನ್ ಲೈಫ್ ಬದಲಾಗ್ತಿರೋದು ಕೂಡ ಅಷ್ಟೇ ನಿಜ ಆಗಿತ್ತು. ಅಕ್ರಮ್ ಸಾಮ್ರಾಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಟೈಗರ್, ನಿನ್ನ ಐಡೆಂಟಿಟಿ ಈಗಲೇ ಯಾರಿಗೂ ಗೊತ್ತಾಗೋದು ಬೇಡ. ಸದ್ಯಕ್ಕೆ ನೀನಿವಾಗ ಹೇಗಿದೆಯೋ ಹಾಗೇ ಇರು. ಆ ಟೈಮ್ ಬಂದಾಗ ನಾನೇ ರಿವೀಲ್ ಮಾಡ್ತೀನಿ ಅಂತಂದು ಸಾಮ್ರಾಟ್ ಜೊತೆ ಆಚೆ ಹೊರಟ. ಹೊರಗಡೆ ಪಾರ್ಟಿಲಿರೋರ್ಗೆಲ್ರೂ ಇಷ್ಟೊತ್ತಿಗೆ ಸಾಮ್ರಾಟ್ ಗತಿ ಏನಾಗಿರ್ಬೋದು ಅಂತ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು. ಸಾನ್ಯಾಗೆ ಟೆನ್ಷನ್ ಆಗ್ತಿತ್ತು. ಸೂರಜ್ ಸಾನ್ಯಾನೇ ನೋಡ್ತಾ, ಓಹೋ, ಅಕ್ರಮ್ ಸರ್ ಆ ತಿರ್ಬೋಕಿಗೆ ಸರಿಯಾಗಿ ಕ್ಲಾಸ್ ತಗೋತಾ ಇದ್ದಾರೆ ಅನ್ಸುತ್ತೆ. ಹೋಗೋವಾಗ ನಡ್ಕೊಂಡು ಹೋದವನು ಬರೋವಾಗ ತೆಳ್ಕೊಂಡ್ ಬರ್ತಾನ ನನ್ ಮಗ ಅಂತಂದ. ಜಗನ್ ಜೋರಾಗಿ ನಗ್ತಾ, ಪಾಪ ಆ ಬಡಪಾಯಿನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಕಣೋ ಸೂರಜ್.
ಹೊಸ ಹೆಂಡತಿ ಜೊತೆ ಒಂದು ರಾತ್ರಿನೂ ಸ್ಪೆಂಡ್ ಮಾಡದೆ ಸಾಯ್ತಿದ್ದಾನೆ, ಪೂರ್ ಫೆಲೋ ಅಂದ. ಅದನ್ ಕೇಳಿ ಸಾನಿಯಾಗೆ ಒಂದ್ ಕಡೆ ಸಿಟ್ಟು ಬಂದ್ರೆ ಇನ್ನೊಂದ್ ಕಡೆ ಟೆನ್ಷನ್ ಜಾಸ್ತಿ ಆಯ್ತು. ಅಕ್ರಮ್ಗೆ ಸಾಯಿಸೋದೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ, ಆದ್ರೆ ಒಬ್ಬ ವ್ಯಕ್ತಿ ಸಾಯೋದನ್ನ ಇನ್ನೊಬ್ಬ ಸೆಲೆಬ್ರೇಟ್ ಮಾಡ್ತಾನಲ್ಲ ಅಂತ ಅವಳಿಗೆ ಜಗನ್ ಬಗ್ಗೆ ಅಸಹ್ಯ ಅನ್ನಿಸ್ತು. ಸೂರಜ್ ಸರ್ಕ್ಯಾಸ್ಟಿಕ್ ಆಗಿ, ಸತ್ತಿರೋರ್ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು ಕಣೋ, ತಪ್ಪು ತಪ್ಪು ಅಂತ ಹೇಳ್ದ. ಜಗನ್ ಗಾಯ ಆಗಿರೋ ಮೂಗ್ನ ಮುಟ್ಕೊಳ್ತಾ ಮನ್ಸಲ್ಲೇ, ತಪ್ಪಂತೆ ತಪ್ಪು, ನಂತರ ಹೊಡೆಸ್ಕೊಂಡಿದ್ರೆ ಗೊತ್ತಾಗ್ತಿತ್ತೋ ಇವನ್ಗೆ, ನಾನೇ ಅವನೊಂದು ಸಾಯಿಸೋಣ ಅನ್ಕೊಂಡಿದ್ದೆ, ನನ್ನ ಮಗನ್ಗ ಅದೃಷ್ಟನೂ ಇಲ್ಲ ಬಿಡು ಅಂತ ಅನ್ಕೋತಿರುವಾಗ್ಲೇ ಆ ರೂಮ್ ಡೋರ್ ಓಪನ್ ಆಯ್ತು. ಸಾಮ್ರಾಟ್ ಅಕ್ರಮ್ ಜೊತೆ ಆರಾಮಾಗಿ ಆಚೆ ಬರ್ತಿರೋದ್ ಕಾಣಿಸ್ತು. ಅವನ ಮೈ ಮೇಲೆ ಒಂದೇ ಒಂದ್ ಸಣ್ಣ ಗೀರ್ ಕೂಡ ಇರ್ಲಿಲ್ಲ. ಸೂರಜ್ ಜಗನ್ ಗಾಬರಿ ಆದ್ರು. ಸಾಮ್ರಾಟ್ ಇಷ್ಟೊಂದು ಆರಾಮಾಗಿ ಹೊರಗೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಸಾನ್ಯಾ ಸದ್ಯ ಅವನ್ ಜೀವಂತವಾಗಿ ವಾಪಸ್ ಬಂದಲ್ಲ ಅಂತ ನಿಟ್ಟುಸಿರು ಬಿಟ್ಲು. ಸೂರಜ್ ಶಾಕ್ ಆಗಿ, ಅಕ್ರಮ್ ಸರ್ ಅವನ್ನ ಟಚ್ಚು ಮಾಡಿಲ್ಲ ಅನ್ಸುತ್ತೆ ಅಂದ. ನಂದು ಅದೇ ಕ್ವಶನ್ನು, ಇಷ್ಟೊತ್ತು ಆ ರೂಮಲ್ಲಿ ಮತ್ತಿನ್ನೇನ್ ಮಾಡ್ತಿದ್ರು? ಅಟ್ಲೀಸ್ಟ್ ಅಕ್ರಮ್ ಸರ್ ಅವನ್ ಮೂತಿಗೊಂದ್ ಪಂಚಾದ್ರೂ ಕೊಡ್ಬೇಕಿತ್ತು ಅಂತ ಜಗನ್ ಡಿಸಪಾಯಿಂಟ್ ಆದ. ಆ ಕಡೆ ಅಕ್ರಮ್ ಮುಖದಲ್ಲಿ ಎಲ್ಲಿಲ್ಲದ ಖುಷಿ ಎದ್ದು ಕಾಣಿಸ್ತಿತ್ತು. ಅದನ್ನ ನೋಡಿದ್ಮೇಲಂತೂ ಎಲ್ರೂ ಇನ್ನಷ್ಟು ಕನ್ಫ್ಯೂಸ್ ಆದ್ರು. ಅಷ್ಟ್ರಲ್ಲಿ ಅಕ್ರಮ್ ಲೌಡ್ ವಾಯ್ಸಲ್ಲಿ, ಇವನು ಸಾಮ್ರಾಟ್, ನನ್ ಗೆಳೆಯನ್ ಮಗ, ಐ ಮೀನ್ ನನ್ ಹಳೆ ಡ್ರೈವರ್ ಮಗ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ದ. ಡ್ರೈವರ್ ಮಗ ಅನ್ನೋ ಪದ ಕೇಳಿ ಜಗನ್ ಮತ್ತೆ ಸೂರಜ್ ಸ್ವಲ್ಪ ಖುಷಿ ಆದ್ರು. ಅಷ್ಟ್ರಲ್ಲಾಗ್ಲೇ ಅಕ್ರಮ್ ಸಾಮ್ರಾಟ್ ಬೆಂತಟ್ಟಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ, ಎಂಜಾಯ್ ದ ಪಾರ್ಟಿ ಅಂದು ಅಲ್ಲಿಂದ ಹೋದ. ಅವನು ಸಾಮ್ರಾಟ್ನ ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದನ್ನ ನೋಡಿ ಅವರಿಬ್ರಿಗೂ ಹೊಟ್ಟೆ ಉರ್ದೋಯ್ತು. ಆದ್ರೆ ಸಾಮ್ರಾಟ್ ಪಾರ್ಟಿ ಎಂಜಾಯ್ ಮಾಡೋ ಮೂಡಲ್ಲಿರ್ಲಿಲ್ಲ. ತಲೆ ತುಂಬಾ ರಾಣಾನೇ ತುಂಬಿಕೊಂಡಿದ್ದ. ನಿನ್ಗೇನು ಆಗಿಲ್ಲ ತಾನೆ, ಚೆನ್ನಾಗಿದ್ಯಾ ಅಲ್ವಾ ಅಂತ ಸಾಫ್ಟಾಗಿ ಕೇಳಿದ್ಲು. ಸಾಮ್ರಾಟ್ ಆಶ್ಚರ್ಯದಿಂದ, ನಿನ್ಗೆ ನನ್ನ ಮೇಲೆ ಯಾವಾಗ್ಲಿಂದ ಇಷ್ಟೊಂದು ಕನ್ಸರ್ನ್ ಶುರುವಾಯ್ತು ಅಂತ ಕೇಳ್ದ. ಕನ್ಸನ್ನೂ ಇಲ್ಲ ಮಣ್ಣೂ ಇಲ್ಲ, ನೀನ್ ಜೀವಂತವಾಗಿ ವಾಪಸ್ ಬರಲ್ವೇನೋ ಅನ್ಕೊಂಡಿದ್ದೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ನಿನಗ್ ಬದುಕೋ ಆಸೆ ಇದ್ರೆ ನನ್ನಿಂದ ದೂರ ಇರು ಅಂತ ಹೇಳಿ ಮೂಗ್ ಮುರಿದ್ಲು. ಸಾಮ್ರಾಟ್ ಕನ್ಫ್ಯೂಸ್ ಆಗಿ ಏನೋ ಕೇಳ್ಬೇಕು ಅನ್ಕೋತಿರುವಾಗ್ಲೇ ಜಗನ್ ಮತ್ತೆ ಸೂರಜ್ ಇಬ್ರು ಸಾಮ್ರಾಟ್ ಹತ್ರ ಬಂದ್ರು. ಜಗನ್ ಕ್ಯೂರಿಯಸ್ ಆಗಿ, ಹೇಯ್, ಒಳಗಡೆ ಅಕ್ರಮ್ ಸರ್ ನಿನ್ ಜೊತೆ ಏನ್ ಮಾತಾಡಿದ್ರೋ ಅಂತ ಕೇಳ್ದ. ಸಾಮ್ರಾಟ್ ಕಾಲಿಳಿಯೋ ತರ, ಜಗನ್ ಅನ್ನೋ ಒಬ್ಬ ಮುಟ್ಟಾಳ ಇದ್ದಾನೆ, ಅವನು ಬಂದು ಇದೇ ಪ್ರಶ್ನೆ ನಿನ್ನ ಹತ್ರ ಕೇಳ್ತಾನೆ, ಆಗ ಅವನ್ಗೆ ಏನೋ ಹೇಳ್ಬೇಡ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ. ಅವನ್ ಹೋಗೋದನ್ನೇ ನೋಡ್ತಾ ಜಗನ್ ಸಿಟ್ಟಲ್ಲಿ, ಲೋಫರ್, ಎಷ್ಟು ಕೊಬ್ಬು ಇವನ್ಗೆ, ಅಂಡರ್ ವರ್ಲ್ಡ್ ಡಾನ್ ತರ ಬಿಲ್ಡಪ್ ಕೊಡ್ತಾನೆ ನನ್ ಮಗ. ಪಾರ್ಟಿ ಮುಗಿದ್ಮೇಲೆ ಸಾಮ್ರಾಟ್ ಸಾನ್ಯಾ ಇಬ್ರು ಹೋಗಿ ಕಾರಲ್ಲಿ ಕೂತ್ರು. ಸಾಮ್ರಾಟ್ ಡ್ರೈವರ್ ಕಡೆ ನೋಡಿ, ನನ್ ಮನೆ ಇಲ್ಲೇ ಹತ್ರದಲ್ಲಿದೆ, ಸೊ ಅಲ್ಲಿಗೆ ನಡೀರಿ ಅಂದ. ವಾಟ್, ನಿನ್ ಮನೆಗ? ನಾನ್ ನಿನ್ ಜೊತೆ ನಿನ್ ಮನೇಲಿ ಇರ್ತೀನಿ ಅಂತ ಅದ್ ಹೇಗ್ ಅನ್ಕೊಂಡೆ? ನಿನ್ ಸ್ಥಿತಿನೇ ಹೀಗಿದೆ, ಇನ್ನು ನಿನ್ ಮನೆ ಸ್ಥಿತಿ ಅದ್ ಹೇಗಿದ್ಯೋ ಏನೋ. ಪಾರ್ಟಿ ಮುಗಿದ್ಮೇಲೆ ಸಾಮ್ರಾಟ್ ಸಾನ್ಯಾ ಇಬ್ರು ಹೋಗಿ ಕಾರಲ್ಲಿ ಕೂತ್ರು. ಸಾಮ್ರಾಟ್ ಡ್ರೈವರ್ ಕಡೆ ನೋಡಿ, ನನ್ ಮನೆ ಇಲ್ಲೇ ಹತ್ರದಲ್ಲಿದೆ, ಸೊ ಅಲ್ಲಿಗೆ ನಡೀರಿ ಅಂದ. ವಾಟ್, ನಿನ್ ಮನೆಗ? ನಾನ್ ನಿನ್ ಜೊತೆ ನಿನ್ ಮನೇಲಿ ಇರ್ತೀನಿ ಅಂತ ಅದ್ ಹೇಗ್ ಅನ್ಕೊಂಡೆ? ಅರ, ನಾನ್ ನಿನ್ ಗಂಡ ಅಂದ್ಮೇಲೆ ನೀನ್ ನನ್ ಮನೇಲಿರ್ದ ಇನ್ಯಾರ ಮನೇಲಿ ಇರ್ತೀಯ? ನಿನ್ ಕೆಲ್ಸಕ್ ಬರ್ದಿರೋ ಯೋಚನೆಗಳನ್ನೆಲ್ಲ ನಿನ್ ಜೇಬಲ್ಲೇ ಇಟ್ಕೋ. ಮೊದ್ಲು ನೀನ್ ನನ್ ಬೆಡ್ ಮೇಲೆ ಹೇಗ್ ಬಂದೆ ಅಂತ ಬುಗಳು. ಎಸ್, ಆಕ್ಚುಲಿ ನಾನು ಕೂಡ ನಿನ್ನ ಇದೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ನೀನೇ ಇದಕ್ಕೆ ಉತ್ತರ ಕೊಡ್ಬೇಕು. ಹೇಗ್ ಬಂದೆ? ಸಾನಿಯಾಗೆ ಪಿತ್ತ ನೆತ್ತಿಗೆರ್ತು. ನನ್ನ ಮುಂದೆನೆ ಅಧಿಕ ಪ್ರಸಂಗ ಮಾಡ್ತೀಯಾ? ಟೈಮ್ ಬರ್ಲಿ, ಆಗ ನೋಡ್ಕೋತೀನಿ ನಿನ್ನನ್ನ. ನಾನ್ ಸತ್ರು ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ನಿನ್ ಮನೆಗೆ ನಾನ್ ಎಡ್ಗಾಲು ಇಡಲ್ಲ, ಅರ್ಥ ಆಯ್ತಾ? ಒಂದ್ ವೇಳೆ ನಾವಿಬ್ರು ಒಟ್ಟಿಗೆ ಇರ್ಬೇಕು ಅಂತ ತಾತ ಫೋರ್ಸ್ ಮಾಡಿದ್ರು ನೀನೇ ಬಂದ್ ನಮ್ಮನೇಲಿ ಬಿದ್ದಿರು, ಅದು ಸರ್ವೆಂಟ್ ತರ ಅಂತ ಖಡಕ್ ಆಗಿ ಹೇಳಿ ಡ್ರೈವರ್ಗೆ, ಸೀದಾ ಮನೆಗ್ ನಡಿ, ಎಲ್ಲೂ ಸ್ಟಾಪ್ ಮಾಡ್ಬೇಡ ಅಂತ ಆರ್ಡರ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಕಾರು ಅವಳ ಬಂಗ್ಲೆ ಮುಂದೆ ಸ್ಟಾಪ್ ಆಯ್ತು. ಕಾರ್ ಇಳ್ದು ಹೀಲ್ ಸೌಂಡ್ ಮಾಡ್ತಾ ಮನೆ ಒಳಗಡೆ ಹೋದ್ಲು. ಒಂದೇ ಒಂದ್ಸಲನು ಸಾಮ್ರಾಟ್ ಕಡೆ ತಿರುಗೂ ಕೂಡ ನೋಡ್ಲಿಲ್ಲ. ಸಾಮ್ರಾಟ್ ಮಾತ್ರ ಅವಳನ್ನೇ ನೋಡ್ತಾ, ನೀನ್ ಹೇಳ್ದಾಗೆ ನಾನೇನಾದ್ರೂ ಇವತ್ತು ರಿಂಗ್ನ ತೆಗೆದ್ಬಿಟ್ಟಿದ್ರೆ ನನ್ ರಿಯಲ್ ಐಡೆಂಟಿಟಿನೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಪಾರ್ಟಿ ಕರ್ಕೊಂಡು ಹೋಗಿರೋ ನಿನಗ್ ಥ್ಯಾಂಕ್ಸ್ ಹೇಳೋ, ಈ ರಿಂಗ್ ಥ್ಯಾಂಕ್ಸ್ ಹೇಳೋ ಗೊತ್ತಾಗ್ತಿಲ್ಲ ಅಂತ ಯೋಚಿಸ್ತಾ ಮನೆ ಕಡೆ ಹೆಜ್ಜೆ ಹಾಕೋದಕ್ ಶುರು ಮಾಡ್ದ. ಅವ್ನು ಇಡ್ತಿದ್ದ ಹೆಜ್ಜೆ ಗುರ್ತು ಚಿಕ್ಕದಾಗಿರ್ಬಹುದು, ಆದ್ರೆ ಅವನು ಮುಂದಿನ ಗುರಿ ಕ್ಲಿಯರ್ ಆಗಿತ್ತು. ಮಿತ್ರದ್ರೋಹಿ ರಾಣನ ತಲೆ ಕತ್ತರಿಸಿ ಅಪ್ಪನ್ ಸಮಾಧಿ ಮೇಲಿಟ್ಟು ಅಲಂಕಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದ. ಜೊತೆಗೆ ಅವತ್ತು ರಾಣ ಯಾಕೆ ತನ್ನ ಕ್ಲೋಸ್ ಫ್ರೆಂಡ್ ಸಂಜಯ್ಗೆ ಮೋಸ ಮಾಡ್ದ ಅನ್ನೋ ಪ್ರಶ್ನೆಗೂ ಉತ್ತರ ಬೇಕಿತ್ತು. ಡ್ಯಾಡ್,
ಇನ್ಮೇಲೆ ನಿಮ್ ಈ ಟೈಗರ್ ಕೈ ಕಟ್ ಕೂತ್ಕೊಳ್ಳೋ ಮಾತೇ ಇಲ್ಲ. ಆದಷ್ಟು ಬೇಗ ರಾಣಾನ ಕಂಡು ಹಿಡ್ದು ಅವನ್ ಹೇಗೆ ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸ್ತು ಎದೆ ಬಗದ್ನೋ ಹಾಗೆ ನಾನು ಸಾಯಿಸ್ತೀನಿ. ಅವನು ನಾನೇ ಹೊಡೆದು ನಿಮ್ ಕೊನೆ ಆಸೆನ ಈಡೇರಿಸ್ತೀನಿ ಡ್ಯಾಡ್ ಅಂತ ಸಾಮ್ರಾಟ್ ಬೆರಳಲ್ಲಿರೋ ಉಂಗ್ರನ ಮುಟ್ಟಿ ಶಪಥ ಮಾಡ್ದ. ನೆಕ್ಸ್ಟ್ ಡೇ ಅಲಾರಾಮ್ ಸೌಂಡ್ಗೆ ಕಣ್ಬಿಟ್ಟ ಸಾಮ್ರಾಟ್ ನೆನ್ನೆ ಪಾರ್ಟಿಲಾಗಿದ್ನೆಲ್ಲ ನೆನಪು ಮಾಡ್ಕೊಂಡು ಅಕ್ರಮ್ಗೆ ಮನ್ಸಲ್ಲೇ ಥ್ಯಾಂಕ್ಸ್ ಹೇಳ್ದ. ಸಂಜೆ ಇಲ್ದೇ ಇದ್ರು ಅವ್ನು ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಇನ್ನಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿರೋ ಅಕ್ರಮ್ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತ. ಸ್ವಲ್ಪ ಹೊತ್ತಿನ ನಂತರ ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿಯಾದ. ಅಕ್ರಮ್ ಹೇಳ್ದಾಗೆ ಅವನ ಐಡೆಂಟಿಟಿ ರಹಸ್ಯವಾಗಿಡೋದಕ್ಕೆ ಆ ಡೆಲಿವರಿ ಬಾಯ್ನ ಕೆಲಸ ಪರ್ಫೆಕ್ಟ್ ಆಗಿತ್ತು. ಅಕ್ರಮ್ ಕೊಟ್ಟಿದ್ದ ಚೆಕ್ನ ಜೇಬ್ಗೆ ಹಾಕೊಂಡು ಸೀದಾ ಆಫೀಸಿಗೆ ಬಂದ. ಕಾರಿಡಾರಲ್ಲಿ ಕಾಲಿಡ್ತಿದ್ದ ಹಾಗೆ ಒಂದು ವಾಯ್ಸ್ ಕೇಳಿಸ್ತು. ಏಯ್ ಡೆಲಿವರಿ ಬಾಯ್ ನಿಂತ್ಕೊಳ್ಳೋ. ಈ ವಾಯ್ಸ್ ಸಾಮ್ರಾಟ್ನ ಚುಡಾಯಿಸೋದನ್ನೇ ಕೆಲಸ ಮಾಡ್ಕೊಂಡಿರೋ ಅವನ ಕೋಲಿಗ್ ಹರೀಶ್ದಾಗಿತ್ತು. ಅವನಿಗೆ ಸಾಮ್ರಾಟ್ಗಿಂತ ಸಂಬಳ ಜಾಸ್ತಿ ಇತ್ತು, ಜೊತೆಗೆ ಇನ್ಸೆಂಟಿವ್ಸ್ ಬೇರೆ ಸಿಕ್ತಿರೋದ್ರಿಂದ ತಾನೇ ಗ್ರೇಟ್ ಅಂತ ಕೋಪ್ ತೋರಿಸ್ತಿದ್ದ. ಸಾಮ್ರಾಟ್ಗೆ ಅವನ ಜೊತೆ ಮಾತಾಡೋದು ಕೂಡ ಇಷ್ಟ ಇರಲಿಲ್ಲ. ಏನಾದ್ರೂ ಕೆಲಸ ಇದೆಯಾ? ನನಗೆ ಆಲ್ರೆಡಿ ಲೇಟ್ ಆಗಿದೆ ಅಂದ. ಹಾ, ಕೆಲಸ ಇದ್ದಿದ್ದಕ್ಕೆ ನಿಲ್ಸಿದ್ದು. ಬಾಸ್ ನಿನ್ನ ಕರೀತಿದ್ದಾರೆ, ಮೊದಲು ಅವ್ರ ಚೇಂಬರ್ಗೆ ಹೋಗು. ಅದ್ ಸರಿ, ನೆನೆ ಇನ್ಫಾರ್ಮ್ ಮಾಡ್ದೆ ಎಲ್ಲಿಗೆ ಹೋಗಿದ್ದೆ? ನಿಮ್ಮ ಅಪ್ಪನ ಮದ್ವೆ ಆಯ್ತಾ ಇಲ್ಲ ತಿಥಿ ಇತ್ತಾ? ಈ ಮಾತು ಸಾಮ್ರಾಟ್ನ ತುಂಬಾನೇ ಟ್ರಿಗರ್ ಮಾಡ್ತು. ಒಂದೇ ಪಂಚ್ಗೆ ಹರೀಶ್ ಹಲ್ಗಳನ್ನೆಲ್ಲ ನೆಲಕ್ಕೂದ್ರೋ ಹಾಗೆ ಮಾಡ್ಬೇಕು ಅನ್ಸಿದ್ರು ಕೂಡ ಕಂಟ್ರೋಲ್ ಮಾಡ್ಕೊಂಡು ಬಾಸ್ ಕ್ಯಾಬಿನ್ ಒಳಗೆ ಹೋದ. ಗುಡ್ ಮಾರ್ನಿಂಗ್ ಸರ್, ಬರಕ್ ಹೇಳಿದ್ರಂತೆ. ಆ ಬಾಸ್ ನೆತ್ತಿ ಮೇಲೆ ಆಂಟನ ತರ ನಿಂತಿರೋ 3 ಕೂದ್ಲನ್ನ ಸವರ್ಕೊಳ್ತಾ, ಓಹೋ ಸಾಹೇಬ್ರು ಬನ್ನಿ ಬನ್ನಿ, ನೀವು ಮಾಡಿರೋ ಘನ ಕಾರ್ಯಕ್ಕೆ ಮಂಗಳಾರತಿ ಮಾಡೋಣ ಅಂತ ಬರಕ್ ಹೇಳ್ದೆ ಅಂತ ವಿಚಿತ್ರವಾದ ಟೋನಲ್ಲಿ ಹೇಳ್ದ. ಸಾಮ್ರಾಟ್ಗೆ ವಿಷಯ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಅಂತ ಆಗ್ಲೇ ಅರ್ಥ ಆಯ್ತು. ಹೇಳ್ದೆ ಕೇಳ್ದೆ ನಿನ್ನೆ ಎಲ್ಲಿಗೆ ಹೋಗಿದ್ದೆ? ನಿನ್ಗಿಷ್ಟ ಬಂದಾಗ ಬರೋಕೆ ಹೋಗೋಕೆ ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಯಾ? ಸಾಮ್ರಾಟ್ಗೆ ಉತ್ತರ ಕೊಡೋದಕ್ಕೂ ಬಿಡ್ದೆ. ನಿನ್ನೆ ಎಷ್ಟು ಕಡಿಮೆ ಡೆಲಿವರಿ ಹೋಗಿದೆ ಗೊತ್ತಾ? ನಿನ್ನಿಂದ ಎಷ್ಟು ಲಾಸ್ ಆಗಿದೆ ಅನ್ನೋ ಅಂದಾಜಾದ್ರೂ ಇದೆಯಾ? ಆ ಲಾಸ್ನ ಯಾರು ನಿಮ್ಮ ಅಪ್ಪ ಕಟ್ಕೊಡ್ತಾನ? ಸರ್, ನನಗೆ ತಿಂಗಳಿಗೊಂದು ಕ್ಯಾಶುವಲ್ ರಜಾ ಇರುತ್ತಲ್ವಾ, ಸೊ ನಾನು... ಮುಚ್ಚ ಬಾಯಿ, ರಜಾ ಅಂತೆ ರಜಾ. ಈ ಕಂಪ್ನಿ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ? ಪದೇ ಪದೇ ಮಾತನ್ ಬುಡುಕು ತುದಿಗೂ ಅಪ್ಪನ ವಿಷಯ ತಗೊಳ್ತಿರೋದ್ನ ನೋಡಿ ಸಾಮ್ರಾಟ್ ಅವನನ್ನ ಕಣ್ಣಲ್ಲೇ ಸುಟ್ಟು ಭಸ್ಮ ಮಾಡೋ ತರ ಗುರಾಯಿಸ್ತ. ಏಯ್, ಏನೋ ಹಾಗೆ ಗುರಾಯಿಸ್ತಿದ್ಯಾ? ಕಣ್ಗುಡ್ಡಕ್ಕಿತ್ ಗೋಲಿ ಆಡ್ಬಿಡ್ತೀನಿ. ಯು ಆರ್ ಫೈರ್ಡ್. ತಿರುಗ್ ನೋಡ್ದೆ ಹೊರಡ್ತಾ ಇರೋ. ಈ ತರ ಏನಾದ್ರೂ ಆಗುತ್ತೆ ಅಂತ ಸಾಮ್ರಾಟ್ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದ. ಬಿಕಾಸ್ ಅವನ್ ಬಾಸ್ ಮತ್ತೆ ಜಗನ್ ಇಬ್ರು ಮುಂಚೆಯಿಂದಾನೆ ತುಂಬಾ ಕ್ಲೋಸ್. ಅಲ್ಲಿ ಹಚ್ಚಿದ ಬೆಂಕಿ ಎಲ್ಲಿ ಉರಿಯುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಸರಿ, ನಾನು ಹೊರಡ್ತೀನಿ. ಈ ತಿಂಗಳು ಸಂಬಳ ಕೊಟ್ಬಿಡಿ. ಏನೋ ಸಂಬಳನ? ಬಾರಿ ಇದ್ಯಾ ಕಣೋ ನೀನು. ಅಲ್ಲ, ನಿನ್ನಿಂದ ಆಗಿರೋ ಲಾಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನೀನೇ ಕೈಯಿಂದ ಕೊಡಬೇಕು. ನಿನ್ನ ಪುಣ್ಯ ನಾನು ಅದನ್ನ ಕೇಳ್ತಾ ಇಲ್ಲ. ಮರ್ಯಾದೆಯಾಗಿ ಆಚೆ ಹೋಗೋ. ನಾನಿಲ್ಲಿ 1 ತಿಂಗಳು ಕೆಲಸ ಮಾಡಿದ್ದೀನಿ. ನನ್ನ ಸ್ಯಾಲ್ರಿ ಕೊಡೋವರೆಗೂ 1 ಹೆಜ್ಜೆನೂ ಹಿಂದೆ ಇಡಲ್ಲ. ಓಹೋ ಹೌದಾ, ಸರಿ ಸರಿ, ನಿನ್ ಸಂಬಳ ಜೊತೆನೆ ಗಿಂಬಳನು ಸೇರಿಸ್ಕೊಡ್ತೀನಿ. 1 ನಿಮಿಷ ಅಂತ ಹೇಳಿ ಟೇಬಲ್ ಮೇಲಿದ್ದ ಬೆಲ್ನ ಒಂದೇ ಸಮ ಒತ್ತುದ. ನೆಕ್ಸ್ಟ್ ಮಿನಿಟೆ 4-5 ಜನ ಸೆಕ್ಯೂರಿಟಿಗಳು ಒಳಗಡೆ ಬಂದ್ರು. ಈ ದುರಂಕಾರಿನ ಇಲ್ಲಿಂದ ಒದ್ದು ಹೊರಗಡೆ ಹಾಕ್ರೋ. ಬಾಸ್ ಕಿರಿಚ್ಕೊಂಡ. ತಕ್ಷಣ ಎಲ್ರು ಸಾಮ್ರಾಟ್ ಮೇಲೆ ಅಟ್ಯಾಕ್ ಮಾಡೋದಕ್ ಮುಂದಾದ್ರು. ಆದ್ರೆ ಅವ್ರು ತನ್ನ ಮೈ ಮುಟ್ಟೋ ಮೊದ್ಲೇ ಸಾಮ್ರಾಟ್ ಎಲ್ರು ಮೂಳೆಗಳನ್ನ ಲಟ ಲಟ ಅಂತ ಮುದ್ದು ಅಕ್ಕಿ ಮೂಟೆ ತರ ಎಸ್ತ. ಅವರೆಲ್ಲ ಈಗ ಕೈ ಕಾಲಿಲ್ದೇ ಇರೋ ಹುಳುಗಳ ತರ ಬಿದ್ದು ಒದ್ದಾಡ್ತಾ ಇದ್ರು. ಇಷ್ಟೊತ್ತು ಹಾರಾಡ್ತಿದ್ದ ಬಾಸ್ ಈಗ ಬಾಲ ಮುದುರ್ಕೊಂಡ್ ಕೂತಿದ್ದ. ಜೊತೆಗೆ ಆಂಟೆನ ತರ ನಿಂತಿದ್ದ ಅವನ್ ಕೂದ್ಲು ಕೂಡ ಮುದುರ್ಕೊಂಡಿತ್ತು. ಸಾಮ್ರಾಟ್ ಅವನ್ ಕಾಲರ್ ಹಿಡ್ಕೊಂಡು ನನ್ ಸಂಬಳ ಕೊಡು ಅಂತ ಗುಡುಕ್ತಿದ್ದ ಹಾಗೆ ಅವನು ಗಡಗಡ ಅಂತ ನಡುಕ್ತಾ ಚೆಕ್ ತೆಗೆದು ಪಟಾಪಟ್ ಅಂತ ಸೈನ್ ಮಾಡಿ ಕೊಟ್ಬಿಟ್ಟ. ಸಾಮ್ರಾಟ್ ಅವನನ್ನ ಹಿಂದಕ್ ನೂಕಿ, 1 ವಿಷಯ ನೆನ್ಪಲ್ಲಿಟ್ಕೋ, ಇನ್ಮೇಲೆ ಯಾರ ಅಪ್ಪನ ಬಗ್ಗೆ ಏನಾದ್ರೂ ಮಾತಾಡಿದ್ ಗೊತ್ತಾದ್ರೆ ನಿನ್ ತಲೆ ನಿನ್ನ ಬಾಡಿಲಿರಲ್ಲ, ನನ್ನ ಕೈಲಿರುತ್ತೆ, ಹುಷಾರು ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋದ. ಸಾಮ್ರಾಟ್ ಆಫೀಸಿಂದ ಹೊರಗೆ ಬರ್ತಿದ್ದಂಗೆ ಅವನ್ ಫೋನ್ ರಿಂಗ್ ಆಯ್ತು. ಹಲೋ. ಆ ಕಡೆಯಿಂದ ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ಟೈಗರ್, ನಾನು ಅಕ್ರಮ್. ಹಾ ಹೇಳಿ ಅಂಕಲ್. ಟೈಗರ್, ನಾನ್ ನಿನ್ನ ಒಬ್ಬ ವ್ಯಕ್ತಿಗೆ ಪರಿಚಯ ಮಾಡಿಸ್ಬೇಕು. ಅವನಿಗೆ ಅಂಡರ್ ವರ್ಲ್ಡ್ ಅಲ್ಲಿ ನಮ್ಮ ಮಾಫಿಯಾ ಕಿಂಗ್ ಗ್ರೂಪ್ ಅಲ್ಲಿ ತುಂಬಾ ದೊಡ್ಡ ಹೆಸರಿದೆ. ಜೊತೆಗೆ ನಿನ್ ತಂದೆಗೆ ನನಗೆ ಅವನು ಪ್ರಾಣ ಸ್ನೇಹಿತ. ಅವನ ಹೆಸರು ಬಾಲ್ರಾಜ್. ಟೈಗರ್ ರಿಟರ್ನ್ ಅಂತ ಅವನಿಗೆ ಗೊತ್ತಾಗ್ಬೇಕು. ಸೊ ಸಂಜೆ ಗೋಲ್ಡನ್ ಲೋಟಸ್ ಹೋಟೆಲ್ಗೆ ಹೋಗೋಣ, ಅಲ್ಲೇ ಅವನನ್ನ ಮೀಟ್ ಮಾಡೋಣ.
ಬಾಲ್ರಾಜ್ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ದೇಹದಲ್ಲಿ ಮಿಂಚು ಸಂಚಾರ ಆದಂಗಾಯ್ತು. ಜೇಡ್ರಳ್ಳಿ ಬಾಲ್ರಾಜ್ ಇಡೀ ಸಿಟಿಲೇ ನಟೋರಿಯಸ್ ಆಗಿದ್ದ. ಚಿಕ್ಕ ಮಕ್ಕಳು ಕೂಡ ಅವನ ಹೆಸರು ಕೇಳಿದ್ರೆ ಬೆಚ್ಚು ಬೀಳ್ತಾ ಇದ್ರು. ಅಂತ ಡಾನ್ಗೆ ನಾನ್ ಬಾಸ್ ಆಗ್ತೀನ ಅಂತ ಯೋಚನೆ ಮಾಡ್ತಿದ್ದ ಹಾಗೆ ಸಾಮ್ರಾಟ್ ಶೇಕ್ ಆದ. ಬಾಲ್ರಾಜ್ನ ಮೀಟ್ ಮಾಡೋಕೆ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟೈಗರ್ ರೆಡಿ ಆದ. ಹಾಗಿದ್ರೆ ಡಾನ್ ಬಾಲ್ರಾಜ್ ಸಾಮ್ರಾಟ್ನ ಟೈಗರ್ ಅಂತ ಒಪ್ಕೊಂಡ್ ಬಿಡ್ತಾನ? ಅಪ್ಪನ್ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹೊಟ್ಟಿರೋ ಸಾಮ್ರಾಟ್ ಮುಂದೆ ಏನೇನ್ ಚಾಲೆಂಜಸ್ ನ ಫೇಸ್ ಮಾಡ್ತಾನೆ? ಬಾಲ್ರಾಜ್ನ ಮೀಟ್ ಮಾಡೋಕೆ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟೈಗರ್ ರೆಡಿ ಆದ. ಹಾಗಿದ್ರೆ ಡಾನ್ ಬಾಲ್ರಾಜ್ ಸಾಮ್ರಾಟ್ನ ಟೈಗರ್ ಅಂತ ಒಪ್ಕೊಂಡ್ ಬಿಡ್ತಾನ? ಬಾಲ್ರಾಜ್ನ ಮೀಟ್ ಮಾಡ್ತೀನಿ ಅಂತ ಸಾಮ್ರಾಟ್ ಒಂದ್ ಕಡೆ ಎಕ್ಸೈಟ್ ಆಗಿದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿತ್ತು. ತಕ್ಷಣ ಅವನು ಡೌಟ್ ಅಲ್ಲಿ, ಬಾಲ್ರಾಜ್ ಸರ್ ನನ್ನನ್ನ ಮೀಟ್ ಮಾಡೋದಕ್ಕೆ ರೆಡಿ ಇದಾರ ಅಂತ ಕೇಳ್ದ. ಅಕ್ರಮ್ ಮುಗುಳ್ನಗ್ತಾ, ಬಾಲ್ರಾಜ್ ಸರ್ ಅಲ್ಲ, ಓನ್ಲಿ ಬಾಲ್ರಾಜ್. ನೀನು ಟೈಗರ್ ಕಣೋ ಸಾಮ್ರಾಟ್. ನಿನ್ ಮುಂದೆ ಬಾಲ್ರಾಜ್ ಅಂತ ಆನೆನು ತಲೆ ಬಾಗ್ಲೇಬೇಕು. ಆ ಆನೆ ಮಾತ್ರ ಅಲ್ಲ, ಮಾಫಿಯಾ ಲೋಕದ ಎಲ್ಲ ಮೃಗಗಳು ತಲೆ ಬಗ್ಗಿಸ್ಲೇಬೇಕು. ಸರಿ ಸರಿ, ಸಂಜೆ ಮೀಟ್ ಮಾಡೋಣ, ಬಾಯ್ ಅಂತ ಹೇಳಿ ಫೋನ್ ಇಟ್ಟ. ಅಕ್ರಮೆ ಅಷ್ಟು ಧೈರ್ಯ ಕೊಟ್ಮೇಲೆ ಸಾಮ್ರಾಟ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಇಷ್ಟು ದಿನ ಬೋನಲ್ಲಿದ್ದ ಹುಲಿ ಇವಾಗ ಕಾಡಿಗೆ ಹೆಜ್ಜೆ ಇಡ್ತಿರೋ ತರ ಫೀಲ್ ಆಯ್ತು. ನಂತರ ಸಾಮ್ರಾಟ್ ಸೀದಾ ಮನೆಗೆ ಬಂದು ರೆಸ್ಟ್ ಮಾಡ್ದ. ಯಾವಾಗ್ಲೂ ವೈಭವಿ ಕೆಲ್ಸ ಅಂತ ಸರಿಯಾಗಿ ನಿದ್ದೆನೂ ಮಾಡ್ತಿರ್ಲಿಲ್ಲ. ಸೊ ಈಗ ನೆಮ್ಮದಿಯಾಗಿ ಸಂಜೆವರೆಗೂ ನಿದ್ದೆ ಮಾಡೋಣ ಅನ್ಕೊಂಡ. ಆದ್ರೆ ಅವನಿಗೆ ಇದ್ದಕ್ಕಿದ್ದಂಗೆ ಸಾನ್ಯಾಳೆ ಯೋಚನೆ ಕಾಡೋದಕ್ಕೆ ಶುರುವಾಯ್ತು. ಅಲ್ಲ, ಅವತ್ತು ನಾನು ಹೇಗ ಆ ಹೋಟೆಲ್ಗೋದೆ? ಸಾನ್ಯಾನ್ ಕೇಳೋಣ ಅಂದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಇವಾಗ ನಾನು ಸಡನ್ ಆಗಿ ಅವಳನ್ನ ಹೆಂಡತಿ ಅಂತ ಹೇಗೆ ಸ್ವೀಕರಿಸ್ಲಿ? ಅವಳು ನನ್ನ ಲೈಫಿಗೆ ಬಿರುಗಾಳಿನೋ ತಂಗಾಳಿನೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದವನು ಯಾವಾಗಲೂ ನಿದ್ದೆಗೆ ಜಾರ್ದ. ಆಮೇಲೆ ಎಷ್ಟೋ ಹೊತ್ತಿನ ನಂತರ ಎಚ್ಚರ ಆಯ್ತು. ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ಫ್ರೆಶ್ ಅಪ್ ಆಗಿ ಅವನ ಫೇವ್ರೆಟ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ದ. ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ಸಾಮ್ರಾಟ್ ಲೇಟ್ ಆದ್ರೂ ಕೂಡ ಪೇಷನ್ಸ್ ಇಂದ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿನ ನಂತರ ಪಾರ್ಸೆಲ್ ಬಂತು. ಆ ಡೆಲಿವರಿ ಬಾಯ್ ಲೇಟ್ ಆಗಿದ್ದಕ್ಕೆ ಎಲ್ಲಿ ಕಡಿಮೆ ರೇಟಿಂಗ್ ಕೊಟ್ಬಿಡ್ತಾರೋ ಅನ್ನೋ ಭಯದಲ್ಲೇ ಸಾರಿ ಸರ್ ಅಂತ ಹೇಳ್ತಾ ಪಾರ್ಸೆಲ್ ಕೈಗೆಟ್ಟ. ಆದ್ರೆ ಸಾಮ್ರಾಟ್ ಸ್ಮೈಲ್ ಮಾಡ್ತಾನೆ, ಪರವಾಗಿಲ್ಲ ಅಂತ ಹೇಳಿ ಡಬಲ್ ಅಮೌಂಟ್ ಕೊಟ್ಟ. ಅವನು ಆಶ್ಚರ್ಯದಿಂದ, ಸರ್ 500 ಅಷ್ಟೇ, ನೀವು 1000 ಕೊಟ್ಟಿದ್ದೀರಾ. ಸಾಮ್ರಾಟ್ ಅವನ್ ಹೆಗ್ಲು ತಟ್ಟಿ, ನಿಮ್ ಕಷ್ಟ ನನ್ಗೂ ಗೊತ್ತಿದೆ ಬ್ರೋ, ಇನ್ನು 500 ರೂಪಾಯಿನ ಟಿಪ್ಸ್ ಅನ್ಕೊಳ್ಳಿ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಜಸ್ಟ್ ದುಡ್ಡು ಕೊಟ್ಟ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾತಾಡ್ಸೋದ್ ನೋಡಿ ಆ ಡೆಲಿವರಿ ಬಾಯ್ ಅದೆಷ್ಟು ಖುಷಿ ಪಟ್ಟ ಅಂತ ಅವನಿಗೆ ಮಾತ್ರ ಗೊತ್ತಿತ್ತು. ಸಾಮ್ರಾಟ್ 2 ನಿಮಿಷ ಆ ಬಿರಿಯಾನಿನೇ ನೋಡ್ತಾ ಕೂತಿದ್ದ. ಇಷ್ಟು ದಿನ ವೈಭವಿಗೋಸ್ಕರ 1 ರೂಪಾಯಿನೂ ಸೇವ್ ಮಾಡ್ತಿದ್ದ. ಒಂದು ಸಲನೂ ಹೀಗೆ ಹೊಟ್ಟೆ ತುಂಬ ತಿಂದೇ ಇರಲಿಲ್ಲ. ತುತ್ತನ್ನ ಕೈಲಿ ಹಿಡ್ಕೊಂಡು ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಖುಷಿನ ತ್ಯಾಗ ಮಾಡಬಾರ್ದು ಅಂತ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ವೈಭವಿ, ಇದನ್ನ ಅರ್ಥ ಮಾಡಿಸಿದ್ದಕ್ಕೆ. ಇನ್ಮೇಲಾದ್ರೂ ನನಗೋಸ್ಕರ ಬದುಕ್ತೀನಿ ಅನ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ದ. ಆಮೇಲೆ ತನ್ನ ಹತ್ರ ಇರೋ 2 ಜೊತೆ ಬಟ್ಟೆಯಲ್ಲಿ ಒಂದನ್ನು ಹಾಕೊಂಡು ಗೋಲ್ಡನ್ ಲೋಟಸ್ಗೂ ಹೊರಟ. ಅಲ್ಲಿ ನಡೆಯೋ ಇವತ್ತಿನ ಮೀಟಿಂಗ್ನಲ್ಲಿ ಅವನ ಹಣೆ ಬರನೇ ಡಿಸೈಡ್ ಆಗೋದಿತ್ತು. ಆ ಅರಮನೆ ಆಗಿರೋ 7 ಸ್ಟಾರ್ ಹೋಟೆಲ್ನ ನೋಡಿ ಒಂದು ಸಲ ಸಾಮ್ರಾಟ್ ಎದೆ ದಸಕ್ಕಂದ್ರು. ಒಳ ಮನ್ಸು, ಏ ಟೈಗರ್, ಏನೋ ಒಳಗಡೆ ಹೋಗಕ್ ಮೀನಾಮೇಷ ಎಣಿಸ್ತಿದ್ಯಾ? ಇಂಥ 10 ಹೋಟೆಲ್ ಓನರ್ ಕಣೋ ನೀನು, ಗತ್ತಲ್ ಒಳಗಡೆ ನಡಿ ಅಂತು. ಇನ್ನೇನ್ ಗೇಟ್ ಒಳಗಡೆ ಕಾಲಿಡಬೇಕು ಅನ್ನೋಷ್ಟರಲ್ಲಿ, ಹೇಯ್ ಯಾವನೋ ನೀನು, ಅಲ್ಲೇ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪಕ್ಕದಲ್ಲಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ಬಂದ. ಎಲ್ಲಿಗೆ ಅಂದ್ರೆ ಒಳಗಡೆ. ಏಕೆ, ಏನಾದ್ರೂ ಪ್ರಾಬ್ಲಮ್ಮಾ? ಓಹೋ, ಇದೇನ್ ಫುಟ್ಪಾತಲ್ಲಿರೋ ಹೋಟೆಲ್ ಅನ್ಕೊಂಡ್ಯಾ? ದನ ನುಗ್ದಂಗ್ ನುಗ್ಗೋಕೆ. ನಿಮ್ಮಂತವ್ರ ನೆರಳು ಕೂಡ ಈ ಹೋಟೆಲ್ ಮೇಲೆ ಬೀಳ್ಬಾರ್ದು, ಅದಕ್ಕೆ ಅಂತಾನೆ ನಾವಿಲ್ಲಿ ಕಾಯ್ತಾ ನಿಂತಿರೋದು. ನಡಿಯೋ ಆಚೆ. ಅರೆ, ನಮ್ಮಂತವ್ರು ಅಂದ್ರೆ ಏನರ್ಥ? ನಿಮ್ ತರನೇ ನಮಗೂ 2 ಕೈ ಕಾಲು ಕಣ್ಣಿದೆ, ನಾವು ಮನುಷ್ಯರೇ. ಸೆಕ್ಯೂರಿಟಿ ಬಣ್ಣ ಮಸಿರೋ ಸಾಮ್ರಾಟ್ ಬಟ್ಟೆನ ನೋಡ್ತಾ, ಏಯ್ ಅಧಿಕ ಪ್ರಸಂಗಿ, ಕನ್ನಡಲ್ಲಿ ನೀನ್ ನವ್ತಾರ ಒಂದ್ಸಲಿ ನೋಡ್ಕೊಂಡ್ ಬಂದ್ ಮಾತಾಡು ಅಂತ ರೇಗ್ದ. ಸಾಮ್ರಾಟ್ಗೆ ಎಷ್ಟು ಕೋಪ ಬಂತು ಅಂದ್ರೆ ಸೆಕ್ಯೂರಿಟಿನ ಹಿಡಿದು ಕುಕ್ಬಿಡ್ಬೇಕು ಅನ್ನಿಸ್ತು. ಆದ್ರೂ ವಯಸ್ಸಾದವನ ಮೇಲೆ ಕೈ ಮಾಡಬಾರ್ದು ಅಂತ, ನಾನು ಒಳಗಡೆ ಹೋಗ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಸುಮ್ನೆ ನನ್ನ ತಡಿಬೇಡಿ ಅಂದ. ಆದ್ರೂ ಸೆಕ್ಯೂರಿಟಿ ಸುಮ್ನಿರ್ದೆ ಕಿರಿಕ್ ಮಾಡಿದಾಗ ಸಾಮ್ರಾಟ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ತಕ್ಷಣ ಅಕ್ರಮ್ಗೆ ಕಾಲ್ ಮಾಡ್ದ. ಹಲೋ ಟೈಗರ್, ಎಲ್ಲಿದ್ಯಾ? ರೀಚ್ ಆದ್ಯಾ? ಹಾ ಅಂಕಲ್, ನಾನು ಹೋಟೆಲ್ ಹೊರಗಡೆ ಇದ್ದೀನಿ. ನಮ್ ಟೇಬಲ್ ನಂಬರ್ ಎಷ್ಟು? ಟೇಬಲ್ ನಂಬರ್? ಆ ಹೋಟೆಲ್ ಓನರ್ ನಾನೇ ಕಣೋ ಟೈಗರ್. ಅಂದ್ಮೇಲೆ ನೀನು ಅದಕ್ಕೆ ಓನರೇ ತಾನೆ. ನೀನ್ ಆರಾಮಾಗಿ ಹೋಗಿ ಒಳಗಡೆ ಕೂತ್ಕೋ, ನಾನು ಬರ್ತಾ ಇದ್ದೀನಿ. 2 ಮಿನಿಟ್ಸ್.
ಇಲ್ಲ ಅಂಕಲ್, ನನಗೆ ಒಳಗಡೆ ಹೋಗೋದಕ್ಕೆ ಯಾರೋ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಹಲ್ ಕಡಿತಾ? ವಾಟ್? ಯಾರೋ ಆ ಲೋಫರ್, ಅವನಿಗೆ ಚಾರ್ಜ್ 2 ಓದಿ ಹೇಳ್ತೀನಿ. ಐ ಆಮ್ ಸಾರಿ ಟೈಗರ್, 2 ನಿಮಿಷ ವೇಟ್ ಮಾಡು, ನಾನು ಬರ್ತೀನಿ. ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಬನ್ನಿ ಅಂಕಲ್ ಅಂತ ಹೇಳಿ ಸಾಮ್ರಾಟ್ ಫೋನ್ ಡಿಸ್ಕನೆಕ್ಟ್ ಮಾಡ್ದ. ಅಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ಮಾತಾಡೋದನ್ನ ಕೇಳಿಸ್ಕೊಂಡು, ಓ ಯಾರಿಗೋ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ಸೋದಕ್ಕೆ ನೋಡ್ತಿದ್ಯಾ? ನೀನ್ CMಗಲ್ಲ PM ಕಾಲ್ ಮಾಡಿದ್ರು ಒಳಗಡೆ ಬಿಡಲ್ಲ, ಅರ್ಥ ಆಯ್ತಾ ಅಂತ ಹೇಳಿ ಅವನನ್ನ ತಳ್ಳೋದಕ್ಕೆ ನೋಡ್ದ. ಅಷ್ಟರಲ್ಲಿ ಹಿಂದೆಯಿಂದ ಜಗನ್ ಪಕ್ಕದಲ್ಲಿರೋ ವೈಭವಿಗೆ, ಹೇ ಅಲ್ಲಿ ನೋಡು, ನಿನ್ನ ಎಕ್ಸ್ ಸಾರಿ ಡೆಲಿವರಿ ಬಾಯ್ ಫ್ರೆಂಡ್ ಅಂತ ಹೇಳ್ದ. ಛೀ, ಇಂಥ ಡರ್ಟಿ ಪೀಪಲ್ ಜೊತೆ ಮಾತಾಡೋಕೆ ನಾನು ಒಂದು ಕ್ಷಣ ಥಿಂಕ್ ಮಾಡ್ತೀನಿ, ಅಂಥದ್ರಲ್ಲಿ ಬಾಯ್ ಫ್ರೆಂಡಾ ಅಂತ ಅಸಹ್ಯ ಪಟ್ಕೊಳ್ತಾ ಸಾಮ್ರಾಟ್ ಹತ್ರ ಬಂದ್ಲು. ಸಾಮ್ರಾಟ್ ಅವಳು ನೋಡಿದ್ರು ನೋಡದೆ ಇರೋ ಥರ ಅವಾಯ್ಡ್ ಮಾಡ್ದ. ವೈಭವಿ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ದೆ ಕೊಂಕಾಗಿ, ಓಹೋ, ಬೀದಿ ನಾಯಿ ಹಳಸಿರೋ ಅನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋ ಹಾಗಿದೆ ಅಂದ್ಲು. ಸಾಮ್ರಾಟ್ ಮಾತ್ರ ಕೂಲಾಗೆ, ನಾಯಿಗೆ ಹಳಸಿದ್ ಹಾಕಿದ್ರು ಫ್ರೆಶ್ ಹಾಕಿದ್ರು ಅದ್ರ ನಿಯತ್ ಮಾತ್ರ ಬದಲಾಗಲ್ಲ, ಆದ್ರೆ ಕೆಲವ್ರು ಹಾಗಲ್ಲ, ಸಿಕ್ಕೋರ್ ಭಿಕ್ಷೆಲ್ ಬದುಕೋರು, ನಿಯತ್ತಿನ ಸ್ಪೆಲ್ಲಿಂಗು ಗೊತ್ತಿರಲ್ಲ ಅಂತ ಟಾಂಗ್ ಕೊಟ್ಟ. ಹೇಯ್ ಬೆಗ್ಗರ್, ಯಾರಿಗೋ ನಿಯತ್ತಿಲ್ಲ ಅಂತಿದ್ಯಾ, ಹಲ್ಲುದ್ರಿಸ್ಬಿಡ್ತೀನಿ ಅಂತ ಹೇಳಿ ವೈಭವಿ ಜೋರಾಗಿ ಕಾಲ್ ಕುಕ್ಕಿದ್ಲು. ಆ ಸ್ಪೀಡ್ಗೆ ಪಟ್ ಅಂತ ಅವಳ ಹೀಲ್ಸ್ ಮುರಿದೋಯ್ತು. ಅದನ್ನ ನೋಡಿ ಸಾಮ್ರಾಟ್ ಕಿಸಕ್ಕಂತ ನಗ್ತ. ಜಗನ್ ಫುಲ್ ಉರ್ಕೊಂಡು, ಏನಾ ಇವತ್ತಿಷ್ಟೊಂದು ಓವರ್ ಆಗಾಡ್ತಿದ್ಯಾ, ಕುಡ್ಕೊಂಡು ಬಂದಿದ್ಯಾ ಹೇಗೆ, ಅಷ್ಟಕ್ಕೂ ಇಲ್ಲೇನ್ ಮಾಡ್ತಿದ್ಯಾ, ಇಲ್ಲಿಗೆ ಬರೋರ್ಗೆ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳ್ದ. ಯೋಗ್ಯತೆ ಇರೋದಕ್ಕೇನೆ ಬಂದಿರೋದು, ನನ್ನನ್ನು ಇಲ್ಲಿ ಕರೆದಿರೋರು ಯಾರು ಗೊತ್ತಾ, ಅಕ್ರಮ್ ಅಂಕಲ್. ಅದನ್ ಕೇಳಿ ಜಗನ್ ಒಂದ್ಸಲ ಶಾಕ್ ಆಗೋದ. ಆಮೇಲೆ ಅವನಿಗೆ ನೆನಪಾಯ್ತು, ಓಹೋ, ನೀನು ಅವರು ಡ್ರೈವರ್ ಮಗ ಅಲ್ವಾ, ಈಗ ನಿಮ್ಮ ಅಪ್ಪನ ಬದಲು ನೀನ್ ಡ್ರೈವರ್ ಆಗ್ಬೇಕು ಅಂತಿದ್ಯಾ, ಅದಕ್ಕೆ ಅವ್ರ ಕೈಕಾಲು ಹಿಡ್ಕೊಂಡು ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಬಂದಿದ್ಯಾ. ಕೈಕಾಲ್ ಯಾರು ಹಿಡಿತಾರೆ, ಯಾರು ಕೈಕಾಲ್ ಮುರಿತಾರೆ ಅಂತ ಆಮೇಲೆ ನೋಡೋಣ ಅಂತ ಸಾಮ್ರಾಟ್ ಗೊಣುತ್ತಾ ಸುಮ್ನಾದ. ಕೊಚ್ಚೆ ಮೇಲೆ ಕಲ್ಲೆಸ್ತು ಮೈಕ್ ಸಿಡಿಸ್ಕೊಳ್ಳೋದು ಅವನಿಗೆ ಇಷ್ಟ ಇರಲಿಲ್ಲ. ಅದೇ ಸಮಯಕ್ಕೆ ಬ್ಲ್ಯಾಕ್ ಕಲರ್ ಲಕ್ಸುರಿಯಸ್ ಕಾರಲ್ಲಿ ಅಕ್ರಮ್ ಬಂದಿಳ್ದ. ಅವನ ಜೊತೆ ಇನ್ನೊಬ್ಬ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿರೋ 6 ಅಡಿ ವ್ಯಕ್ತಿ ಕೂಡ ಇದ್ದ. ಅವನ ದಷ್ಟಪುಷ್ಟವಾದ ತೋಳು, ಕತ್ತಿಯಷ್ಟೇ ಶಾರ್ಪ್ ಆಗಿರೋ ಕಣ್ಣು, ಬೀಗಿಯಾಗಿ ಹಿಡ್ದಿರೋ ಮುಷ್ಟಿ ನೋಡಿದ್ರೇನೆ ಅವನು ದೊಡ್ಡ ಡಾನ್ ಅಂತ ಗೊತ್ತಾಗ್ತಾ ಇತ್ತು. ಅವನು ಬೇರೆ ಯಾರೋ ಅಲ್ಲ, ಮಾಫಿಯಾ ಕಿಂಗ್ ಪಿಲ್ಲರ್ ಜೇಡ್ರಳ್ಳಿ ಬಾಲ್ರಾಜ್. ಅವನ ಜೊತೆ ಇನ್ನೊಬ್ಬ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿರೋ 6 ಅಡಿ ವ್ಯಕ್ತಿ ಕೂಡ ಇದ್ದ. ಅವನ ದಷ್ಟಪುಷ್ಟವಾದ ತೋಳು, ಕತ್ತಿಯಷ್ಟೇ ಶಾರ್ಪ್ ಆಗಿರೋ ಕಣ್ಣು, ಬೀಗಿಯಾಗಿ ಹಿಡ್ದಿರೋ ಮುಷ್ಟಿ ನೋಡಿದ್ರೇನೆ ಅವನು ದೊಡ್ಡ ಡಾನ್ ಅಂತ ಗೊತ್ತಾಗ್ತಾ ಇತ್ತು. ಅವನು ಬೇರೆ ಯಾರೋ ಅಲ್ಲ, ಮಾಫಿಯಾ ಕಿಂಗ್ ಪಿಲ್ಲರ್ ಜೇಡ್ರಳ್ಳಿ ಬಾಲ್ರಾಜ್. ಸಾಮ್ರಾಟ್ ಮೇಲಿಂದ ಕೆಳಗ್ವರೆಗೂ ಅವನನ್ನ ನೋಡ್ತಾ ಒಂದು ಕ್ಷಣ ಸ್ಟನ್ ಆಗೋದ. ಅವನು ಇದುವರೆಗೂ ಬಾಲ್ರಾಜ್ ಬಗ್ಗೆ ಕೇಳಿದ್ದ, ಓದಿದ್ದ, ಬಟ್ ನೇರವಾಗಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಅಷ್ಟರಲ್ಲಿ ಅಕ್ರಮ್ ಸೀದಾ ಸೆಕ್ಯೂರಿಟಿ ಹತ್ರ ಬಂದು ಅವನ್ ಕಾಲರ್ ಪಟ್ಟಿ ಹಿಡ್ದು, ಏನಾಗ್ತಿದೆ ಇಲ್ಲಿ, ಏನಿದೆಲ್ಲ ಡ್ರಾಮಾ ಅಂತ ರೇಗ್ದ. ಬಾಲ್ರಾಜ್ ಇನ್ನು ಕಾರ್ ಹತ್ರ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದ. ಸೆಕ್ಯೂರಿಟಿ ಅಕ್ರಮ್ ಕಡೆ ನೋಡ್ತಾ ನಡ್ಗೋ ವಾಯ್ಸಲ್ಲಿ, ಕ್ಷಮಿಸಿ ಸರ್, ಆ ವ್ಯಕ್ತಿ ನನಗೂ ಇಲ್ಲಿಗೆ ಬರ್ತಿರೋಕೆ ಎಷ್ಟು ತೊಂದರೆ ಕೊಡ್ತಿದ್ದಾನೆ, ಇವನ್ ನೋಡೋಕೆ ಕಳ್ಳನ ಥರ ಕಾಣಿಸ್ತಿದ್ದಾನೆ, ಅದಕ್ಕೆ ನಾನು ಇವನನ್ನ ಒಳಗಡೆ ಹೋಗೋದಕ್ಕೆ ಬಿಡದೆ ತಡದ್ ನಿಲ್ಸಿದ್ದೀನಿ. ಏನಂದೆ, ಕಳ್ಳನ? ಕರೆಯೋಕೆಷ್ಟೋ ಧೈರ್ಯ ನಿನಗೆ? ಇವನು ನನ್ನ ಸ್ಪೆಷಲ್ ಗೆಸ್ಟ್. ನಾಳೆಯಿಂದ ನಿನ್ನನ್ನ ಈ ಹೋಟೆಲ್ ಅಕ್ಕಪಕ್ಕ ನೋಡಿದ್ರು ಕಾಲು ಮುರಿದು ಬಿಡ್ತೀನಿ ಅಂತ ರೇಗ್ದ. ಕೂಡ್ಲೆ ಎಲ್ರೂ ಬೆಚ್ಚಬಿದ್ರು. ಜಗನ್, ವೈಭವಿ ಇಬ್ರು ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ದೆ ಕಳ್ಳ ಬೆಕ್ಕಿನ ಥರ ಜಾಗ ಖಾಲಿ ಮಾಡಿದ್ರು. ಮುರಿದೋಗಿರೋ ಹಿಲ್ಸಲ್ಲಿ ಕುಂಟು ಕುದುರೆ ಥರ ಓಡ್ತಿರೋ ವೈಭವಿನ ನೋಡಿ ಸಾಮ್ರಾಟ್ಗೆ ನಗು ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಷ್ಟರಲ್ಲಿ ಅಕ್ರಮ್ ಸಾಮ್ರಾಟ್ ಕಡೆ ತಿರುಗಿ, ಐ ಆಮ್ ಸೋ ಸಾರಿ ಟೈಗರ್, ಈ ಇಡಿಯಟ್ ಇಂದ ನಿನಗೆ ತುಂಬಾ ಅಂತ ಅವನು ಹೇಳ್ತಿದ್ದಾಗ್ಲೇ, ಇಲ್ಲ ಪ್ರಾಬ್ಲಮ್ ಏನಿಲ್ಲ ಅಂಕಲ್, ಒಬ್ಬ ಬಡವನ್ ಶತ್ರು ಯಾರು ಹೇಳಿ, ಇನ್ನೊಬ್ಬ ಬಡವನೇ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಯಾವ ಅರ್ಥದಲ್ಲಿ ಹೇಳ್ತಿದ್ದಾನೆ ಅಂತ ಅಕ್ರಮ್ಗೆ ಅರ್ಥ ಆಯ್ತು. ಸಾಮ್ರಾಟ್, ನೀನೀಗ ಬಡವ ಅಲ್ಲ, ಬಿಲೇನಿಯರ್, ಕಮಾನ್ ಅಂತ ಬೆನ್ ತಟ್ಟಿ ಒಳಗಡೆ ಕರ್ಕೊಂಡು ಹೊರಟ. ಬಾಲ್ರಾಜ್ ಫೋನಲ್ಲೇ ಮಾತಾಡ್ತಾ ಅವ್ರ ಹಿಂದೆ ಬರ್ತಿದ್ದ. ಸ್ವಲ್ಪ ಸಮಯದ ನಂತರ ಅವರು ಒಂದು ಲಕ್ಸುರಿಯಸ್ ಆಗಿರೋ ರೂಮಿಗೆ ಬಂದ್ರು. ಸರ್ವೆಂಟ್ಸ್ ಎಲ್ರು ಅಕ್ರಮ್ ಜೊತೆ ಬಾಲ್ರಾಜ್ನ ನೋಡಿ ಗಡಗಡ ಅಂತ ನಡುಗ್ತಿದ್ರು. ಅದ್ರಲ್ಲಿ ಒಬ್ನು ಧೈರ್ಯ ಮಾಡಿ ಮುಂದೆ ಬಂದು ನಿಂತ್ಕೊಂಡ. ಅಕ್ರಮ್ ಅವನನ್ನ ನೋಡ್ತಾ, ಇವತ್ತು ನಮ್ ಜೊತೆ ಇರೋರು ತುಂಬಾ ಸ್ಪೆಷಲ್ ಗೆಸ್ಟ್, ಸೊ ಕಾಸ್ಟ್ಲಿ ಡ್ರಿಂಕ್ಸ್ ಯಾವ್ದ್ಯಾವ್ದಿದೆ ಅಂದ. ಬಾಸ್, 5 ಲಕ್ಷ ಟೆಕಿಲಾ ಇದೆ,
8 ಲಕ್ಷದ ವೋಡ್ಕಾ, 10 ಲಕ್ಷದ ವಿಸ್ಕಿ, 15 ಲಕ್ಷದ ಜಿನ್ ಇದೆ ಬಾಸ್. ಅಕ್ರಮ್ ಏನೋ ಯೋಚಿಸಿ ಆ ಎಲ್ಲಾ ಡ್ರಿಂಕ್ಸ್ನೂ ತಗೊಂಡ್ ಬಾ ಅಂದ. ಅದನ್ ಕೇಳಿ ಸಾಮ್ರಾಟ್ಗೆ ಸಿಡ್ಲು ಬಡ್ದಂಗಾಯ್ತು. ಆ ಎಲ್ಲಾ ಡ್ರಿಂಕ್ಸ್ದು ಟೋಟಲ್ ಪ್ರೈಸ್ ಎಷ್ಟು ಲಕ್ಷ ಆಗುತ್ತೆ ಅಂತ ಬೆರಳಲ್ಲಿ ಎಣಿಸ್ತಾ ಇದ್ದ. ಅಷ್ಟರಲ್ಲಿ ಬಾಲರಾಜ್ ಅಕ್ರಮ್ಗೆ, ಏನಿವತ್ತು ಇಷ್ಟೊಂದು ಸ್ಪೆಷಲ್ ಆಗಿ ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ಯಾ ಅಂತ ಖುಷಿ ವಿಷಯ ಏನಿದ್ಯಪ್ಪ ಅಂತ ಕೇಳ್ದ. ಹಾ, ಇವತ್ತು ನನ್ನ ಲೈಫಲ್ಲೇ ತುಂಬಾ ಸ್ಪೆಷಲ್ ದಿನ. ನನ್ನ ಒಬ್ಬನಿಗೆ ಅಲ್ಲ, ನಮ್ ಎಲ್ರಿಗೂ ಸ್ಪೆಷಲ್. ಅದಕ್ಕೆ ಆರ್ಡರ್ ಮಾಡ್ದೆ. ಅದ್ ಸರಿ, ಈ ಹುಡುಗ ಯಾರು? ಅಕ್ರಮ್ ಸಾಮ್ರಾಟ್ ಕಡೆ ಹೆಮ್ಮೆಯಿಂದ ನೋಡ್ತಾ, ಬಾಲಾ, ಇವನ್ ಯಾರು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಅವನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ಆಗ್ಲಾದ್ರೂ ಗೊತ್ತಾಗ್ಬಹುದು. ನಮ್ ಮರಿ ಟೈಗರ್ ಕಣ ಇವನು, ನಮ್ಮ ಸಂಜಯ್ ಮಗ ಅಂದ. ಬಾಲರಾಜ್ ಸುನಾಮಿ ಅಪ್ಪಳಿಸಿದ ತರ ಶಾಕ್ ಆಗಿ ಸಾಮ್ರಾಟ್ ಕಡೆನೆ ನೋಡ್ದ. ಅವನ್ ಏನೋ ಹೇಳೋಕೆ ಬಾಯ್ ತೆರ್ದ. ಅಷ್ಟರಲ್ಲಿ ಸರ್ವೆಂಟ್ಸ್ ಬಂದು ಡ್ರಿಂಕ್ಸ್ ಇಟ್ರು. ಬಾಲರಾಜ್ ಡ್ರಿಂಕ್ಸ್ ಕೈಗೆ ಎತ್ಕೊಂಡು, ಅಂದ್ರೆ ನಿನ್ ಪ್ರಕಾರ ಇವನು ನಮ್ ಟೈಗರ್ ಮಗನ ಅಂತ ಡೌಟಲ್ಲೇ ಕೇಳ್ದ. ಹೋ ಹೌದು, ನಿನ್ಗೇನ್ ಡೌಟಾ? ನಮ್ ಟೀಮಲ್ಲಿ ಇನ್ನೂ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಸದ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಮಾತ್ರ ಮೀಟ್ ಮಾಡಿಸ್ತಿದ್ದೀನಿ. ಬಾಲರಾಜ್ ನಗ್ತಾ, ಯಾಕೆ ನೀನ್ ಈ ಟೈಗರ್ಗೆ ಬಾಯಿಲ್ವಾ? ಏನ್ ಕೇಳಿದ್ರು ನೀನೇ ಆನ್ಸರ್ ಮಾಡ್ತಿದ್ಯಾ ಅಂದ. ಸಾಮ್ರಾಟ್ ಕೂಡ ಗತ್ತಲ್ಲಿ ಡ್ರಿಂಕ್ ಸಿಪ್ ಮಾಡ್ತಾ, ಟೈಗರ್ ಮಗ ಯಾವತ್ತಿದ್ರು ಟೈಗರ್ರೆ. ಆದ್ರೆ ಈ ಟೈಗರ್ ಸುಮ್ನೆ ಗರ್ಜನೆ ಮಾಡಲ್ಲ. ಸರಿಯಾದ ಸಮಯ ಸಂದರ್ಭಕ್ಕೆ ಕಾಯತ್ತೆ. ಆ ಟೈಮ್ ಬಂದಾಯ್ತು. ಇನ್ಮೇಲೆ ಮಾಫಿಯಾ ಸಾಮ್ರಾಜ್ಯಕ್ಕೆ ನಾನೇ ಕಿಂಗ್. ಆ ಖಡಕ್ ಮಾತು ಕೇಳಿನೇ ಬಾಲರಾಜ್ಗೆ ಲೈಟಾಗಿ ಮತ್ ಬಂದಂಗಾಯ್ತು. ಗ್ಲಾಸ್ ಕೆಳಗಿಟ್ಟು, ಸರಿ, ನೀನೇ ಸಂಜಯ್ ಮಗ ಅಂತಾನೆ ಅನ್ಕೊಳ್ಳೋಣ. ಹಾಗಾದ್ರೆ ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ? ಈಗ ಸಡನ್ ಆಗಿ ಬಂದು ನಾನೇ ಟೈಗರ್, ನಾನೇ ಮಾಫಿಯಾ ಡಾನ್ ಅಂತ ನಮ್ಮೇಲೆ ಸವಾರಿ ಮಾಡೋದಕ್ಕೆ ನೋಡ್ತಿದ್ಯಾ? ಲೋಕ್, ನೀನು ಹೇಳಿದ್ನೆಲ್ಲ ಕಣ್ಮುಚ್ಕೊಂಡು ನಂಬ್ತೀವಿ ಅಂತ ಅನ್ಕೊಂಡ್ಯಾ? ಈ ಸಾಮ್ರಾಜ್ಯ ಕಟ್ಟೋಕೆ ಬೆವರಲ್ಲ, ರಕ್ತದ ಕೋಡಿ ಹರಿಸಿದ್ದೀವಿ. ಇದನ್ನ ಕಿತ್ಕೊಳ್ಳೋದಲ್ಲ, ಸಂಪಾದನೆ ಮಾಡಬೇಕು. ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದನ್ನ ಕಿತ್ಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ. ಆದರೆ ನಂದು ನನಗೆ ಸಂಬಂಧಪಟ್ಟಿದ್ದು ಅಂತಾದ್ರೆ ಅದನ್ನು ಪಡ್ಕೊಳ್ದೆ ಬಿಡಲ್ಲ. 18 ವರ್ಷದಿಂದ ಈ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಹೊಟ್ಟೆಗೆ ಊಟ ಇಲ್ಲದೆ ನಾಯಿ ಥರ ಬೀದಿ ಅಲಿತಾ ಇದ್ದಾಗಲೂ ನಾನು ನಮ್ಮ ಡ್ಯಾಡ್ ಹೇಗೆ ಸತ್ರು ಅನ್ನೋದನ್ನು ಮರ್ತಿರ್ಲಿಲ್ಲ. ಎಲ್ಲ ನೋವು ಅವಮಾನ ಸಹಿಸ್ಕೊಂಡು ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ನಮ್ಮ ಡ್ಯಾಡ್ ಕೊನೆ ಆಸೆನ ತೀರ್ಸೋದಕ್ಕೆ. ಹೀಗೇನು ನಾನೇ ಟೈಗರ್ ಮಗ ಅಂತ ಡೌಟ್ ತಾನೆ? ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ದ. ಪಕ್ಕದಲ್ಲಿರೋ ಅಕ್ರಮ್ಗೆ ಸಾಮ್ರಾಟ್ ಮಾತಾಡೋದು ಕೇಳಿ ಒಳಗೆ ಖುಷಿ ಆಗ್ತಾ ಇತ್ತು. ತೇಟ್ ನಮ್ಮ ಸಂಜಯ್ ಥರನೇ ಅಂತ ಹಿರಿಯಾಗಿ ಹೆಕ್ತಾ ಇದ್ದ. ಬಾಲರಾಜ್ ಪಟ್ ಬಿಡದೆ ಗಟ್ಟಿ ಧ್ವನಿಲಿ, ಸರಿ, ಹಾಗಾದ್ರೆ ನೀನು ಹೇಗೂ ರೆಡಿ ಇದೆಯಾ ಅಂದ್ರೆ ನಾನು ನಿನಗೆ ಒಂದು ಸವಾಲ್ ಹಾಕ್ತೀನಿ ಅಂತ ಹೇಳಿ ಅಕ್ರಮ್ ಕಡೆ ನೋಡಿ ಹುಬ್ಬಾರಸ್ತ. ಬಾಲರಾಜ್ ಈಗ ಯಾವ ಸವಾಲ್ ಹಾಕ್ತಾನೆ ಅಂತ ಅಕ್ರಮ್ ಗೆಸ್ ಮಾಡ್ದ. ಅವನಿಗೆ ಕೂತಲ್ಲೇ ನಡುಕ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ಸಾಮ್ರಾಟ್, ಸವಾಲ್ ಏನು ಅಂತ ಬೇಗ ಹೇಳಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ. ಬಾಲರಾಜ್ ದಪ್ಪ ಮಿಸೆನ ತಿರುಗಿಕೊಂಡು, ನಾವಿಬ್ರು ಅಖಾಡದಲ್ಲಿ ಕೈ ಮಿಲಾಯಿಸೋಣ. ನಮ್ಮಿಬ್ರು ನಡುವಿನ ಫೈಟ್ನಲ್ಲೇ ನೀನು ಹುಲಿನಾ ಇಲ್ಲ ಹಿಲಿನಾ ಅನ್ನೋದು ಗೊತ್ತಾಗತ್ತೆ. ನಿಜವಾಗ್ಲೂ ಸಂಜಯ್ ಮಗನೇ ಆಗಿದ್ರು ಕೂಡ ನೀನ್ ಸೋತೆ ಅಂತಾದ್ರೆ ಮಾಫಿಯಾ ಕಿಂಗ್ ಆಸೆ ಬಿಟ್ಟು ಹೊರಡ್ತಾ ಇರಬೇಕು. ಇನ್ಯಾವತ್ತೂ ನಮ್ಮ ಕಣ್ಣಿಗೆ ಕಾಣಿಸ್ಕೋಬಾರದು ಅಂದ. ಅಕ್ರಮ್ಗೆ ಈ ದುರಹಂಕಾರದ ಮಾತು ಸ್ವಲ್ಪನೂ ಇಡಿಸ್ಲಿಲ್ಲ. ಬಾಲ, ಏನ್ ಹೇಳ್ತಿದ್ಯಾ? ಇದು ಸರಿಯಲ್ಲ ಅಂದ. ಬಟ್ ಬಾಲರಾಜ್ ಸಾಮ್ರಾಟ್ ಉತ್ತರಕ್ಕೋಸ್ಕರನೇ ವೇಟ್ ಮಾಡ್ತಿದ್ದ. ಅಕ್ರಮ್ ಪಟ್ ಅಂತ ಸಾಮ್ರಾಟ್ ಕಡೆ ತಿರುಗಿ, ಒಪ್ಕೋಬೇಡ ಅಂತ ತಲೆ ಆಡಿಸ್ದ. ಸಾಮ್ರಾಟ್ ನೋಡಿದ್ರು ನೋಡದೆ ಇರೋ ಒಂಥರ ಗ್ಲಾಸಲ್ಲಿದ್ದ ಡ್ರಿಂಕ್ಸ್ನ ಒಂದೇ ಗುಟ್ಕಿ ಕುಡ್ದು, ಅಖಾಡಕ್ಕೆ ಇಳಿಯೋದು ಯಾವಾಗ ಅಂತ ಕೇಳ್ಬಿಟ್ಟ. ಬಾಲರಾಜ್ ಮುಖ ಖುಷಿಯಿಂದ ಅರಳೋಯ್ತು. ಆದ್ರೆ ಅಕ್ರಮ್ಗೆ ಟೆನ್ಷನ್ ಜಾಸ್ತಿ ಆಯ್ತು. ಈಗ ಬಾಲರಾಜ್ನಂತ ಘಟಾನುಘಟಿನ ನಮ್ ಟೈಗರ್ ಸೋಲಿಸ್ತಾನ ಅಥವಾ ತನ್ನ ತಂದೆ ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಶಾಶ್ವತವಾಗಿ ಬಿಟ್ಟು ಹೋಗ್ತಾನ? ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ವಾ? ಪ್ರತೀಕಾರನ ಮರೆತು ಬಿಡ್ಬೇಕಾ?
ಬಾಲರಾಜ್ ತೋಳ್ಬಲದ ಮುಂದೆ ಟೈಗರ್ ಗರ್ಜನೆ ಎಷ್ಟು ಜೋರಾಗಿರುತ್ತೆ. ಈಗ ಬಾಲರಾಜ್ನಂತ ಘಟಾನುಘಟಿನ ನಮ್ ಟೈಗರ್ ಸೋಲಿಸ್ತಾನ ಅಥವಾ ತನ್ನ ತಂದೆ ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಶಾಶ್ವತವಾಗಿ ಬಿಟ್ಟು ಹೋಗ್ತಾನ? ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸೋಕಾಗಲ್ವಾ? ಪ್ರತೀಕಾರನ ಮರೆತು ಬಿಡ್ಬೇಕಾ? ಬಾಲರಾಜ್ ತೋಳ್ಬಲದ ಮುಂದೆ ಟೈಗರ್ ಗರ್ಜನೆ ಎಷ್ಟು ಜೋರಾಗಿರುತ್ತೆ. ಚೈತ್ರಾಲಿಗೆ ಸಾಮ್ರಾಟ್ ಫಸ್ಟ್ ಫ್ಲೋರ್ ಕಡೆ ಹೋಗಿದ್ ನೋಡಿ ಅನುಮಾನ ಇನ್ನೂ ಜಾಸ್ತಿ ಆಯ್ತು. ಯಾವ್ದಕ್ಕೂ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಎದ್ದು ಹೊರಟಿದ್ಲು. ಅಷ್ಟರಲ್ಲಿ ಅವಳಿಗೆ ಯಾವ್ದೋ ಕಾಲ್ ಬಂತು. ಈ ಕಡೆ ಸಾಮ್ರಾಟ್ ಅಕ್ರಮ್ ಕ್ಯಾಬಿನ್ಗೆ ಹೋಗಿ VIP ಕಾರ್ಡ್ ತಗೊಂಡ್ ಬಂದ. ಇಲ್ಲಿ ನೋಡಿದ್ರೆ ರಿಸೆಪ್ಷನ್ ಅಲ್ಲೂ ಚೈತ್ರಾಲಿ ಕಾಣಿಸ್ಲೇ ಇಲ್ಲ. ಎಲ್ಲಿ ಹೋಗಿರ್ಬೋದು ಅಂತ ಹುಡ್ಕಿದ್ರೆ ಹೋಟೆಲ್ ಲಾಬಿಲ್ ನಿಂತು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಸಾಮ್ರಾಟ್ ಅವಳ ಕಡೆ ಹೋಗ್ತಿದ್ದಂಗೆ ಅವಳು ಪಟ್ ಅಂತ ಫೋನ್ ಕಟ್ ಮಾಡ್ಬಿಟ್ಲು. ಚೈತ್ರಾಲಿ ಬಿಹೇವಿಯರ್ ಸ್ವಲ್ಪ ವಿಚಿತ್ರವಾಗಿತ್ತು. ಬಟ್ ಸಾಮ್ರಾಟ್ ತನ್ನ ಐಡೆಂಟಿಟಿನ ಮುಚ್ಚಿಡೋ ಯೋಚನೆಯಲ್ಲಿ ಅದನ್ನೆಲ್ಲ ಗಮನಿಸ್ಲಿಲ್ಲ. ಸಾಮ್ರಾಟ್ ಮಾತಾಡೋ ಮುಂಚೆನೆ ಅವಳು ಒಳಗ್ ಹೋಗೋಣ್ವಾ ಅಂತ ಸ್ಮೈಲ್ ಮಾಡ್ಕೊಂಡು ಮುಂದೆ ಬಂದ್ಲು. ಟೇಬಲ್ಗೆ ಹೋಗಿ ಕೂತ್ಕೊಂಡ್ಮೇಲೂ ಸಾಮ್ರಾಟ್ ಅವಳ ಜೊತೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದ. ಬಟ್ ಚೈತ್ರಾಲಿ ಮಾತ್ರ ಅವನನ್ನೇ ಕಂಟಿನ್ಯೂಸ್ ಆಗಿ ಗುರಾಯಿಸ್ತಾ, ಏನಾಯ್ತು, ಎಲ್ಲ ಓಕೆ ಅಲ್ವಾ? ಯಾ ಆಲ್ ಗುಡ್. ಹಾ, ಕೇಳೋದ್ ಮರ್ತೆ, ನೀನ್ ಇಲ್ಲೇನ ಕೆಲಸ ಮಾಡೋದು? ಆಗ್ಲೇ ಎಲ್ಲಿಗೆ ಹೋಗಿದ್ದೆ? ಸಾಮ್ರಾಟ್ ಬೇಕು ಅಂತಾನೆ ಮಾತ್ ಮರೆಸ್ತಾ, ನನಗೂ ತುಂಬಾ ಹಸ್ವಾಗ್ತಿದೆ, ಏನಾದ್ರೂ ಆರ್ಡರ್ ಮಾಡೋಣವಾ ಅಂದ. ಅವನು ಮಾತ್ ಮರೆಸ್ತಿರೋದು ಅವಳಿಗೆ ಚೆನ್ನಾಗಿ ಗೊತ್ತಾಯ್ತು. ಸಾಮ್ರಾಟ್, ನನ್ನಿಂದ ಏನಾದ್ರೂ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳೇ ಬಿಟ್ಲು. ಹೈಡ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಫಸ್ಟ್ ನಾವ್ ಇಲ್ಲಿಗೆ ಬಂದಿರೋ ಕೆಲಸ ಮುಗಿಸೋಣ, ನಿನ್ಗೇನ್ ಬೇಕೋ ಆರ್ಡರ್ ಮಾಡು ಅಂತ ಹೇಳಿ ವೇಟರ್ ಕಡೆ ನೋಡ್ದ. ಚೈತ್ರಾಲಿ ತನಗ್ ಬೇಕಾದನ್ನೆಲ್ಲ ಆರ್ಡರ್ ಮಾಡಿ ಮತ್ತೆ ಸಾಮ್ರಾಟ್ ಕಡೆ ತಿರುಗಿದ್ಲು. ಆಗ್ಲೇ ನಾನು ಏನ್ ಕೇಳ್ತಾ ಇದ್ದೆ? ನಿನ್ ಕೆಲ್ಸದ ಬಗ್ಗೆ. ಏನ್ ಕೆಲ್ಸ ಮಾಡ್ತೀಯ ನೀನು? ಸಾಮ್ರಾಟ್ ಮನ್ಸಲ್ಲೇ, ಓಹ್, ಬೆನ್ನಗ್ ಬಿದ್ದು ಬೇತಾಳು ತರ ಕಾಡ್ತಾ ಇದ್ದಾಳೆ, ನಿಜ ಹೇಳೋವರೆಗೂ ಪ್ರಾಣ ಹಿಂಡೋದ್ ಬಿಡಲ್ಲ ಹೇಳು ಅಂತ ಬೈಕೊಂಡು, ನಾನು AK ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. AK ಪ್ರೈವೇಟ್ ಲಿಮಿಟೆಡ್ಡಾ? ಅದು ಅಕ್ರಮ್ ಸರ್ ಕಂಪ್ನಿ ಅಲ್ವಾ? ಸಾಮ್ರಾಟ್ ಹೌದು ಅಂತ ತಲೆ ಆಡಿಸ್ತಾ. ಆದ್ರೂ ಅವಳ ಇನ್ವೆಸ್ಟಿಗೇಷನ್ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಮತ್ತಿನ್ನೇನೋ ಕೇಳೋದಕ್ಕೆ ಹೊರಟ್ಲು. ಅಷ್ಟರಲ್ಲಿ ಅವಳ ಪಕ್ಕ ಹ್ಯಾಂಡ್ಸಮ್ ಅಂಡ್ ರಿಚ್ ಹುಡುಗ ಒಬ್ಬ ಬಂದ್ ನಿಂತ. ಹಲೋ ಗಾರ್ಜಿಯಸ್ ಅಂತ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಮುಂದಾದ. ಚೈತ್ರಾಲಿ ಮೇಲಿಂದ ಕೆಳಗ್ವರೆಗೂ ಒಂದ್ಸಲ ಗುರಾಯಿಸಿ ಮುಖ ತಿರುಗಿಸಿದ್ಲು. ಅವನು ದರ್ಪದಲ್ಲಿ, ನಾನು ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಬೇಬ್. ಆಕ್ಚುಲಿ ನಾನು ಇವತ್ತು ತುಂಬಾ ಬ್ಯುಸಿ ಇದ್ದೀನಿ, ಆದ್ರೂ ನೀನ್ ನೋಡಿದ್ಮೇಲೆ ನಿನ್ನ ಹತ್ರ ಬರ್ದೇ ಇರೋದಕ್ಕಾಗ್ಲಿಲ್ಲ. ಎಂತ ಬ್ಯೂಟಿಫುಲ್ ಫ್ಲವರ್ ನೋಡಿ ದುಂಬಿ ಹಾಗೆ ಹೋಗಕ್ಕಾಗತ್ತಾ? ಮಕರಂದ ಹೀರ್ಲೇಬೇಕಲ್ವಾ? ಸೊ ಇವತ್ತು ನಾನೇ ನಿನಗೆ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಚೇರ್ ಎಳ್ಕೊಂಡು ಅವಳು ಪಕ್ಕದಲ್ಲೇ ಕೂತ್ಬಿಟ್ಟ. ಅವನು ಮುಖದಲ್ಲಿರೋ ಕೆಟ್ಟ ಸ್ಮೈಲ್ ನೋಡಿದ್ರೇನೆ ಅವ್ನ ಬ್ಯಾಡ್ ಇಂಟೆನ್ಷನ್ ಏನು ಅನ್ನೋದು ಚೈತ್ರಾಲಿ ಮತ್ತೆ ಸಾಮ್ರಾಟ್ ಇಬ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೂ ಸುಮ್ಮನೆ ಗಲಾಟೆ ಬೇಡ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋಣ ಅನ್ಕೊಂಡು ಸಾಮ್ರಾಟ್, ಲುಕ್ ಮಿಸ್ಟರ್, ನಾವಿಬ್ರು ಆಲ್ರೆಡಿ ಡೇಟ್ ಮಾಡ್ತಾ ಇದೀವಿ, ಡೋಂಟ್ ಡಿಸ್ಟರ್ಬ್ ಅಸ್ ಪ್ಲೀಸ್ ಅಂತ ಬಾಗ್ಲಿ ಕಡೆ ಕೈ ತೋರಿಸ್ತಾ. ವಾಟ್, ಡೇಟ್ ಮಾಡ್ತಿದ್ದೀರಾ? ನಿನ್ನನ್ನು ನೋಡಿದ್ರೆ ಇವಳು ಕಾರ್ ಡ್ರೈವರ್ ಥರ ಕಾಣಿಸ್ತಿದ್ಯಾ. ಹೋಗ್ಲಿ ಬಿಡು, ಬಟ್ ಇವತ್ತಿಂದ ನಾನು ಇವಳ ಜೊತೆ ಡೇಟ್ ಮಾಡ್ತೀನಿ. ಒಳ್ಳೆ ಮಾತಲ್ಲಿ ನೀನು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಸಾಮ್ರಾಟ್ ಮುಷ್ಟಿ ಬಿಗೆ ಆಯ್ತು. ಎತ್ತಿ ಅವನ ಮುಖಕ್ಕೆ ಒಂದು ಕೊಡೋಣ ಅನ್ಕೊಂಡ, ಆದ್ರೂ ತಾಳ್ಮೆ ತಗೊಂಡು ಇನ್ನು ಎಷ್ಟು ಮಾತಾಡ್ತಾನೋ ಮಾತಾಡ್ಲಿ ಅಂತ ಸುಮ್ನಾದ. ಆ ಹುಡುಗ ಚೈತ್ರಾಲಿ ಲಿಪ್ಸ್ನ ನೋಡ್ತಾ, ಒಳ್ಳೆ ರಸಗುಲ್ಲ ತರ ಇದ್ಯಾ, ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋ ತರಾನೂ ಕಾಣಿಸ್ತಿದೆ. ಅಂತದ್ರಲ್ಲಿ ನಿನಗೇನು ಬಂದಿರೋದು ದರಿದ್ರ? ಹೋಗಿ ಹೋಗಿ ಇಂಥ ಲೋ ಕ್ಲಾಸ್ ಹುಡುಗನ ಜೊತೆ ಡೇಟ್ ಮಾಡ್ತಿದ್ಯಲ್ಲ, ಸ್ಟ್ಯಾಂಡರ್ಡ್ ತಕ್ಕಂಗ್ ಚಾಯ್ಸ್ ಮಾಡ್ಬೇಕು ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಸಾಮ್ರಾಟ್ನ ಕೀಳಾಗಿ ನೋಡ್ದ. ಈಗ ಸಾಮ್ರಾಟ್ಗೆ ತಡ್ಕೊಳ್ಳೋದಕ್ಕಾಗ್ದೆ ಜೋರಾಗಿ ಟೇಬಲ್ ಕುಟ್ಟಿ, ಅತಿಯಾಗಿ ಮಾತಾಡ್ತಾ ಇದ್ಯಾ, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಹೋದ್ರೆ ನಿನ್ಗೆ ಒಳ್ಳೇದು ಅಂತ ಗುಡುಗ್ದ. ಆದ್ರೂ ಅವನು ಸಾಮ್ರಾಟ್ ಮಾತಿಗೆ ಕೇರೆ ಮಾಡ್ದೆ ಚೈತ್ರಾಲಿನೇ ನೋಡ್ತಾ, ಯು ಕಮ್ ವಿತ್ ಮೀ ಬೇಬಿ, ನಿಜವಾದ ಖುಷಿ ಏನು ಅಂತ ನಾನ್ ತೋರಿಸ್ತೀನಿ. ನೀನ್ ಈ ತರ ಲೋ ಕ್ಲಾಸ್ ಬಾಯ್ಸ್ ಜೊತೆ ಎಲ್ಲ ಓಡಾಡಬಾರ್ದು, ಇಂಥವ್ರಿಗೆಲ್ಲ ಕೂಲಾಗೋತ್ರ ಏನೂ ಇರಲ್ಲ, ಹೊಡ್ಸಿರೋ ಅಪ್ಪ ಯಾರು ಅಂತಾನೂ ಗೊತ್ತಿರಲ್ಲ ಅಂದ್ಬಿಟ್ಟ. ಅಪ್ಪನ್ ವಿಚಾರ ಬರ್ತಿದ್ದಂಗೆ ಸಾಮ್ರಾಟ್ ಕಿರಳಿರೋ ಸಿಂಹ ಆಗೋದ. ಇವ್ರ ರಾಸ್ಕಲ್ ಅಂತ ಕಿರಿಸ್ತಾ ಆ ಹುಡುಗನ್ ಕತ್ ಹಿಡ್ದು ಒಂದೇ ಕೈಯಲ್ಲಿ ನಾಯಿ ಮರಿನ ಎತ್ತೋ ತರ ಮೇಲೆತ್ಬಿಟ್ಟ. ಸಾಮ್ರಾಟ್ ಉಗ್ರ ರೂಪ ನೋಡಿ ಚೈತ್ರಾಲಿ ನಿಂತಲ್ಲೇ ನಡ್ಗೋದ್ಲು. ತಕ್ಷಣ ಅಕ್ಕಪಕ್ಕದವರೆಲ್ಲ, ಹೇಯ್, ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಅವ್ನಿಗೆ ಹೊಡಿತಾ ಇದ್ಯಾ? ಸತ್ಕಿತ್ ಹೋಗ್ಬಿಟ್ಟ ಅವನು ಬಿಡೋ ಅಂತ ಚೀರಾಡೋದಕ್ಕೆ ಶುರು ಮಾಡಿದ್ರು. ಅವನು ಮಾತ್ರ ಯಾರ ಮಾತ್ಗೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆ ಹುಡುಗನ ಮುಖಕ್ಕೆ ಸರಿಯಾಗಿ ಒಂದು ಪಂಚ್ ಕೊಟ್ಟು, ಆಗ್ಲೇ ಏನ್ ಬೊಗಳ್ದೆ? ಹೊಡ್ಸಿದಪ್ಪ ಯಾರು ಅಂತ ಗೊತ್ತಿಲ್ಲ ಅಂತನ?
ನಮ್ಮಪ್ಪ ಯಾರು ಅಂತ ಗೊತ್ತಾದ್ರೆ ನಿನ್ ಉಸಿರೇ ನಿಂತೋಗುತ್ತೆ. ನನ್ನ ಮಗನೇ ಸಾಯಿಸ್ಬಿಡ್ತೀನಿ ನಿನ್ನನ್ನ ಅಂತ ಒಂದಾದ್ಮೇಲೆ ಒಂದು ಕಜ್ಜಾಯ ಕೊಡ್ತಾನೆ ಇದ್ದ. ಇಷ್ಟೊತ್ತು ಆಟಿಟ್ಯೂಡ್ ತೋರಿಸ್ತಿದ್ದ ಆ ಹುಡುಗನ ಬಾಯಿಂದ ಒಂದೇ ಒಂದು ಪದಾನೂ ಆಚೆ ಬರಲಿಲ್ಲ. ಅವನ ಕಣ್ಣಲ್ಲಿ ಭಯ ಬಿಟ್ಟು ಇನ್ಯಾವುದಕ್ಕೂ ಜಾಗ ಇರಲಿಲ್ಲ. ಬಾಯಿಂದ ರಕ್ತ ಚಿಲ್ ಅಂತ ಚಿಮ್ಮಿ ಅವನು ವೈಟ್ ಶರ್ಟ್ ಎಲ್ಲ ರೆಡ್ ಕಲರ್ ಆಗೋಯ್ತು. ಆದ್ರೂ ಸಾಮ್ರಾಟ್ ಬಿಡ್ಲಿಲ್ಲ. ಅಲ್ಲಿರೋ ಟೇಬಲ್ ಚೂರ್ ಚೂರ್ ಆಗೋವರೆಗೂ ಅವನ ತಲೆನ ಚೆಚ್ತಾನೆ ಇದ್ದ. ಅದು ನೋಡಿ ಚೈತ್ರಾಲಿಗೂ ಎದೆ ಜಲ್ಲಂತು. ಅಷ್ಟರಲ್ಲಿ ಜನಗಳ ಗುಂಪಿಂದ ಏಯ್ ಬಿಟ್ಬಿಡ ಅವನನ್ನ, ಸತ್ ಹೋಗ್ತಾನವನು ಅಂತ ಯಾರೋ ಕಿರುಚ್ಕೊಂಡ್ರು. ಆಗ್ಲೇ ಸಾಮ್ರಾಟ್ಗೆ ತಾನ್ ತಾಳ್ಮೆ ಕಳ್ಕೊಂಡು ಹಿಗ್ಗ ಮುಗ್ಗ ಚಚ್ಚುತ್ತಾ ಇದ್ದೀನಿ ಅಂತ ಫ್ಲಾಶ್ ಆಯ್ತು. ಏಯ್ ಬಿಟ್ಬಿಡ ಅವನನ್ನ, ಸತ್ ಹೋಗ್ತಾನವನು ಅಂತ ಯಾರೋ ಕಿರುಚ್ಕೊಂಡ್ರು. ಆಗ್ಲೇ ಸಾಮ್ರಾಟ್ಗೆ ತಾನ್ ತಾಳ್ಮೆ ಕಳ್ಕೊಂಡು ಹಿಗ್ಗ ಮುಗ್ಗ ಚಚ್ಚುತ್ತಾ ಇದ್ದೀನಿ ಅಂತ ಫ್ಲಾಶ್ ಆಯ್ತು. ಅಷ್ಟ್ರಲ್ಲಾಗ್ಲೇ ಆ ಹುಡುಗನ್ ಮುಖ ಮೂತಿ ಬ್ಲಾಸ್ಟ್ ಆಗೋ ರೇಂಜಿಗೆ ಹೊಡೆದ್ಬಿಟ್ಟಿದ್ದ. ಸಾಮ್ರಾಟ್ ಅವನನ್ನ ಅಲ್ಲೇ ಕೆಳಗ್ ಬಿಸಾಕಿ ಕೈ ಕೊಡುತ್ತಾ ಪಕ್ಕಕ್ಕೆ ಬಂದ. ಅಷ್ಟ್ರಲ್ಲಿ ಅವನ್ ಭುಜದ ಮೇಲೆ ಒಂದು ಕೈ ಬಿತ್ತು. ತಿರುಗ್ ನೋಡಿದ್ರೆ ಮತ್ತದೇ ಹುಡುಗ ಹಲ್ ಕಡಿತಾ ನಿಂತಿದ್ದ. ಅವನು ಸಾಮ್ರಾಟ್ ಮುಖಕ್ಕೆ ಪಂಚ್ ಮಾಡೋ ಅಷ್ಟ್ರಲ್ಲಿ ಸಾಮ್ರಾಟ್ ಅವನ್ ಮೊಣಕಾಲ್ಗೆ ಜಾಡ್ಸ್ ಒದ್ದ. ನೆಕ್ಸ್ಟ್ ಸೆಕೆಂಡೇ ಆ ಹುಡುಗ ಕೆಳಗ್ ಬಿದ್ದ. ಆಕ್ಚುಲಿ ಇದನ್ನೆಲ್ಲ ಅಲ್ಲಿದ್ದವರು ಫೋಟೋ ತಗೋತಿದ್ರು, ಕೆಲವರು ವಿಡಿಯೋನೂ ಮಾಡ್ಕೋತಿದ್ರು. ಸಾಮ್ರಾಟ್ಗೆ ಇವ್ರನ್ನೆಲ್ಲ ನೋಡಿ ವಿಚಿತ್ರ ಅನ್ನಿಸ್ತು. ಜಗಳ ನಿಲ್ಸೋದ್ ಬಿಟ್ಟು ವಿಡಿಯೋ ಮಾಡ್ಕೋತಿದಾರಲ್ಲ ಅಂತ. ಅದೇ ಸಮಯಕ್ಕೆ ಹಿಂದೆಯಿಂದ ಇಲ್ಲೇನಾಗ್ತಿದೆ, ಇದೇನ್ ಮೀನ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಹಾ, ಇದು ಹೋಟೆಲ್ ಅನ್ನೋ ಕಾಮನ್ ಸೆನ್ಸ್ ಯಾರಿಗೂ ಇಲ್ವಾ ಅಂತ ಆ ಹೋಟೆಲ್ ಮ್ಯಾನೇಜರ್ ಕೂಕೊಂಡ್ ಅಲ್ಲಿಗೆ ಬಂದ. ಅಲ್ಲಿರೋ ಟೇಬಲ್ಲು ಚೇರು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡಿ ಮ್ಯಾನೇಜರ್ಗೆ ಹುಚ್ಚಿಡ್ದಂಗಾಯ್ತು. ಸಾಮ್ರಾಟ್ ಏನೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದ. ಅಷ್ಟರಲ್ಲಿ ಒದೆ ತಿಂದಿರೋ ಆ ಹುಡುಗ ತೆವಳ್ಕೊಂಡ್ ಬಂದು ಅಳ್ತಾ ಡ್ರಾಮಾ ಶುರು ಮಾಡ್ದ. ಸರ್ ನೋಡಿ, ಇವನನ್ನ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾನೆ. ಮೂಗಲ್ ರಕ್ತ ನಿಲ್ತಾನೆ ಇಲ್ಲ, ಒಂದು ಹಲ್ಲು ಮುರಿದೋಗಿದೆ, ಕೈ ಮೇಲೆ ತದಕ್ಕಾಗ್ತಾ ಇಲ್ಲ, ತಲೆ ಎಲ್ಲ ದಿಮ್ ಅಂತ ಇದೆ. ಹೀಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೇಳ್ದ. ಆಗ ಮ್ಯಾನೇಜರ್ ಕೂಡ ಅಲ್ಲಿದ್ದವ್ರ ತರಾನೇ ಸಾಮ್ರಾಟೆ ಏನೋ ದೊಡ್ಡ ತಪ್ಪು ಮಾಡಿದಾನೆ ಅನ್ನೋ ತರ ಲುಕ್ ಕೊಡ್ತಾ, ನಿನಗ್ ತಲೆ ಕೆಟ್ಟಿದ್ಯಾ? ಪಾಪ ಮೂಳೆ ಮುರಿಯೋ ತರ ಹೊಡೆದಿದ್ಯಲ್ಲೋ, ಇವ್ರು ನಮ್ VIP ಕಸ್ಟಮರ್, ಅವ್ರ ಮೇಲೆ ಕೈ ಎತ್ತೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ತಪ್ಪು ಮಾಡ್ದವ್ರಿಗೆ ಹೊಡಿದೆ ಏನ್ ಮುತ್ ಕೊಡೋದಕ್ಕಾಗತ್ತಾ? ನಮ್ ಪಾಡಿಗೆ ನಾವು ಕೂತಿದ್ರೆ ಬಂದು ಕೆಟ್ಟಾಗಿ ಮಾತಾಡ್ತಾನೆ. ಹಾಳಾಗೋಗ್ಲಿ ಅಂತ ಸುಮ್ಮನಿದ್ರೆ ಅಪ್ಪನವರೆಗೂ ಹೋಗ್ತಾನೆ. ಇವತ್ತು ಇವನ್ ಗ್ರಾಚಾರ ಚೆನ್ನಾಗಿದೆ, ಉಸಿರಾಡೋದಕ್ ಬಿಟ್ಟಿದ್ದೀನಿ. ಎಲ್ಲೋ ಅಂದಿದ್ರೆ ಕೋಳಿ ಕತ್ ಮುರಿದಂಗ್ ಮುರಿದ್ ಬಿಡ್ತಿದ್ದೆ. ಸಾಕು, ಇಂಥ ಓವರ್ ಡೈಲಾಗ್ ಸಿನಿಮಾದಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಏನೇ ಆದ್ರೂ ಫಸ್ಟ್ ಕೈ ಮಾಡಿದ್ ನೀನೆ. ಸೊ ಇವನ ಹತ್ರ ಸಾರಿ ಕೇಳು, ಸುಮ್ನೆ ದೊಡ್ಡ ಜನನ್ ಎದುರು ಹಾಕೋಬೇಡ. ನಾನ್ ಕೈ ಎತ್ತೋ ತರ ಮಾಡಿದ್ದು ಅವನು, ಹಾಗಾಗಿ ಅವನೇ ನನ್ನ ಕಾಲಿಗೆ ಬಿದ್ದು ಸಾರಿ ಕೇಳಬೇಕು. ಕೂಡ್ಲೆ ಆ ಹುಡುಗ ಎದೆ ಉಬ್ಬಿಸ್ಕೊಂಡು ಎದ್ ನಿಂತ. ಹೇಯ್, ಮರ್ಯಾದೆಯಿಂದ ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳು, ಇಲ್ಲಾಂದ್ರೆ ನಿನ್ಗೊಂದು ಹೆಜ್ಜೆನೂ ಆಚೆ ಹೋಗೋದಕ್ಕೆ ಬಿಡಲ್ಲ. ನಾನು ಯಾರು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಅಷ್ಟರಲ್ಲಿ ಚೈತ್ರಾಲಿ ಮಧ್ಯೆ ಬಂದು, ನೋಡಿ ರಿಯಾಲಿಟಿ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ತಪ್ಪು ಸಾಮ್ರಾಟ್ದಲ್ಲ, ಈ ಅವಿವೇಕಿದು. ನಾವಿಬ್ರು ಲಂಚ್ಗೆ ಬಂದಿದ್ವಿ. ಆಗ ಇವ್ನು ನನ್ನ ಹತ್ರ ಬಂದು ಕೆಟ್ಟಾಗಿ ಮಾತಾಡ್ದ. ಸಾಮ್ರಾಟಿಗೆ ಕೋಪ ಬಂದು ಸರಿಯಾಗಿ ತದಗ್ತ ಅಂತ ಇರೋ ಸತ್ಯನೆಲ್ಲ ಹೇಳಿದ್ಲು. ಮ್ಯಾನೇಜರ್ ಆ ಹುಡುಗನ ಕಡೆ ತಿರುಗಿ ಸಾಫ್ಟ್ ಆಗಿ, ತಿಳುವಳಿಕೆ ಇರೋ ಥರ ಕಾಣಿಸ್ತೀಯ, ಆದ್ರೂ ಯಾಕೆ ಹೀಗೆ ನಡ್ಕೊಂಡೆ ಅಂತ ಕೇಳ್ದ. ಅವನ್ ಏನೂ ಮಾತಾಡ್ದೆ ತಲೆ ತಗ್ಗಿಸ್ತಾ. ಆದ್ರೆ ನಿಜ ಗೊತ್ತಾದ್ಮೇಲೂ ಮ್ಯಾನೇಜರ್ ಸಾಮ್ರಾಟ್ ಪರ ಮಾತಾಡ್ಲಿಲ್ಲ. ಬಟನ್ ಕಿತ್ತಿರೋ ಅವ್ನ ಶರ್ಟು, ಸವ್ದಿರೋ ಸ್ಲಿಪ್ಪರ್ ನೋಡಿ, ಕಾರಣ ಏನೇ ಇರಲಿ ಮೇಡಮ್, ಇವನು ಕೈ ಮಾಡಿದ ತಪ್ಪೆ, ಹಾಗಾಗಿ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ದ. ಮ್ಯಾನೇಜರ್ ಹಾಗೆ ಮಾತಾಡೋದಕ್ಕೆ ಏನ್ ಕಾರಣ ಅನ್ನೋದು ಸಾಮ್ರಾಟಿಗೆ ಗೊತ್ತಾಯ್ತು. ಅವನು ಬೇರೆ ದಾರಿ ಇಲ್ಲದೆ ಜೇಬಿಂದ ಅಕ್ರಮ್ ಕೊಟ್ಟಿದ್ದ ಕಾರ್ಡ್ನ ತೆಗೆದು ಅವನಿಗೆ ಕೊಟ್ಟು, ಈ ಕಾರ್ಡ್ ನಾನು ಕೊಟ್ಟಿದ್ ಯಾರು ಅಂತ ಅದ್ರ ಮೇಲೆ ಹೆಸರಿದೆ ನೋಡಿ, ಆಮೇಲೆ ನಾನು ಕ್ಷಮೆ ಕೇಳಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ. ಆ ಕಾರ್ಡಲ್ಲಿ ಅಕ್ರಮ್ ಹೆಸರಿರೋದು ನೋಡಿ ಮ್ಯಾನೇಜರ್ ಬೈದಲ್ಲಿ ಬೆವ್ರು ಹೋದ. ಹಾರ್ಟ್ ಬಿಟ್ ಬುಲೆಟ್ ಟ್ರೈನ್ ತರ ಫಾಸ್ಟ್ ಆಯ್ತು. ಒಂದು ಸಲ ಕಾರ್ಡ್ನ, ಮತ್ತೊಂದ್ಸಲ ಸಾಮ್ರಾಟ್ನ ನೋಡ್ತಾ ಲಕ್ವಾ ಹೊಡೆದಿರೋ ತರ ನಿಂತ್ಬಿಟ್ಟ. ಅಕ್ರಮ್ ಕಾರ್ಡ್ ಇದೆ ಅಂದ್ರೆ ಸಾಮ್ರಾಟ್ ಎಷ್ಟು ಸ್ಪೆಷಲ್ ಅಂತ ಆಗ ಅವನ್ಗೆ ಅರ್ಥ ಆಯ್ತು. ಈ ವಿಷಯ ಅಕ್ರಮ್ವರೆಗೂ ಹೋದ್ರೆ ಖಂಡಿತ ನನ್ ಕೆಲಸ ಉಳಿಯಲ್ಲ ಅಂತ ಕೂಡ್ಲೆ ವರ್ಷನ ಚೇಂಜ್ ಮಾಡ್ದ. ಸೀದಾ ಆ ಹುಡುಗನ ಹತ್ರ ಹೋಗಿ, ಬೇರೆಯವ್ರ ಮನೆ ಹೆಣ್ಮಕ್ಳ ಜೊತೆ ಮಾತಾಡೋದಕ್ಕೂ ಮೊದಲು ನಿಮ್ಮಮ್ಮನ ಹತ್ರ ಹೋಗಿ ಹೇಗ್ ಬಿಹೇವ್ ಮಾಡಬೇಕು, ಅವ್ರಿಗೆ ಹೇಗ್ ಗೌರವ ಕೊಡಬೇಕು ಅಂತ ಕಲ್ತ್ಕೊಂಡ್ ಬಾ ಅಂತ ಚೆನ್ನಾಗಿ ಉಗ್ದು ಉಪ್ಪಿನಕಾಯಿ ಹಾಕ್ದ. ಇಷ್ಟೆಲ್ಲ ಆದ್ಮೇಲೆ ಸಾಮ್ರಾಟ್ಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಇಷ್ಟ ಆಗ್ಲಿಲ್ಲ. ಚೈತ್ರಾಲಿನ ಕರ್ಕೊಂಡು ಅಲ್ಲಿಂದ ಹೊರಟ. ಇಬ್ರು ಬಂದು ಕಾರಲ್ಲಿ ಕೂತ್ಕೊಂಡ್ರೆ ವಿನಃ ಯಾರೂ ಮಾತು ಶುರು ಮಾಡ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಚೈತ್ರಾಲಿ ಮನ್ಸಲ್ಲಿ ಏನು ಓಡ್ತಿದೆ ಅಂತ ಸಾಮ್ರಾಟ್ಗೆ ತಿಳ್ಕೋಬೇಕು ಅನ್ನಿಸ್ತು.
ಬಟ್ ಕೇಳಿದ್ರೆ ತನ್ನ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡು ಅವನು ಸುಮ್ಮನಾದ. ಇನ್ಫ್ಯಾಕ್ಟ್ ಅವನ ಐಡೆಂಟಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಚೈತ್ರಾಲಿ ತುಂಬಾನೇ ಟ್ರೈ ಮಾಡ್ತಿದ್ಲು. ಅವಳಿಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಕಂಡು ಹಿಡಿದೇ ಬಿಡ್ತಿರ್ಲಿಲ್ಲ. ಇವರು ಲಂಚ್ಗೆ ಅಂತ ಬಂದಿದ್ರು. ಈಗ ಹಾಗೆ ಹೋಗೋ ಹಾಗಾಯ್ತು. ಸಾಮ್ರಾಟ್ಗೆ ಬೇರೆ ತುಂಬಾನೇ ಹಸ್ವಾಗಿತ್ತು. ಆದ್ರೂ ಊಟದ ಬಗ್ಗೆ ಅವನು ಮಾತಾಡೋದಕ್ಕೆ ಹೋಗ್ಲಿಲ್ಲ. ಅವನ್ಗೆ ಹಸ್ಕೊಂಡಿದ್ದು ಅಭ್ಯಾಸ ಆಗೋಗಿತ್ತು. ಚಿಕ್ಕ ವಯಸ್ಸಿಂದಾನು ಅವನ್ಗೆ 2 ಹೊತ್ತು ತಿನ್ನೋದಕ್ಕೆ ಸಿಕ್ತಿದ್ದಿದ್ದೇ ಹೆಚ್ಚು. ಎಷ್ಟೋ ರಾತ್ರಿ ಬರೀ ನೀರ್ ಕುಡ್ದೆ ಮಲಗ್ತಿದ್ದ. ಈ ಕಡೆ ಚೈತ್ರಾಲಿ ಅವನನ್ನೇ ಪದೇ ಪದೇ ನೋಡ್ತಿದ್ಲು. ಕೊನೆಗೆ ಅವಳಿಗೆ ತಡ್ಕೊಳ್ಳೋದಕ್ಕಾಗ್ದೆ ಆರ್ ಯು ಓಕೆ ಅಂತ ಕೇಳಿದ್ಲು. ಎಸ್ ಐ ಆಮ್ ಓಕೆ, ಬಟ್ ಸಾರಿ, ನಿನಗೆ ಒಳ್ಳೆ ಟ್ರೀಟ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ, ಆದರೆ ಎಲ್ಲ ಹಾಳಾಯ್ತು. ನಿನಗೆ ಓಕೆ ಅಂದರೆ ನಾವು ಬೇರೆ ಕಡೆ ಹೋಗೋಣವಾ? ಎಸ್ ಅಫ್ಕೋರ್ಸ್, ನಾನಿವತ್ತು ಇಡೀ ದಿನ ಫ್ರೀ ಇದ್ದೀನಿ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸಾಮ್ರಾಟ್ ಕಾರ್ ಟರ್ನ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೊಂದು ಲಕ್ಸುರಿಯಸ್ ಹೋಟೆಲ್ ರೀಚ್ ಆದ್ರು. ಆ ಹೋಟೆಲ್ ಬೋರ್ಡ್ ಕಡೆ ನೋಡ್ತಾ ಚೈತ್ರಾಲಿ ಒಳಗ್ ಕಾಲಿಟ್ಲು. ಸಾಮ್ರಾಟ್ ಕೂಡ ನೋಡ್ದ. ಅದು ಸಂಜಯ್ನ ಪರಮಶತ್ರು ದಿಗ್ಬಾಲ್ ಹೋಟೆಲ್ ಆಗಿತ್ತು. ಸಾಮ್ರಾಟ್ ಗೊತ್ತಿದ್ದೇ ಅಲ್ಲಿಗೆ ಬಂದಿದ್ದ. ಆ ಹೋಟೆಲ್ ಜೊತೆಗೆ ದಿಗ್ಬಾಲ್ ದೊಡ್ಡ ಮಾಫಿಯಾ ಗ್ಯಾಂಗ್ನು ನಡೆಸ್ತಿದ್ದ. ಬೆಂಗಳೂರಿನ ಭೂಗತ ಲೋಕದಲ್ಲಿ ಟೈಗರ್ ಹೆಸರು ಎಷ್ಟು ಫೇಮಸ್ ಆಗಿತ್ತೋ ದಿಗ್ಬಾಲ್ ಹೆಸರು ಕೂಡ ಅಷ್ಟೇ ಜೋರಾಗಿತ್ತು. ಅವನು ಸಂಜಯ್ ಮಾಡಿರೋ ಅಷ್ಟೇ ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದ. ಇವತ್ತಾದ್ರೂ ದಿಗ್ಬಾಲ್ನ ನೋಡೋ ಚಾನ್ಸ್ ಸಿಗ್ಬೋದು ಅನ್ಕೊಳ್ತಾನೆ ಸಾಮ್ರಾಟ್ ಒಳಗ್ ಹೋಗಿ ಕೂತ್ಕೊಂಡ. ಚೈತ್ರಾಲಿ ಕ್ಯೂರಿಯಸ್ ಆಗಿ ಅವನನ್ನೇ ನೋಡ್ತಾ, ಹಾಗಾದ್ರೆ ನಿನ್ ಬಗ್ಗೆ ಏನೋ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಕೇಳಿದ್ಲು. ಸಾಮ್ರಾಟ್ ಫುಡ್ ಆರ್ಡರ್ ಮಾಡ್ತಾ, ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ಚೈತ್ರಾಲಿ ಮನ್ಸಲ್ಲಿ ನಿಜವಾಗ್ಲೂ ಯಾಕೆ ಅನುಮಾನ ಸೃಷ್ಟಿಯಾಗಿದೆ ಅನ್ನೋದು ಸಾಮ್ರಾಟ್ಗೆ ಗೊತ್ತಾಗ್ತಿತ್ತು. ಅವತ್ತು ಪಾರ್ಟಿಲಿ ಅಕ್ರಮ್ ಸಾಮ್ರಾಟ್ನ ಸೆಪರೇಟ್ ಆಗಿ ರೂಮ್ ಒಳಗಡೆ ಕರ್ಕೊಂಡು ಹೋದಾಗ ಎಲ್ರೂ ಅವನ್ನ ಡ್ರೈವರ್ ಮಗ ಇರ್ಬೋದು ಅಂತ ನಂಬಿದ್ರು. ಬಟ್ ಚೈತ್ರಾಲಿ ಮಾತ್ರ ಅದನ್ನ ನಂಬಿರ್ಲಿಲ್ಲ. ಚೈತ್ರಾಲಿ ಪಟ್ಟು ಬಿಡ್ದೆ, ನೋಡು ಎಲ್ಲ ಗೊತ್ತಿದ್ದು ಡ್ರಾಮಾ ಮಾಡ್ಬೇಡ, ನಾನ್ ನಿನ್ ಬಗ್ಗೆನೇ ಕೇಳ್ತಾ ಇರೋದು ಅಂದ್ಲು. ನನ್ ಬಗ್ಗೆನಾ? ನನ್ನ ಬಗ್ಗೆ ಹೇಳ್ಕೊಳ್ಳೋವಂಥದ್ದೇನಿದೆ, ಅಂತ ಸ್ಪೆಷಲ್ ವ್ಯಕ್ತಿ ಏನಲ್ಲ ನಾನು. ಸಾಮ್ರಾಟ್ ಬೇಕು ಅಂತಾನೆ ಚೈತ್ರಾಲಿ ಮಾತಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದ. ಅಷ್ಟ್ರಲ್ಲಿ ಅವನ ಕಣ್ಣು ಪಕ್ಕದ ಟೇಬಲ್ ಅಲ್ಲಿ ಕೂತಿರೋರ್ ಮೇಲೆ ಬಿತ್ತು. ಅವರು ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ರು. ಇವಾಗ ಬೆಂಗಳೂರು ಮಾಫಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಅಂಡರ್ ವರ್ಲ್ಡ್ ತುಂಬಾ ಯಾರ ಹೆಸರು ಓಡಾಡ್ತಿರೋದು ಹೇಳು? ದಿಕ್ಪಾಲ್, ಡೆವಿಲ್ ದಿಕ್ಪಾಲ್ ಹೆಸರು ಕಣ. ಕರೆಕ್ಟ್ ಆಗಿ ಹೇಳ್ದೆ ಎಬ್ಬೆಟ್ಟು. ಟೈಗರ್ ಅಂಡರ್ ವರ್ಲ್ಡ್ ಇಂದ ಮಾಯ ಆದ್ಮೇಲೆ ಟೈಗರ್ ಅನ್ನೋ ಹೆಸರು ಮಾಯ ಆಯ್ತು. ಆದ್ರೂ ಆ ಟೈಗರ್ ಗತ್ತು ಗಮ್ಮತ್ತೆ ಬೇರೆ ಲೆವೆಲ್ಲು. ಅವನ್ ತರ ಬೆಂಗಳೂರು ನಾಳೋ ಗಂಡು ಮತ್ತೆ ಹುಟ್ಟಲ್ಲ ಬಿಡು. ಸಾಮ್ರಾಟ್ಗೆ ಯಾಕೆ ಅವ್ರ ಡ್ಯಾಡ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಇತ್ತ ಚೈತ್ರಾಲಿ ಅದೇ ರಾಗ ಅದೇ ತಾಳ ಅನ್ನೋ ತರ ಕೇಳಿದ್ದನ್ನೇ ಕೇಳ್ತಾ ಇದ್ಲು. ಹೇಳು ಸಾಮ್ರಾಟ್, ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ನೀನ್ ಮಾತ್ ಮರೆಸ್ತಿದ್ಯಲ್ಲ. ಸಾಮ್ರಾಟ್ಗೆ ಅವಳ ಮಾತು ಕಿವಿ ಮೇಲೆ ಬೀಳಲೇ ಇಲ್ಲ. ಅವನ್ ಗಮನ ಎಲ್ಲ ಪಕ್ಕದ ಟೇಬಲ್ ಮೇಲೆ ಇತ್ತು. ಇತ್ತ ಇನ್ನೊಬ್ಬ ಪುಡಿ ರೌಡಿ, ಜಿಂಕೆ ಜಾನಿ. ಲೇ, ಟೈಗರ್ ಸತ್ತಿಲ್ಲ ಕಣ್ರೋ, ಅವನ್ ಜೀವಂತವಾಗಿದ್ದಾನೆ, ಆದಷ್ಟು ಬೇಗ ಬಂದೇ ಬರ್ತಾನೆ ಅಂದ. ಲೇ ಜಾನಿ, ಸಾಕು ಸಾಕು, ನೀನಿವತ್ತು ಸಿಕ್ಕಾಪಟ್ಟೆ ಕುಡ್ದಿದ್ಯಾ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಲೇ ಮಚ್ಚ, ನಾನೆಲ್ಲ ಕುಡ್ದಿರೋದು, ನೀನು ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಹೋಗಿ ಹೋಗಿ ಆ ದಿಕ್ಪಾಲ್ ಜೊತೆ ಟೈಗರ್ನ ಕಂಪೇರ್ ಮಾಡ್ತಿದ್ಯಾ? ಎಂತ ಕಾಮಿಡಿ. ಲೋಕಲ್ ಸರಾಯ್ ಜೊತೆ ಬ್ರ್ಯಾಂಡೆಡ್ ಸ್ಕಾರ್ಚ್ನ ಕಂಪೇರ್ ಮಾಡ್ತಿದ್ಯಲ್ಲೋ ದಡ. ನಾನು ಹೇಳ್ತೀನಿ ಕೇಳೋ, ಟೈಗರ್ ವಾಪಸ್ ಬಂದೇ ಬರ್ತಾನೆ. ಯಾವತ್ತಿದ್ರು ಅಂಡರ್ ವರ್ಲ್ಡ್ ದೊರೆ ಅವನೇ. ಅವನ ಮಾತು ಕೇಳಿ ಸಾಮ್ರಾಟ್ಗೆ ಒಂದು ಕ್ಷಣ ರೋಮಾಂಚನ ಆಯ್ತು. ಜಾನಿ ಸುಳ್ಳು ಹೇಳ್ತಿದ್ದಾನ ಅಥವಾ ನಿಜವಾಗ್ಲೂ ಅವನಿಗೆ ಟೈಗರ್ ಬಗ್ಗೆ ಏನೋ ಗೊತ್ತಿರಬಹುದಾ ಅನ್ನೋದನ್ನ ತಿಳ್ಕೋಬೇಕಿತ್ತು. ವಾಟ್ ನೆಕ್ಸ್ಟ್? ಸಾಮ್ರಾಟ್ ಜಾನಿನ ಮಾತಾಡಿಸ್ತಾನ. ಚೈತ್ರಾಲಿಗೆ ಸಾಮ್ರಾಟ್ ರಿಯಲ್ ಐಡೆಂಟಿಟಿನ ತಿಳ್ಕೊಳ್ಳೋದಕ್ಕಾಗತ್ತಾ? ಅವಳು ಯಾಕೆ ಸಾಮ್ರಾಟ್ ಹಿಂದೆ ಬಿದ್ದಿದ್ದಾಳೆ? ಸಾಮ್ರಾಟ್ ದಿಕ್ಪಾಲ್ನ ಮೀಟ್ ಮಾಡ್ತಾನ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.